ನಮಸ್ಕಾರ. ನಮಸ್ತೆ ಸರ್. ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಕೇಳಿಸ್ತಾ ಇದೆ ಸರ್. ಚೆನ್ನಾಗಿದ್ದೀರಾ? ಸರ್ ನಿಮ್ ಧ್ವನಿ ಕೇಳ್ತಿದ್ರೆ ನನಗೆ ಒಂಥರ ಅಳು ಬರ್ತಾ ಇದೆ ಸರ್. ಆಗ್ಲಿ 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 ಚೆನ್ನಾಗಿದೆ. ಸರ್ ಹ್ಮ್ ಸರ್ ದಯವಿಟ್ಟು ನಾನು ಒಂದು ಡ್ರೈವರಿಗೆ ನಾನು ಒಬ್ಬ ಡ್ರೈವರ್ ಸರ್. ಹ್ಮ್ ನನ್ನ ಕಷ್ಟ ಸರ್. ನಾನು ಹುಟ್ಟಿರೋದು ಒಂದು ಸಣ್ಣ ಬರ್ತನದಿಂದ ಸರ್. ಓಕೆ, ಮಾತಾಡ್ತೀನಿ ಆರಾಮ್ಸೆ ಹ್ಞೂ ಸರ್. ಚೆನ್ನಾಗಿದ್ದೀರಾ? ಸರ್ ಇವಾಗ ಒಂದ್ ಸ್ವಲ್ಪ ದುಃಖದಲ್ಲಿದ್ದೀನಿ ಸರ್. ನಿಮ್ಮ ಹತ್ರ ಮಾತಾಡಿದ್ರೆ ನಾನು ಆದಷ್ಟು ಒಂದು 80% ನಾನು ಸ್ವಲ್ಪ ಕಂಟ್ರೋಲ್ ಆಗ್ಬೋದು ಸರ್. ಆಯ್ತು ಸರ್, ಮಾತಾಡೋಣ ಸರ್. ನಿಮ್ಗೋಸ್ಕರನೇ ಕೂತೀನಿ. ಏನ್ ಸರ್ ನಿಮ್ ಧ್ವನಿ ಶಂಕರನಾಗ್ ತರ ಇದೆ? ಇಲ್ಲ ಸರ್, ಮಿಸ್ಟರ್ ಇಲ್ಲ ಸರ್, ತರ ಇದೆ ನಿಮ್ ಧ್ವನಿ. ಇಲ್ಲ ಸರ್, ನಾನು ಸ್ವಲ್ಪ ನೋವಲ್ಲಿ ಇರೋದಕ್ಕೆ ಆತರ ಅನ್ಸ್ಬೋದು. ಇರ್ಲಿ ಇರ್ಲಿ ಸರ್. ಇರ್ಲಿ. ಆಯ್ತು, ಊಟ ಮಾಡಿದ್ರಾ? ಇಲ್ಲ ಸರ್, ಇಲ್ಲ ಸರ್, ನಾನು ಮನೆಗೆ ಈಗ ಹೋಗ್ತಾ ಇದ್ದೆ. ಆಯ್ತು ಆರಾಮ್ಸೆ. ಎಷ್ಟು ವರ್ಷ ನಿಮಗೆ? ಸರ್ ನನಗೀಗ 37 ಸರ್. 37 ವರ್ಷ. ಹ್ಞೂ ಸರ್, 37 ವರ್ಷ ಆಟೋ ಸರ್. ಡ್ರೈವರಾ? ಸರ್ ಆಟೋ ಡ್ರೈವರ್ ಸರ್. ಆಗ್ಲಿ, ಒಳ್ಳೇದು. ಹೇಳಿ, ಏನ್ ಕತೆ ನಿಮ್ದು? ಸರ್ ನಾನು ಹುಟ್ಟಿರೋದು ಒಂದು ಏನಿವೆ ಇಲ್ಲಿ ಊರು ಹೆಸರು ಎಲ್ಲ ಆರಾಮ, ಏನ್ ತೊಂದರೆ ಇಲ್ಲ. ನೀವು ಸುಮ್ನೆ ಅಂದಾಜು ಹೇಳಿ ಅಷ್ಟೇ. ಸರ್ ನಾನು ಹುಟ್ಟಿರೋದು ನಾನೊಂದು ಅಗ್ದಿ ಪರ್ತನದಿಂದ ಒಂದು ಹಳ್ಳಿಲಿ ಸರ್. ಯಾವ ಜಿಲ್ಲೆ ನಿಮ್ದು? ಸರ್ ನಮ್ದು ಹಾವೇರಿ ಡಿಸ್ಟ್ರಿಕ್ಟ್ ಸರ್. ನಮ್ದು ಅವಾಗ ಹಾವೇರಿ ಡಿಸ್ಟ್ರಿಕ್ಟ್ ಸರ್. ಸರ್ ನಾನು ಓದಿರೋದು 7ನೇ ಕ್ಲಾಸ್ ಸರ್. ನಾನು ಎಷ್ಟು ಜನ ಮಕ್ಕಳು? ಸರ್ ಒಬ್ಬನಿದ್ದಾನೆ ಸರ್. ನೋ ನಿಮ್ಗಲ್ಲ, ನಿಮ್ ತಂದೆ ತಾಯಿಗೆ. ಸರ್ ತಂದೆ ತಾಯಿಗೆ ಇಬ್ರು ಸರ್. ನಾನು ನಮ್ಮ ತಮ್ಮ. ಸರ್ ನಾನು 7ನೇ ಕ್ಲಾಸ್ ಓದಿರೋದು ಸರ್. ನಾನು 7ನೇ ಕ್ಲಾಸ್ ಓದಿದ್ದೀನಿ ಅಂದ್ರೆ ನಾನು 4ನೇ ಕ್ಲಾಸಿಗೆ ನಮ್ಮ ತಂದೆ ತೀರೋದ್ರು ಸರ್. ಏನಾಗಿತ್ತು? ಸರ್ ನಾನು ನಿಮಗೆ ಹೇಳ್ಬೇಕಂದ್ರೆ ಸರ್, ಅವಾಗ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋದು. ಸರ್ ಅವಾಗ ಫ್ರೆಂಡ್ಶಿಪ್ ಅಲ್ಲಿ ಯಾರು ಗಂಟೆ ಹೊಡೆದು ಬೇಗ ಊಟ ಮಾಡಿ ಬರ್ತಾರ ಅಂದಾಗ ನಾನು ಮನೆಗೆ ಹೋಗಿ ಊಟ ಮಾಡ್ಬೇಕಾದ್ರೆ ನಮ್ ತಂದೆ ತೀರೋದ್ರು ಸರ್. ನಾನು ಊಟ ಮಾಡ್ತಾ ಇದ್ದೆ, ನನಗೆ ಅದು ಅನುಭವ ಇರ್ಲಿಲ್ಲ ಸರ್, ನನಗೆ ಗೊತ್ತಿರ್ಲಿಲ್ಲ. ಓ, ನೀವು ಮಧ್ಯಾಹ್ನ ಬಿಸಿ ಊಟ ಇರ್ಲಿಲ್ವ ಅವಾಗ? ಇರ್ಲಿಲ್ಲ ಸರ್ ಅವಾಗ. ಮನೆಗೆ ಹೋಗಿ ಬೇಗ ಊಟ ಮಾಡಿ ಸ್ಕೂಲ್ಗೆ ಯಾರು ಫಸ್ಟ್ ಬರ್ತಾರೆ ಅಂತ ಹಠ ಕಟ್ಟಿ ಹೋಗಿದ್ರಿ? ಹಠ ಬಿಟ್ಟು ಹೋಗಿದ್ದೆ ಸರ್ ನಾನು. ಸೊ ಆ ಸಮಯದಲ್ಲಿ ತಂದೆ ಮನೇಲಿ ಇದ್ರು? ತಂದೆ ಮನೇಲಿ ಅವಾಗ ನರಳ್ತಾ ಇದ್ರು ಸರ್. ನನಗೆ ಗೊತ್ತಿರ್ಲಿಲ್ಲ ಸರ್ ಅವಾಗ. ಅಂದ್ರೆ ಬಿಫೋರ್ ಕಾಯಿಲೆಯಿಂದ ಏನಾದ್ರು ಹಾಗೆ ಹಾಸಿಗೆ ಹಿಡಿದಿತ್ತು? ಜಾಂಡೀಸ್ ಇತ್ತು ಸರ್ ಅವಾಗ. ನಮ್ಮ ತಂದೆಗೆ ಜಾಂಡೀಸ್ ಇತ್ತು. ಅವಾಗ ನಮ್ಮಮ್ಮ ಕೆಲ್ಸಕ್ಕೆ ಹೋಗಿದ್ರು ಸರ್, ಒಂದು ಕೂಲಿ ಕೆಲ್ಸಕ್ಕೆ. ನಾನು ಅನಿವಾರ್ಯ ನನ್ನ ಮನೆಗೆ ಹೋಗಿ ಊಟ ಮಾಡ್ಬೇಕಾದ್ರೆ ನಮ್ಮಪ್ಪ ನರಳಾಡ್ತಿದ್ರು ಸರ್. ಆದ್ರೆ ನಾನು ಅದ್ ನರಳಾಡ್ತಿದ್ದು ನನಗೆ ಗೊತ್ತಿರ್ಲಿಲ್ಲ ಸರ್ ಅವಾಗ. ಅವಾಗ ನಾನು ಫ್ರೆಂಡ್ಶಿಪ್ ಒಂದಿದ್ರಲ್ಲಿ ನಾನು ಬೇಗ ಊಟ ಮಾಡಿ ಬೇಗ ನಾನು ಫಸ್ಟ್ ಸ್ಕೂಲಿಗೆ ಹೋಗ್ಬೇಕು ಅಂತ ನಾನು ಹೋಗ್ತಾ ಇದ್ದೆ ಸರ್. ನಾನು ತಂದೆ ನರಳಾಡ್ತಾರ ನನಗೆ ಗೊತ್ತಿರ್ಲಿಲ್ಲ ಸರ್. ನಮ್ಮ ತಂದೆ ಸ್ವಲ್ಪ ಡ್ರಿಂಕ್ ಮಾಡೋರು, ಬೀಡೆ ಸೇದರು. ಏನು ಡ್ರಿಂಕ್ ಸರ್. ಅವಾಗ ಸಾರಾಯಿ ಅನ್ನೋದಿತ್ತು ಸರ್ ಅವಾಗ. ತುಂಬಾ ಕುಡಿಯೋರು? ತುಂಬಾ ಕುಡಿಯೋರು ಅಂದ್ರೆ ಅಷ್ಟು ಕುಡಿತಿರ್ಲಿಲ್ಲ ಸರ್. ನಮ್ಮಪ್ಪ ಭಟ್ರು ಸರ್. ಮದುವೆ ಅಡಿಗೆ ಇಡೀ ಸುತ್ತಮುತ್ತ ಹಳ್ಳಿಲಿ ಫೇಮಸ್ ಸರ್ ನಮ್ಮಪ್ಪ. ಓ ಹೌದಾ? ಹೌದು ಸರ್. ಹಂಗಾಗಿ ನಮಗೆ ಅದು ಗೊತ್ತಿರ್ಲಿಲ್ಲ ಸರ್ ಅವಾಗ, ನನಗೆ ತಿಳುವಳಿಕೆ ಇರ್ಲಿಲ್ಲ. ನಮ್ಮಪ್ಪ ನರಳಾಡ್ತಿದ್ರು. ನನಗೆ ಅದು ಸ್ವಲ್ಪ ಗೊತ್ತಿದೆ ಸರ್. ನನಗೆ ಅವಾಗ ಸ್ವಲ್ಪ ಮೈಂಡ್ ಇತ್ತು ಸರ್. ಅವಾಗ ನಮ್ಮ ತಮ್ಮ ನಮ್ಮಮ್ಮ ಸೀರೆಲಿ ನೇತಾಕಿ ಮಲಗಿಸಿ ಕೆಲ್ಸಕ್ಕೆ ಹೋಗಿದ್ರು ಸರ್. ನಾನು ಊಟ ಮಾಡ್ಬಿಟ್ಟು ಬೇಗ ಹೋಗ್ಬೇಕು ಅಂತ ಸ್ಕೂಲಿಗೆ ಹೋದೆ ಸರ್. ಸ್ಕೂಲಿಗೆ ಹೋದ ತಕ್ಷಣ ಸ್ವಲ್ಪ ಹಿರಿಯರು ಬಂದ್ಬಿಟ್ಟು ನಿಮ್ಮಪ್ಪ ಡೆತ್ ಆಗಿದಾರ ಅಂತ ನನಗೆ ಗೊತ್ತಿರ್ಲಿಲ್ಲ ಸರ್ ಅವಾಗ. ಅಷ್ಟು ನನಗೆ ಐಡಿಯಾ ಇರ್ಲಿಲ್ಲ. ನನ್ನನ್ನು ಕರ್ಕೊಂಬಂದ್ರು ಸರ್ ಮನೆಗೆ. ನಮ್ಮಪ್ಪ ತೀರ್ ಹೋಗಿದ್ರು ಸರ್ ಅವಾಗ. ಅಷ್ಟೊತ್ತಿ ನಮ್ಮ ಅಮ್ಮಾರು ಸಹಿತ ಬಂದ್ರು. ನಾನು ಈಗ ಹಿರಿಯ ಮಗ ನಾನೇ ಸರ್. ನಮ್ಮ ತಮ್ಮನು ಇದಾನ್ ಸರ್ ಇವಾಗ. ನಾನೇ ಹಿರಿಯ ಮಗ. ಅವಾಗ ಏನು ಕಾರ್ಯ ಮಾಡ್ಬೇಕು, ಜನನ ಯಾರ ರಿಲೇಷನ್ ಕರ್ಸ್ಬೇಕು ಅದೆಲ್ಲ ಮಾಡಿ ನಾವು ಅಪ್ಪನ ಸುಟ್ಟಿದ್ದು ನಾನೇ ಸರ್. ನನಗೆ ಈಗೂ ನೆನಪಿದೆ ಸರ್. ನಾವು ಸುಟ್ಟಿದ್ದು ನನಗೆ ಅದೆಲ್ಲ ನೆನಪಿದೆ ಸರ್. ನಮ್ಮ ಅಪ್ಪನ ಹೆಂಗೆ ತಂದ್ರು, ಯಾವ ತರ ನಾನು ಸುಟ್ಟಿದ್ದೆಲ್ಲ ನೆನಪಿದೆ. ಸುಟ್ಟಿದ್ದು ಆಯ್ತು ಸರ್. ನಮ್ಮಮ್ಮ ತುಂಬಾ ಕಷ್ಟಪಟ್ಟು ನಮ್ಮನ್ನ ಬೆಳೆಸಿದೆ ಸರ್, ನನ್ನ ತಮ್ಮನ. ನಮ್ಮಪ್ಪ ತೀರೋದ್ಮೇಲೆ ಸರ್ ನಾನು ಹೇಳ್ತಾ ಇರೋದು.
ಅವಾಗ ಈ ಅಗ್ದಿ ಬಡತನ ಬಂತು ಸರ್ ನನಗೆ. ಓಕೆ. ಅವಾಗ ನಮ್ಮಮ್ಮ ಏನಂತ, ನೀನು ಬೇಡಪ್ಪ ಓದೋದು ನೀನ್ ಬೇಡ, ನಿಮ್ ತಮ್ಮನ್ ಓದ್ಸು, ನೀನ್ ಕೆಲ್ಸ ಮಾಡು, ನಮ್ ಜೊತೆಗೆ ಕೆಲ್ಸಕ್ ಬಾ ಅಂತು. ಸರಿ ಅಮ್ಮ ಅಂತಂದ್ ನಮ್ಮಮ್ಮನ ಜೊತೆ ಕಳೆ ತೆಗಿಯಕ್ಕಾಗ್ಲಿ, ಒಂದ್ ಗೊಬ್ಬರ ಊರಕ್ಕಾಗ್ಲಿ ಸರ್, ಹಳ್ಳಿ ಕೆಲಸ ನಿಮ್ಗೆ ಗೊತ್ತಲ್ಲ ಸರ್. ಹೌದು ಹೌದು. ಆ ಕೆಲ್ಸಕ್ಕೆ ನಮ್ಮ ಅಮ್ಮನ ಜೊತೆಗೆ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಸರ್. ನಾನು ಅವಾಗ ಸರ್ ನಮಗ್ ಬರೀ 15 ರೂಪಾಯಿ 20 ರೂಪಾಯಿ ಸರ್ ಕೂಲಿ, ನಮಗ್ ಪೇಮೆಂಟ್ ಕೂಲಿ ಸರ್. ಅದು ಆಯ್ತು ಸರ್. ನಮ್ ತಮ್ಮನ್ ನಾನು ಓದಿಸ್ತಾ ಇದ್ದೆ. ನಮ್ ತಮ್ಮ ಒಳ್ಳೆ ಎಜುಕೇಶನ್ ಅಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆದ ಸರ್. ಅವಾಗ ಆ ಊರಲ್ಲಿದ್ರೆ ನನಗೆ ನಿಮಗೆ ಗೊತ್ತಲ್ಲ ಸರ್, ಟಾರ್ಚರ್ ಯಾರು ಜನ ಸರ್, ನಮ್ ಕೆಲ್ಸಕ್ಕೆ ಬಾ, ನಮ್ ಮನೆಗ್ ಬಾ, ನಮ್ ಮನೆಗ್ ಬಾ ಕೆಲ್ಸಕ್ಕೆ ಅಂತ. ಓಕೆ, ಕೂಲಿ ಆಳಿಗೆ ಬಾ 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 ಅಂತ. ಬಾ ಅಂತ ಸರ್. ನಾನು ಅವಾಗ ನನಗೆ ಮೈಂಡ್ ಏನಂದ್ರೆ, ನಾನು ಇಲ್ಲಿದ್ರೆ ನನಗೆ ಇದಾಗಲ್ಲ ಅಂತ ನಾನು ಲಾರಿಗೆ ಹೋದೆ ಸರ್. ನಾನು ಲಾರಿ ಕಿನ್ನರ್ ಕೆಲ್ಸಕ್ಕೆ. ಎಷ್ಟು ವರ್ಷ ಆಗ ನಿಮಗೆ ಸರ್? ನನಗೆ ಅವಾಗ 15 ವರ್ಷ ಸರ್. ಅವಾಗ 7ನೇ ಕ್ಲಾಸ್ಗೆ ಸ್ಕೂಲ್ ಬಿಟ್ಬಿಟ್ರಿ? ನಾ ಸ್ಕೂಲ್ ಬಿಟ್ಟೆ ಅವಾಗ, ಲಾಸ್ಟ್ ಸರ್ ನಂದು ಸ್ಕೂಲು. ಸ್ವಲ್ಪ ಅಮ್ಮನಿಗೆ ಉಪಕಾರ ಆಗ್ಲಿ ಅಂತಾನೆ? ಹ್ಞೂ ಸರ್, ನಮ್ ತಮ್ಮ ಓದ್ಲಿ, ನಮ್ಮ ಅಮ್ಮ ಚೆನ್ನಾಗಿರ್ಲಿ ಅಂತ ನಾನು ಹೊರಗಡೆ ಹೋದ್ರೆ ಒಂದ್ ಸ್ವಲ್ಪ ಕಾಸು ಜಾಸ್ತಿ ಸಿಗುತ್ತೆ ಅಂತ ನಾನು ಲಾರಿ ಕಿನ್ನರ್ ಕೆಲಸ ಸರ್. ಲಾರಿ ಕ್ಲೀನರ್ ಕೆಲಸ? ಕ್ಲೀನರ್ ಕೆಲಸ ಸರ್. ಸರ್ ನಮ್ ಗುರುಗಳು ಲಾರಿ ಡ್ರೈವರ್, ಈಗೂ ನನಗೆ ನನ್ನ ಹೆಸರು ನೆನಪಿದೆ ಸರ್, ಶಂಕರ್ ದಾದಾ ಅಂತ ಸರ್ ಅವರು. ಸರ್ ನಾನು ಇವತ್ತೊಂದು ತನ್ನ ತಿಂತಿದೆ ಅಂದ್ರೆ ಅವ್ರು ನೆನ್ಸ್ಕೊಂಡೆ ನಾನು ತಿಂತಾ ಇದ್ದೀನಿ ಸರ್, ಶಂಕರ್ ದಾದಾ ಅಂತ. ಅವ್ರು ನಿಮಗೆ ಕೆಲಸ ಕೊಟ್ಟವ್ರಾ? ಕೊಟ್ರು ಸರ್. ಅಷ್ಟೇ ನನಗೆ ಕಷ್ಟ ಕೊಟ್ರು ಸರ್ ಅವರು. ಹೌದಾ? ನನಗೆ ಮಲ್ಕನಕ್ಕೆ ಬಿಟ್ಟಿಲ್ಲ ಸರ್. ನನಗೆ ಬೆಲ್ಟ್ ಅಲ್ಲೇ ಹೊಡೆದಿದ್ದಾರೆ, ನನ್ ಚಪ್ಪಲಿಲೇ ಹೊಡೆದಿದ್ದಾರೆ. ಯಾಕಂದ್ರೆ ನನಗೆ ಅವಾಗ ಬುದ್ಧಿ ಇರ್ಲಿಲ್ಲ ಸರ್. ನನಗೆ ನಾನು ಮಲಗ್ಬೇಕಾದ್ರೆ ಅವ್ರು ಗಾಡಿ ಓಡಿಸ್ತಿರ್ಬೇಕಾದ್ರೆ ನಿದ್ದೆ ಬರೋದು ಸರ್ ನನಗೆ. ಅವ ನನಗೆ ಹೊಡೆದ್ ಬಿಡೋರು, ಎದ್ದೇಳ್ಬೇಕು ನೀನು, ನೋಡ್ಕೋಬೇಕು ನೀನ್ ರೂಟ್, ನೀನ್ ಗಾಡಿ ಹೆಂಗ್ ಓಡಿಸಿ ನೋಡ್ಕೋಬೇಕು ಅಂತ ಆತರ ಹೇಳಿದ್ರು ಸರ್ ಅವಾಗ. ದೂರ ಅವ್ರ ಲಾರಿ ಜೊತೆ ನೀವು ಹೋಯ್ತಿದ್ರ? ಹೋಗ್ತಿ ಸರ್. ನಾನು ಎಲ್ಲಿಂದ ಸರ್ ಅಂದ್ರೆ ದುರ್ಗದಿಂದ ನಾನು ಗೋವಾವರೆಗೂ ಹೋಗಿದ್ದೀನಿ ಸರ್. ಅವಾಗ ನನಗೊಂದು ಚೂರು 100% ಸರ್ ಒಂದ್ ಹಳ್ಳಿ ಹೆಸರು ಗೊತ್ತಿರ್ಲಿಲ್ಲ ಸರ್ ನನಗೆ. ನಾನು ಯಾವ ಧೈರ್ಯದಿಂದ ಹೋದೆ ಅಂದ್ರೆ, ನಾನು ಏನೋ ನಾನು ಮುಂದೆ ಏನಾದ್ರು ಒಂದ್ ಚೆನ್ನಾಗ್ ಆಗ್ಬೇಕು ಅನ್ನೋದಕ್ಕೋಸ್ಕರ ಕಷ್ಟ ಪಡ್ಬೇಕು ಅನ್ನೋಸ್ಕರ ಹೋದೆ ಸರ್ ನಾನು ಅವಾಗ. ಅದೇ ಹಠ ಛಲ ಇತ್ತು. ಹಠ ಇತ್ತು ಸರ್ ನನಗೆ. ಆಯ್ತು. ಅವಾಗ ಫೋನ್ ಇರ್ಲಿಲ್ಲ, ಏನು ಇರ್ಲಿಲ್ಲ ಸರ್ ಅವಾಗ. ಹೋದೆ ಸರ್ ನಾನು. ನಮ್ಮ ಶಂಕರ್ ದಾದನವರು ನನಗೆ ಕಷ್ಟ ಕೊಟ್ರು ಸರ್. ಅವ್ರ ಹತ್ರ ಒಂದು 9 ತಿಂಗಳು ನಾನು ಕೆಲಸ ಮಾಡಿದೆ ಸರ್ ನಾನು. ಸರ್ ₹1 ದುಡ್ಡು ಇಸ್ಕೊಂಡಿಲ್ಲ ಸರ್ ನಾನು ಅವ್ರ ಹತ್ರ. ಹೌದಾ? ನಾನು ನಮ್ಮ ತಮ್ಮನ ಬಗ್ಗೆನೂ ನಾನು ಯೋಚನೆ ಮಾಡ್ಲಿಲ್ಲ ಸರ್ ಅವಾಗ. ಯಾಕಂದ್ರೆ ನಮ್ಮಮ್ಮ ನಾನು ಕೆಲಸ ಮಾಡೋದು ನಮ್ಮ ತಮ್ಮನ್ ನೋಡ್ಕೊಂಡಿರುತ್ತೆ, ನಾನು ಫಸ್ಟ್ ನಾನು ತಿಳ್ಕೋಬೇಕು ಅಂತಂದು ನಾನು ಅವ್ರ ಹತ್ರ ₹1 ದುಡ್ಡು ಕೇಳಿಲ್ಲ ಸರ್ ನಾನು. ಹೊಟ್ಟೆ ತುಂಬಾ ನಾನು ಡಾಬಾದಲ್ಲಿ ಊಟ ಮಾಡ್ಸೋರು. ನನಗೆ ಟೈರ್ ಬಿಚ್ಚೋದಾಗ್ಲಿ, ಒಂದು ಗಾಡಿ ಬಗ್ಗೆ ಎಲ್ಲಾ ಮಾಹಿತಿ ಕೊಡೋರು ಸರ್ ಅವರು. ಸರ್ ಇದ್ಕಿದ್ದಂಗೆನೆ 9 ತಿಂಗಳಾದ್ಮೇಲೆ ನನಗೆ ಗಾಡಿ ಕೊಟ್ಟರು ಸರ್ ಅವರು. ಓಡ್ಸೋಕೆ ಸರ್. ಹೈವೇಗಳಲ್ಲಿ ನಾನು ಯಾವ್ದೋ ಟೆನ್ಷನ್ ಅಲ್ಲಿ ಇದೀನಿ, ನೀನ್ ಗಾಡಿ ಓಡಿಸ್ಬೇಕು ಅಂತ ನನಗೆ ಗಾಡಿ ಕೊಟ್ರು ಸರ್. ನನಗೆ ಕೈಯೆಲ್ಲ ನಡುಗು ಸರ್ ಸ್ಟೇರಿಂಗ್ ಹಿಡ್ದಾಗೆ. ಸರ್ ನನಗೆ ಅವಾಗ 16 ವರ್ಷ ಸರ್. ನಾನು ಸ್ಟೇರಿಂಗ್ ಅಲ್ಲಿ ಕುಂತಿರೋದು ಎದುರುಗಡೆ ಬರೋರಿಗೆ ನಾನು ಕಾಣ್ತಿರ್ಲಿಲ್ಲ ಸರ್, ಅಷ್ಟು ಸಣ್ಣನಿದ್ದೆ ನಾನು ಅವಾಗ. ಆದ್ರೂ ನನಗೆ ಗಾಡಿ ಕೊಟ್ರು ಸರ್ ಅವರು. ಹೆಂಗೋ ಓಡಿಸ್ಕೊಂಡು ಆ ಧೈರ್ಯದ ಮೇಲೆ ನಾನು ಹೋಗಿ ಒಂದ್ ಅಪ್ಪಲ್ಲಿ ಗಾಡಿ ನಿಲ್ಸಿದೆ ಸರ್. ನನಗೆ ಹತ್ಸಕ್ ಆಗ್ಲಿಲ್ಲ ಸರ್. ಅದು ನನಗೆ ಗೊತ್ತಾಗ್ಲಿಲ್ಲ ಗೇರ್ ಹೆಂಗ್ ಚೇಂಜ್ ಮಾಡ್ಬೇಕು ಅಂತ. ಎದ್ಬಿಟ್ಟು ಅವರು ಟೈರ್ಗಳಿಗೆ ಕಲ್ಲಿಟ್ಟು ನನಗೆ ಹೊಡೆದ್ರು ಸರ್ ಅವಾಗ. ಇಷ್ಟು ದಿನ ನೀನೇನ್ ಮಾಡ್ದಿ, ಇಷ್ಟು ದಿನ ನೀನೇನ್ ನೋಡ್ಕೊಳ್ಳಿಲ್ಲ ಅಂತ ಹೊಡೆದ್ರು ಸರ್. ಆದ್ರೂ ನಾನು ತಲೆಗಸಿ ಇಲ್ಲದ ಅಂದು ನಾನು ಅವ್ರ ಮಾತು ಕೇಳ್ಕೊಂಡ್ಬಿಟ್ಟು ಆಮೇಲೆ ನನಗೆಲ್ಲ ನೀಟಾಗಿ ಹೇಳ್ಕೊಟ್ರು ಸರ್. ನಾನು ಈಗ ಡ್ರೈವರ್ ಸರ್ ನಾನೀಗ. ಆಯ್ತು, ಸಂತೋಷ. ಅದನ್ನ ಬಿಡಿ, ಮುಂದಕ್ಕೆ ಬನ್ನಿ ಸರ್. ಸರ್ ಅದಾದ್ಮೇಲೆ ಸರ್ ನಾನೊಂದು ಮೆಚುರಿಟಿ ಬಂದೆ. ನನ್ನ ತಮ್ಮನ ಸೆಕೆಂಡ್ PUC BA ಓದ್ತಿದೆ. BA ಓದ್ಮೇಲೆ ನನಗೇನಾಯ್ತು ಅಂದ್ರೆ ಅವಾಗ ಇದು ಲಾರಿ ಓಡಿಸಿದ್ರೆ ಹಿಂಗಾಗುತ್ತೆ ಅಂತ ನಾನು ಬೆಂಗಳೂರು ಬಂದೆ ಸರ್. ಅವಾಗ ನಮ್ ದಾದಾ ಅವಾಗ ತೀರೋದ್ರು ಸರ್ ಅವರು.
ನಮ್ ಗುರುಗಳು ಸರ್ ನನ್ನ ಡ್ರೈವಿಂಗ್ ಕಲಿಸ್ತಾರ. ಹ್ಮ್ ಅವ್ರು ತೀರೋದ್ಮೇಲೆ ನಾನು ಏನ್ ಮಾಡ್ಬೇಕಪ್ಪ ಅಂತ ಅಂದ್ಬಿಟ್ಟು ನಾನು ಬೆಂಗಳೂರಿಗೆ ಬಂದೆ ಸರ್. ನಾನು ಹ್ಮ್ ಬೆಂಗಳೂರಿಗೆ ಬಂದಾದ್ಮೇಲೆ ನಾನು ಇಲ್ಲಿ ಆಟೋ ಓಡಿಸ್ತಿದ್ದೆ ಸರ್. ನನಗೆ ಅದು ಅಷ್ಟು ಐಡಿಯಾ ಇರ್ಲಿಲ್ಲ ಸರ್. ನಾನು ದೊಡ್ಡ ಗಾಡಿಗಳು ನನಗೆ ಯಾರು ಕೊಡ್ತಿದ್ರು ಸರ್, ಅವಾಗ ಏಜ್ ಕಮ್ಮಿ ಸರ್ ನನಗೆ ಅವಾಗ. ಹ್ಮ್ ನನಗೆ ಅವಾಗ 18 ವರ್ಷ 19 ವರ್ಷ ಅಷ್ಟೇ ಸರ್ ನನಗೆ. ಹ್ಮ್ ಅವಾಗ ನನಗೆ ಗಾಡಿ ಯಾರು ಕೊಡ್ತಿರ್ಲಿಲ್ಲ ಸರ್. ಹ್ಮ್ ಒಂದ್ 2 ತಿಂಗಳು ಹೋಟ್ಲಲ್ಲಿ ಕೆಲಸ ಮಾಡಿದೆ ಸರ್ ನಾನು. ಓಕೆ. ಆಮೇಲೆ ಹೋಟ್ಲಲ್ಲಿ ಕೆಲಸ ಮಾಡಿದಾಗ ಹೋಟ್ಲು ಸ್ವಲ್ಪ ಜಗಳ ಆಡಿದ್ರು ಸರ್ ಅವರು. ಹ್ಮ್ ಹಂಗೆ ಆಟೋ ಅಲ್ಲಿ ಪಕ್ಕಕ್ಕೆ ಸ್ಟ್ಯಾಂಡ್ ಇತ್ತು ಸರ್, ಆಟೋ ಡ್ರೈವರ್ದು ಒಂದು ಸ್ಟ್ಯಾಂಡ್ ಇತ್ತು. ಹ್ಮ್ ಅವರೆಲ್ಲ ನನಗೆ ಪ್ರೀತಿಯಿಂದ ಅಪ್ಪಿ 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 ಅಂತ ಕರೆಯೋರು ಸರ್ ನನಗೆ. ಹ್ಮ್ ಅವಾಗ ಒಬ್ರು ಅವ್ರಂದ್ರು, ನೀನು ಹೋಟ್ಲಕ್ಕಿಂತ ಕೆಲಸ ಮಾಡಕ್ಕಿಂತ ನಂದೊಂದು ಗಾಡಿ ಐತಿ, ನೀನು ಓಡಿಸು ಅಂದ್ರು ಸರ್ ಅವರು. ಹ್ಮ್ ಸರ್ ಅವಾಗ ನಾನು ಸರಿ ಅಣ್ಣ ಆಯ್ತಣ್ಣ ಓಡಿಸ್ತೀನಿ ಅಂದು ಅವರೆಲ್ಲ ಹೇಳ್ಕೊಟ್ರು ಸರ್ ನನಗೆ ಹೆಂಗೆ ಕೆಲಸ ಮಾಡ್ಬೇಕು ಏನೇನ್ ಸರ್. ಹ್ಮ್ ಓಡಿಸ್ತಾ ಇದ್ದೆ ಸರ್. ಅವಾಗ ಹ್ಮ್ ನಮ್ ತಮ್ಮ BA ಓದಿದ. ನಮ್ ತಮ್ಮನ್ನು ನಾನು ಬೆಂಗಳೂರಿಗೆ ಕರ್ಸಿದ್ದೆ ಸರ್ ನಾನು ಅವಾಗ. ಓಕೆ. ನಮ್ಮಮ್ಮ ಅಲ್ಲೇ ಕೂಲಿ ಕೆಲಸ ಮಾಡಿ ಅವ್ರ ಅಮ್ಮನ್ ನೋಡ್ಕೊಂಡು ಚೆನ್ನಾಗಿದ್ರು ಸರ್ ಅವ್ರು ನಮ್ಮಮ್ಮ. ಹ್ಮ್ ನಮ್ ತಮ್ಮನ್ ನಾನು ಕರ್ಸ್ಕೊಂಡು ನಮ್ ತಮ್ಮಗ್ ಒಂದು ಒಳ್ಳೆ ಒಂದು ಕಂಪ್ನಿಯಲ್ಲಿ ನನ್ ಕೆಲಸ ಕೊಡ್ಸಿದ್ದೆ ಸರ್. ಇವ್ರು ಕಾಲ್ ಹಿಡ್ದು ಓಕೆ ಕೆಲಸ ಕೊಡ್ಸಿದೆ. ಹಂಗೆ ನಮ್ ಜೀವನ ನಡೀತಾ ಇತ್ತು ಸರ್. ನನಗೆ ನಮ್ಮ ಅಮ್ಮರ ರಿಲೇಷನ್ ಇಂದ ಒಂದ್ ಫೋನ್ ಬಂತು ಸರ್, ಮನೆ ಗ್ರೂಪ್ ಪ್ರವೇಶ ಇದೆ ಬರ್ರಿ ಅಂತ. ಹ್ಮ್ ನಾನೇ ದೊಡ್ಡನಲ್ಲ, ನಮ್ ತಮ್ಮ ಕೆಲ್ಸದಲ್ಲಿದ್ದಾನೆ, ಅವ್ನು ಹೋಗಕ್ಕಾಗಲ್ಲ ಅಂತ ನಾನು ಹೋದೆ ಸರ್. ಅವಾಗ ನಮ್ಮ ಅಕ್ಕನ ಮಗಳು ನನಗೆ ಪರಿಚಯ ಆದ್ರು ಸರ್. ಅವಾಗ ಯಾರ ಗೃಹ ಪ್ರವೇಶ ಅದು ನಮ್ಮಮ್ಮ ಅಕ್ಕನ ಅಕ್ಕ ಅಂದ್ರೆ ದೊಡ್ಡಮ್ಮ ಸರ್ ನನಗೆ. ನಿಮ್ಮ ಅಮ್ಮನ ಅಕ್ಕನ ಮಗಳು ಸರ್, ಅಕ್ಕನ ಮಗಳು. ಆಯ್ತು, ಏನು ನಿಮ್ ದೊಡ್ಡಮ್ಮನ ಮಗಳು. ಹಾ ಸರ್, ದೊಡ್ಡಮ್ಮನ ಮಗಳು ಅಂದ್ರೆ ಅಕ್ಕ ಸರ್. ಅಕ್ಕನ ಮಗಳು ಆ ಗ್ರೂಪ್ ರಶಕ್ಕೆ ಹೋದಾಗ ಒಂದ್ ಸ್ವಲ್ಪ ನನಗೆ ಪರಿಚಯ ಸರ್. ಅವಾಗ ಪರಿಚಯ ಆದ್ಮೇಲೆ ನಂದು ಅವ್ರದ್ದು ಒಡನಾಟ ಸ್ವಲ್ಪ. ಅವಾಗ ಸ್ಕ್ರೀನ್ ಸೆಟ್ ಮೊಬೈಲ್ ಇತ್ತು ಸರ್ ನನ್ನ ಹತ್ರ. ಅವ್ರದ್ದು ಒಂದು ಲ್ಯಾಂಡ್ ಲೈನ್ ನಂಬರ್ ಇತ್ತು ಸರ್ ಲೋಕಲ್ ಅಲ್ಲಿ. ಆ ನಂಬರ್ ಕೊಟ್ರು, ನನ್ನ ನಂಬರ್ ನನ್ ಕೊಟ್ಟೆ. ಹಂಗೆ ಸ್ವಲ್ಪ ನಮ್ದು ಪ್ರೀತಿ ಬೆಳೀತು ಸರ್. ಯಾಕಂದ್ರೆ ಅಕ್ಕನ ಮಗಳು ಅಂದ್ರೆ ನನಗೆ ಹೊಸೆ ಆಗ್ಬೇಕಲ್ಲ ಅನ್ನೋ ನನಗೆ ಒಂದು ಕಾನ್ಫಿಡೆಂಟ್ ಇಂದ ನಾನು ಲವ್ ಮಾಡಿದೆ ಸರ್ ನಾನು. ಸರ್ ಅವ್ರ ಕಡೆಯಿಂದನೂ ಅಷ್ಟೇ 100 ಸತ್ಯ ಲವ್ ಇತ್ತು ಸರ್. ಎಷ್ಟು ವರ್ಷ ಸರ್ ಅವಾಗ ಅವರಿಗೆ SLC ಸರ್ ಅವರು 16 ವರ್ಷ. 16 ವರ್ಷ ಸರ್. 16 ವರ್ಷಕ್ಕೆ ನಿಮ್ಮನ್ನ ಲವ್ ಮಾಡಾರ? ಇಲ್ಲ ಸರ್, ಅದು ಹೆಂಗೆ ಅಂದ್ರೆ ಗ್ರೂಪ್ ರಶಕ್ಕೆ ಹೋದಾಗೆ ಒಂದ್ ಸ್ವಲ್ಪ ನಾನು ಸ್ವಲ್ಪ ಬೆಂಗಳೂರಿಂದ ಹೋದಾಗೆ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿದ್ದೆ ಸರ್ ನಾನು ಅವಾಗ. ಸ್ವಲ್ಪ ಬೆಲ್ ಬೇಟಮ್ ಪ್ಯಾಂಟ್, ಒಂಥರ ಏನೋ ಒಂದು ಟೀ ಶರ್ಟ್, ಒಂದು ಟೋಪಿ, ಏನೋ ಒಂದು ರೇಟ್ ಅಲ್ಲಿ ಇದ್ದೆ ಸರ್ ನಾನು ಅವಾಗ. ಅವಾಗ ಅವ್ರು ನನ್ನ ಇಷ್ಟಪಟ್ಟು ಮಮ್ಮ ನಾನು ಈ ತರ ಅಂತ ಸುಮ್ಮನೆ ಫೋನಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೆ ಸರ್ ನಾನು. ಅವರು ಅಷ್ಟೇ ಮಾಡೋರು, ನಾನು ಮಾಡಿದೆ. ಹೇಳ್ಕೊಂಡಿದ್ಯಾರು? ಹೇಳ್ಕೊಂಡಿದ್ದು ಅವರೇ ಸರ್, ಪುಣ್ಯವಂತರು. ಅವ್ರೇ ಹೇಳ್ಕೊಂಡ್ರು. ಅದು ಕಂಟಿನ್ಯೂ ಆದ ಸರ್. ಅವ್ರನ್ನ ನಾನು ಪಡಿಬೇಕಾದ್ರೆ ತುಂಬಾ ಕಷ್ಟಪಟ್ಟೆ ಸರ್. ನಮ್ಮ ಅಕ್ಕ ಕೊಡ್ಬೇಕು ಅಂತ ನನಗೆ, ನಮ್ಮ ಮಾವ ಕೊಡಬಾರ್ದು ಅಂತ ನಮ್ಮ ಮಾವ. ನಿಮ್ಮ ಮಾವ ಬೇಡ ಅನ್ನಕ್ಕೆ, ನಿಮ್ಮ ಅಕ್ಕ ಬೇಕು ಅನ್ನಕ್ಕೆ ಸರ್. ಆದ್ರೂ ಸಹಿತಾಗೆ ಇವಳೇ ಒಪ್ಸಿಲ್ಲ ಸರ್ ಅವ್ರ ಅಪ್ಪಗೆ. ನಾನು ಆದ್ರೆ ಅವ್ರನ್ನೇ ಆಗ್ಬೇಕು ಅಂತ ಅವಳು ಒಪ್ಸಿದ್ಲು ಸರ್. ಒಪ್ಸಿ 18 ವರ್ಷ 18 ದಿನಕ್ಕೆ ನಾನು ತಾಳಿ ಕಟ್ಟೇನಿ ಸರ್ ಅವಳಿಗೆ. 18 ವರ್ಷ 18 ದಿನ? ಹಾ ಸರ್, 18 ವರ್ಷ 18 ದಿನಕ್ಕೆ ನಾನು ತಾಳಿ ಕಟ್ಟೇನಿ ಸರ್ ಅವ್ರಿಗೆ. ಓಕೆ. ಕಟ್ಟಾದ್ಮೇಲೆ ಸರ್ ಮದ್ವಿದೆಲ್ಲಾ ಖರ್ಚು ನಮ್ಮ ಅಕ್ಕ ಏನಂದ್ಬಿಟ್ಲು, ನಮ್ಮ ಹತ್ರ ₹1 ದುಡ್ಡಿಲ್ಲ, ಎಲ್ಲಾ ನೀನೇ ಖರ್ಚು ಮಾಡ್ಬೇಕು ಅಂದ್ಲು ಸರ್. ಓಕೆ ಸರ್ ಅವಾಗ ನಾನು ದುಡಿತಾ ಇದ್ದೆ ಸರ್. ಹಂಗಾಗಿ ಆಟೋದಲ್ಲಿ ದುಡ್ದು ಸರ್ ನಾನು ಬ್ಯಾಚುಲರ್ ರೂಮ್ ಅಲ್ಲಿ ಇದ್ಬಿಟ್ಟು ದುಡ್ಡು ಅಷ್ಟಿಷ್ಟು ಸೇವ್ ಮಾಡ್ಬಿಟ್ಟು ನಾನು ಒಪ್ಕೊಂಡೆ ಸರ್ ಅದಕ್ಕೆ. ಒಪ್ಕೊಂಡ್ಮೇಲೆ ನಾನು ಮದುವೆಗೆ ಸಿದ್ಧ ಆದೆ ಸರ್ ನಾನು. ನಮ್ಮಮ್ಮನೂ ಒಪ್ತು, ನಮ್ಮ ರಿಲೇಷನ್ ಅಲ್ಲಿ ಎಲ್ಲ ಒಪ್ಪಿದ್ರು. ಅವ್ರ ಕಡೆಗೂ ಅವ್ರ ಅಪ್ಪ ಒಂದ್ ಸ್ವಲ್ಪ 150% ಒಪ್ಪಿರ್ಲಿಲ್ಲ ಸರ್.
ಅವ್ರ ಅಮ್ಮ ಒಪ್ಪಿತ್ತು ಸರ್, ಖರ್ಚೆಲ್ಲ ಇವ್ ಮಾಡ್ತಾನಲ್ಲ ಬಿಡು ಅಂತ. ಸರ್ ಅವ್ರ ಕೈಯಲ್ಲಿ ನಾನು 3 ಲಕ್ಷ ರೂಪಾಯಿ ದುಡ್ಡು ಕಟ್ಟೆ ಸರ್ ನಾನು. ಕೊಟ್ರಿ? ಸರ್ 2019ರಲ್ಲಿ 3 ಲಕ್ಷ ರೂಪಾಯಿ ನಾ ದುಡ್ಡು ಕೊಟ್ಟೆ ಸರ್ ಅವ್ರಿಗೆ, ನೀವು ಮದುವೆ ಮಾಡ್ರಿ, ಹ್ಮ್ ನನಗೆ ಅವಳು ಬೇಕು ಹ್ಮ್ ಅಂತಂದು 3 ಲಕ್ಷ ದುಡ್ಡು ಕೊಟ್ಬಿಟ್ಟು ನಾನ್ 3 ಲಕ್ಷ ಖರ್ಚು ಮಾಡಿದೆ ಸರ್, ನಂದು ವೈಯಕ್ತಿಕ. ಮತ್ತೆ ನಾನು ಯಾಕಂದ್ರೆ ಅವ್ರು ಮದುವೆ ಮಾಡ್ತಿದಾರೆ ಅಂದ್ರೆ ನಾನು ನಮ್ಮ ರಿಲೇಷನ್ಗಳನ್ನೆಲ್ಲ ಕರ್ಕೊಂಡ್ ಹೋಗೋದಾಗ್ಲಿ, ಒಂದು ಎಲ್ಲದೂ ಮಾಡ್ಬೇಕಲ್ಲ ಸರ್. ಅದನ್ನೆಲ್ಲ ಮಾಡಿದೆ ಸರ್ ನಾನು. ಸರ್ ಅದು ಮಾಡಿ ಒಂದು ವರ್ಷಕ್ಕೆ 2020ರಲ್ಲಿ ನನಗೆ ನನ್ ಬಂಗಾರದಂತ ನನ್ ಮಗ ಹುಟ್ಟಿದ ಸರ್. ಕೊರೋನಾದಲ್ಲಿ ಹುಟ್ಟಿದ ಸರ್. ಕೊರೋನಾದಲ್ಲಿ ಹುಟ್ಟಿದ ಅಂದ್ರೆ 7 ತಿಂಗಳು ಹುಟ್ಟಿದ ಸರ್ ಅವನು. ಹೌದಾ ಸರ್ ನನ್ ಮದುವೆ 2019ರಲ್ಲಿ ಆಗಿದ್ದು ಸರ್. 7 ತಿಂಗಳಿಗೆ ಅದು ಏನಂದ್ರೆ ಕೊರೋನಾ, ಅವಳಿಗೆ ಸ್ವಲ್ಪ BP ಇತ್ತು ಸರ್. ನಮ್ಮ ಮನೆಯವರಿಗೆ ತುಂಬಾ ಊದ್ಕೊಂಡ್ಬಿಟ್ಟಿದ್ರು ಸರ್, ದಪ್ಪ ಆಗ್ಬಿಟ್ಟಿದ್ರು. ದಪ್ಪ ಆಗ್ಬಿಟ್ಟಿದ್ರಲ್ಲ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಅವ್ರು ಏನ್ ಮಾಡ್ಬಿಟ್ರು ಅಂದ್ರೆ ಕೊರೋನಾದಲ್ಲಿ ಇಲ್ಲ ಇದು ಡೆಲಿವರಿ ಆಗ್ಲೇಬೇಕು ಅಂತ ಇಂಜೆಕ್ಷನ್ ಮಾಡ್ಬಿಟ್ಟು ಡೆಲಿವರಿ ಮಾಡಿದ್ರು ಸರ್ ಅವರು. ಮಗನೂ ಹುಟ್ಟಿದ್ದ ಸರ್. ನನಗೆ ಗಂಡ್ ಮಗ ಆಗೈತೆ ಅಂತ ಸರ್, ನನಗೆ 3/4 kg ಇದೆ ಅಂತ ನಾನು ಬರೀ ಒಂದು ಕೈಯಲ್ಲಿ ತೋರಿಸಿದಾರೆ ಸರ್ ಸಿಸ್ಟ್ರು. ಸರ್ ಒಂದು ನಿಮ್ ಕೈ ಇದೆಯಲ್ಲ ಸರ್, ಅದು ಅಷ್ಟೇ ಇದ್ದ ಸರ್. ಅವ್ನು 3/4 kg ಇದ್ದ ಸರ್ ನನ್ ಮಗ. ಒಂದು ಕೈ ಎಷ್ಟಪ್ಪ ಇದೆಯೋ ಅದು ಒಟ್ಟಾರೆ ದೇಹನೇ ಅಷ್ಟಪ್ಪ ಇತ್ತು? ಅಷ್ಟೇ ಇತ್ತು ಸರ್. ಸರ್ ನನ್ ಸಡನ್ಲಿ ನೋಡಿದ್ರೆ ಕಾಣ್ಲಿಲ್ಲ ಸರ್ ನನ್ ಮಗ. ನನಗೆ ಆಶ್ಚರ್ಯ ಆಗ್ಬಿಡ್ತು ಸರ್, ನನಗೆ ಇದು ನನ್ ಮಗನ ಅಂತ. ನನಗೆ ಅಷ್ಟು ಅರಿವು ಇರ್ಲಿಲ್ಲ ಸರ್ ನನಗೆ ಅಷ್ಟು. ಅಂದ್ರೆ 7 ತಿಂಗಳಿಗೆ ತೆಗ್ದಿದ್ ತಪ್ಪಾಯ್ತು ಅಂತ? 7 ತಿಂಗಳಿಗೆ ಡೆಲಿವರಿ ಆಗ್ಬಿಡ್ತು ಸರ್ ಅವಾಗ ಅವರಿಗೆ. ಅಂದ್ರೆ ಪೂರ್ಣ ಬೆಳವಣಿಗೆ ಆಗಿರ್ಲಿಲ್ಲ ಅಂತ? ಬೆಳವಣಿಗೆ ಆಗಿರ್ಲಿಲ್ಲ ಸರ್ ನನ್ನ ಮಗಗೆ. ಅವಾಗ ನನಗೆ ಗಂಡ್ ಮಗು ಅಂತ ತೋರಿಸಿದ್ರು. ಆಮೇಲೆ ನಿಮ್ ಮನೆಯವ್ರನ್ನ ಐಸಿಲ್ ಇಟ್ಟಿದೀವಿ, ಈ ಮಗುನು ಐಸಿಲ್ ಇಡ್ಬೇಕು ಅಂದ್ರು ಸರ್. ಸರ್ ನಾನ್ ಬೆಂಗಳೂರಲ್ಲಿ ದುಡಿದ್ಬಿಟ್ಟು ಒಂದು ಚಿಕ್ಕದೊಂದು ಸೈಟ್ ತಗೊಂಡಿದ್ದೆ ಸರ್ ನಾನು ಊರಲ್ಲಿ. ನನ್ ಮಗಗೋಸ್ಕರ ಸರ್. ಆ ಕೊರೋನಾದಲ್ಲಿ ಸರ್ ಯಾರನ್ನ ಮಾತಾಡ್ಸಿದ್ರು ₹1 ದುಡ್ಡು ಕೊಡ್ಲಿಲ್ಲ ಸರ್. ಅವಾಗ ಸಾಲಿ ಬೀಳ್ತೀನಿ ಅಂದ್ರೆ ₹1 ದುಡ್ಡು ಮುಟ್ಲಿಲ್ಲ ಸರ್ ನನಗೆ. ಸರ್ ನನ್ನ ತಮ್ಮನ್ನು ನಾನು ಕೇಳಿದೆ, ಕಂಪ್ನಿಲಿ ಕೆಲಸ ಮಾಡ್ತಿದ್ದ, ನನ್ನ ಹತ್ರ ₹1 ದುಡ್ಡಿಲ್ಲ. ಯಾಕಂದ್ರೆ ಅವನು ಬ್ಯಾಚುಲರ್ ಸರ್ ಅವಾಗ. ಅವನು ವೈಯಕ್ತಿಕ ಖರ್ಚುಗಳೇ ಜಾಸ್ತಿ ಇದ್ರು ಸರ್ ಅವಾಗ. ಹಂಗಾಗಿ ನಮ್ ತಮ್ಮನೂ ಇಲ್ಲ ಅಂದ ಸರ್ ಅವಾಗ. ನಂದು ಚಿಕ್ಕದೊಂದು ಸೈಟ್ ತಗೊಂಡಿದ್ದೆ ಸರ್ ನಾನು ಅವಾಗ. ಸರ್ ನಾನ್ ತಗೊಂಡಿದ್ದು ಕಷ್ಟಪಟ್ಟು ಬೇವ್ರು ಸುರಿಸಿ ದುಡ್ಡು ತಗೊಂಡಿದ್ದು 7 ಲಕ್ಷ ರೂಪಾಯಿ ಸೈಟ್ ತಗೊಂಡಿದ್ದೆ ಸರ್ ನಾನು ಅವಾಗ. ನನ್ ಮಗ ಹಿಂಗಾಯ್ತು, ಈಗ ಐಸಿಲ್ ಇದಾರೆ, ನಿನ್ ಹೆಂಡ್ತಿಗೂ ಉಳಿಸ್ಕೋಬೇಕು, ನಿನ್ ಮಗನು ಉಳಿಸ್ಕೋಬೇಕು ಅಂತ ಡಾಕ್ಟರ್ ಹೇಳಿದ್ರು ಸರ್. ಯಾರ್ ಕೇಳಿದ್ರು ₹1 ಇಲ್ಲ ಅಂದ್ಮೇಲೆ ನಾನು ನನ್ನ ಹತ್ರ ಯಾರು ಕೇಳಿದ್ರು ದುಡ್ಡು ಕೊಡ್ತಿಲ್ಲ ಸರ್. ಅವಾಗ ಏನ್ ಮಾಡಿದೆ ಅಂದ್ರೆ ಒಂದು ಸೈಟ್ ಹತ್ರ ಹೋದೆ. ಪಕ್ಕದ ಊರವರು ಬಂದ್ಬಿಟ್ಟು, ಸರ್ ನನ್ನ ಪರಿಸ್ಥಿತಿಗೆ ನಮ್ಮ ಮಾವಾರೊಬ್ರು ಬಂದ್ಬಿಟ್ಟು ನಿನಗ್ ದುಡ್ಡು ಕೊಡಿಸ್ತೀನಿ, ಆ ಸೈಟ್ ಅವ್ರ ಹೆಸರಿಗೆ ನೀನ್ ಮಾಡ್ಲೇಬೇಕು ಅಂತ ಹೇಳಿದ್ರು ಸರ್ ಅವಾಗ. ಸರ್ ನಾ ತಗೊಂಡದ್ದು 7 ಲಕ್ಷಕ್ಕೆ ಸರ್ ಅವಾಗ. ನನಗೆ 8,25,000 ಸೇಲ್ ಮಾಡಿದ್ರು ಸರ್ ಅವಾಗ. ನನ್ನ ಮಗ ಖರ್ಚಾಗಿದ್ದು 6 ಲಕ್ಷ ಸರ್. 6 ಲಕ್ಷ ಖರ್ಚು ಆಯ್ತು. ನಮ್ಮ ಮನೆಯೊಳಗೆ 2 ಲಕ್ಷ ಖರ್ಚಾಯ್ತು ಸರ್ ಅವಾಗ. ಯಾಕಂದ್ರೆ ಬ್ಲಡ್ ಅವ್ರಿಗೆ ನಾರ್ಮಲ್ ಡೆಲಿವರಿ ಆಗಿತ್ತು ಸರ್ ಅವಾಗ. ನಾರ್ಮಲ್ ಡೆಲಿವರಿ ಆಗಿದ್ಕೆ ಬ್ಲಡ್ ಎಲ್ಲ ಜಾಸ್ತಿ ಇದೆ ಅಂತ ಸಖತ್ ಬಿಲ್ ಮಾಡಿಬಿಟ್ರು ಸರ್ ಅವಾಗ. ಅವ್ರಿಗೆ 2 ಲಕ್ಷ, ನನ್ ಮಗಗ ನಾನು 4 ಟೈಮ್ ಕಟ್ಟಿದೀನಿ ಸರ್ ದುಡ್ಡ. ಟೋಟಲ್ 6 ಲಕ್ಷ ಸರ್. 8 ಲಕ್ಷ ಅಲ್ಲೇ ಹೋಗ್ಬಿಡ್ತು ಸರ್ ನನಗೆ. 8 ಲಕ್ಷ ಹೋಯ್ತು. ನಮ್ಮ ಅಕ್ಕ ಆಯ್ತಪ್ಪ ಹಿಂಗಾಗೈತಿ, ಮಗ ಇದ್ದಾನೆ ಈಗ ನೋಡ್ಕೊ ಅಂತಂದು ನಾನು ಅವಾಗ ಬೆಂಗಳೂರು ಬಿಟ್ಟೆ ಸರ್ ನಾನು ಅವಾಗ. ಯಾಕೆಂದ್ರೆ ನಾನು ಅವ್ರ ಮನೆಯಲ್ಲಿ ನಾನು ನೋಡ್ಕೋಬೇಕಿತ್ತು ಸರ್, ಆ ರೇಂಜಿಗಿತ್ತು. ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ಯಾವ್ದೋ ಒಂದು ಸಿಟಿಗೆ ಬಂದ್ಬಿಟ್ಟು ಕರ್ಕೊಂಡು ನೋಡ್ಕೊಂಡು ಚೆನ್ನಾಗಿದ್ದೆ ಸರ್ ನಾವು. ಯಾರನ್ನ ಕರ್ಕೊಂಡ್ಬಂದು? ನಮ್ಮ ಮನೆಯನ್ನು, ನನ್ ಮಗನು ಸರ್. ನಮ್ಮ ಅಕ್ಕನ ಪರಿಸ್ಥಿತಿ ಸರಿ ಇರ್ಲಿಲ್ಲ ಸರ್ ಅವಾಗ ಅಲ್ಲಿ ಆ ಊರಲ್ಲಿ ತವ್ರ ಮನೇಲಿ. ಅವ್ರೊಂದ್ ಚಿಕ್ಕ ಗುಡ್ತು ಸರ್ ಅವಾಗ. ಅಲ್ಲಿಗೆ ಅಡ್ಜಸ್ಟ್ ಆಗಲ್ಲ ಅಂತ ನೀನ್ ಎಲ್ಲಾರು ಒಂದ್ ಬಾಡಿಗೆ ಮನೆ ಮಾಡ್ಕ ಅಂತ ಅಂದು ನನ್ ಕಳ್ಸಿಬಿಟ್ರ ಸರ್ ಅವಾಗ.
ನಾನು ಒಂದು ಸಿಟಿಗೆ ಬಂದೆ, ಅಲ್ಲೇ ನನಗೆ ದೇವ್ರು ಸರ್ ನನಗೆ ದೇವ್ರು ಹಿಂದಿದ್ದಾನೆ ಅಂದ್ರೆ ನನಗೆ ಅವು ಕ್ಷಣದಲ್ಲೇ ನನಗೆ ಕೆಲಸ ಕೊಡ್ತು ಸರ್. ಅವಾಗ ಓಕೆ. ಒಂದು ಲಾರಿ ಓಡ್ಸಕ್ಕೆ ಹ್ಮ್ ಜಸ್ಟ್ ಒಂದು 4 ಅವರ್ ಸರ್, ಹಿಂಗ್ ಬರೋದಷ್ಟೇ. ಹ್ಮ್ ಆ 4 ಅವರ್ ಹಿಂಗ್ ಹೋಗ್ಬರೋದಕ್ಕೆ ನಾನು ಹೇಳ್ತೀನೋ ನನ್ನ ಮಗ ಒಂದ್ 4 ವರ್ಷ ಆಗೋ ಮಟ ಕ್ಲೀನ ಸಾಕಿದೆ ಸರ್ ನಾನಲ್ಲಿ. ಹ್ಮ್ ಸಾಕ್ಬಿಟ್ಟೆ, ಸಾಕಿ ತಿರುಗಿ ನಮ್ಮ ಮನೇಲಿ ಅಂದ್ಬಿಟ್ಲು, ಇಲ್ಲಿ ದುಡಿಮೆ ಸರಿಯಾಗಲ್ಲ, ನಾವು ಬೆಂಗಳೂರಿಗೆ ಹೋಗೋಣ ಹ್ಮ್ ಅಂದ್ರು ಸರ್. ನಾನ್ ನಮ್ಮ ಮನೇಲಿ ಹೇಳ್ತಾಳಲ್ಲ ಅಂತ ಅಂದ್ಬಿಟ್ಟು ನಾನು ಬೆಂಗಳೂರಿಗೆ ಬಂದೆ ಸರ್. ಮತ್ತೆ ಹ್ಮ್ ಬೆಂಗಳೂರಿಗೆ ಬಂದ್ಬಿಟ್ಟು ಒಂದ್ ಸ್ಕೂಲ್ ಬಸ್ ಓಡಿಸ್ಕೊಂತ ಒಂದ್ ಆಟೋ ಓಡಿಸ್ತಾ ಇದ್ದೀನಿ ಸರ್ ನಾನು. ಹ್ಮ್ ಸರ್ ನನ್ನ ಮಗೀಗ 5 ವರ್ಷ 8 ತಿಂಗಳು ಸರ್. ಯಾರಿಗೆ? ನನ್ ಮಗಗ್ ಸರ್ ಇವಾಗ. ಓಕೆ. ನನ್ ಮಗ ಸೂಪರ್ ಸರ್, ರಾಜ ಇದ್ದಂಗಿದ್ದಾನೆ ಸರ್. ಹ್ಮ್ 5 ವರ್ಷ 8 ತಿಂಗಳು ಸರ್ ನನ್ ಮಗಿಗೆ ಇವಾಗ. ಹ್ಮ್ ನಾನು ಆಟೋ ಓಡಿಸ್ತಿದ್ದೆ ಸರ್, ನನ್ ಸ್ಕೂಲ್ ಬಸ್ ವಿತ್ ಆಟೋ ಸರ್. ಹ್ಮ್ ನಾನು ಸ್ಕೂಲ್ ಬಸ್ ಸರ್ ಟೈಮಿಂಗ್ಸ್ ನಿಮಗೆ ಗೊತ್ತಿದೆ ಸರ್, ಈ ತರ ಟೈಮಿಂಗ್ಸ್ ಇರುತ್ತೆ. ಹ್ಮ್ ಪಾರ್ಟ್ ಟೈಮ್ ಅಲ್ಲಿ ಆಟೋ ಓಡಿಸ್ಬೇಕು ಸರ್ ನಾನು. ಹ್ಮ್ ಆ ಪಾರ್ಟ್ ಟೈಮ್ ಅಲ್ಲಿ ಆಟೋ ಓಡಿಸ್ಬೇಕಾದ್ರೆ ನಾನು ಮನೆಗೆ ಹೋಗ್ತಿರ್ಲಿಲ್ಲ ಸರ್. ನಾನು ಹ್ಮ್ ಸರ್ ಇದು ಪ್ರತಿಯೊಬ್ಬ ಡ್ರೈವರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತಿದ್ದೀನಿ ಸರ್ ನಾನು. ಅಲ್ಲ, ಈಗ ನೀವು ಹಾ. ಒಂದು ಬೆಳಿಗ್ಗೆ 9 ಗಂಟೆಗೆ ಕರ್ಕೊಂಬಂದು 9:30 ಮಕ್ಳನ್ನ ಶಾಲೆಗೆ ಬಿಟ್ಬಿಟ್ಟು ಬಸ್ಸಲ್ಲಿ ನಿಲ್ಸ್ಬಿಟ್ಟು ಅಲ್ಲೇ ಆಟೋ ತಗೊಂಡು ನೀವು ಡ್ಯೂಟಿಗೆ ಹೋಗ್ತಿದ್ರಿ. ಆಟೋಗೆ ಹೋಗ್ಬಿಡ್ತಿದ್ದೆ ಸರ್. ಮನೆಗೆ ಹೋಗ್ಬಿಟ್ರೆ ಮತ್ತೆ ಲೇಟ್ ಆಗ್ಬಿಡುತ್ತೆ ಸರ್, ಮನೆಗೆ ಹೋಗ್ಬಿಟ್ರೆ ಮತ್ತೆ ಲೇಟ್ ಆಗ್ಬಿಡುತ್ತೆ ಅಂತ ನಂಗೆ ನಾನು ಗಾಡಿಗೆ ಹೋಗ್ಬಿಡ್ತಿದ್ದೆ ಸರ್, ನಾನು ಆಟೋಕ್ಕೆ ದುಡಿಯಕ್ಕೆ. ಓಕೆ. ಶಾಲೆಗೆ ಸರ್ ಮಕ್ಳನ್ನ ಬಿಟ್ಟು ಅಲ್ಲಿಂದ ಆಟೋಗೆ ಡ್ಯೂಟಿಗೆ ಹೋಗ್ತಿದ್ರಿ, ಮನೆಗೆ ಸರ್. ಹೋಗ್ತಿರ್ಲಿಲ್ಲ. ನಾನು ಮನೆಗೆ ತಿಂಡಿ ತಿನ್ನಕ್ಕೂ ಹೋಗ್ತಿರ್ಲಿಲ್ಲ ಸರ್. ಯಾಕೆಂದ್ರೆ ನನ್ ಕಷ್ಟ, ನನ್ ಸೈಟ್ ಮಾಡ್ಕೊಂಡ್ಬಿಟ್ಟು ನಾನು ಹೆಂಡ್ತಿನೋ ನನ್ನ ಮಗನೋ ನಾನು ಉಳಿಸ್ಕೊಂಡಿದೀನಿ. ನಾನು ಏನಾದ್ರು ಒಂದು ಅಚೀವ್ಮೆಂಟ್ ಮಾಡ್ಬೇಕು ಅಂತ ನಾನು ಅಲ್ಲಿಂದಂಗೆ ಆಟೋಕ್ಕೆ ಹೋಗ್ಬಿಡ್ತಿದ್ದೆ ಸರ್ ನಾನು. ಓಕೆ. ಅವಾಗ ನನ್ನ ಮನೆಯಲ್ಲಿ ನಾನು ಏನ್ ಹೇಳ್ತಿದ್ದೆ ಅಂದ್ರೆ ಸರ್, ನಾನು ಈಗ ಬರಕ್ಕಾಗಲ್ಲ, ನೀ ತಿಂಡಿ ಮಾಡು, ತಿಂಡಿ ತಿಂದು ನಿನ್ ಮಲ್ಕ, ಪಾಪನ್ ತಿನ್ಸ್ಬಿಟ್ಟು ಮಲ್ಕ ಅಂತಂದ್ ಹೇಳ್ಬಿಟ್ಟು ನಾನು ಗಾಡಿಗೆ ಹೋಗ್ತಿದ್ದೆ ಸರ್. ನನಗೆ ಅಲ್ಲಿಂದಂಗೆ ಡೈರೆಕ್ಟ್ ಆಗಿ ಸರ್ ಫೋನಲ್ಲಿ ಹೋಗ್ತಾ ಇದ್ದೆ ಸರ್. ನನಗೆ ಸರ್ ನನಗೆ ಇವಾಗ ಏನು ಈಗ ಏನಾಗಿದೆ ಅಂದ್ರೆ ಸರ್, ಹೋದ್ಮೇಲೆ ನಾನು ಆತರ ಎಲ್ಲ ದುಡಿತಾ ಇದ್ದೆ ಸರ್ ನಾನು. ಓಕೆ. ಇವಾಗ ನನಗೆ ಇದಕ್ಕಿಂತಾಗನೆ ಒಂದಿನ ಏನಾಗ್ಬಿಡ್ತು ಸರ್, ನನ್ನ ಮಗ ಇವಾಗ 5 ವರ್ಷ 6 ತಿಂಗಳು ಸರ್ ನನ್ನ ಮಗಗೆ. ಓಕೆ. ಅವನು ಹೊರಗೆ ಆಟ ಆಡ್ತಾ ಇದ್ದ ಸರ್. ನಾನು ಗ್ಯಾರೇಜ್ ಅಲ್ಲಿ ಇದ್ದೆ, ನಮ್ಮ ಮನೇಲಿ ಫೋನ್ ಮಾಡಿದೆ ಸರ್ ನಾನು. ಗ್ಯಾರೇಜಾ? ಸರ್ ನಾನು ಆಟೋ ರಿಪೇರಿ ಇತ್ತು, ಹಂಗಾಗಿ ಗ್ಯಾರೇಜ್ ಹೋದೆ ಸರ್ ನಾನು. ಓಕೆ. ಗ್ಯಾರೇಜ್ ಹೋದ್ಮೇಲೆ ನಾನು ಡೈಲಿ ವಿಡಿಯೋ ಕಾಲ್ ಮಾಡ್ತಿದ್ದೆ, ಫೋನ್ ಮಾಡ್ತಿದ್ದೆ, ಊಟ ಮಾಡ್ದ ತಿಂಡಿ ತಿಂದ ಏನ್ ಮಾಡ್ತಿದ್ದೆ. ಧ್ವನಿ ಸ್ವಲ್ಪ ಕಟ್ ಆಗ್ತಿದೆ ಸರ್. ನಾನು ಡೈಲಿ ನಾನು ಫೋನ್ ಮಾಡ್ತಿದ್ದೆ ಸರ್ ಅವರಿಗೆ. ಯಾವ ಟೈಮಿಗೆ ಮಾಡ್ತಿದ್ರಿ ಸರ್? ನಾನು ಒಂದು 4 ಗಂಟೆಗೂ ನಾನು ಮಾಡ್ತಿದ್ದೆ ಸರ್. ಯಾಕಂದ್ರೆ ನಾನು ಇಷ್ಟಪಟ್ಟು ಮದುವೆಗಳು ಸರ್ ಅವಳು. ನನ್ 4 ಗಂಟೆ 20 ನಿಮಿಷಕ್ಕೂ ನಾನು ಏನ್ ಮಾಡ್ತಿದ್ಯಾ ಅಂತ ನಾನು ಫೋನ್ ಮಾಡ್ತಿದ್ದೆ ಸರ್. ಸರ್ ಅವ್ಳು ಚೆನ್ನಾಗಿರ್ಲಿ ಅಂತ ನಾನು ಅಫಿಷಿಯಲ್ ಏರಿಯಾದಲ್ಲೇ ನಾನು 10,000 ಬಾಡಿಗೆ ಸರ್ ನನ್ನ ಮನೆ. ಒಂದ್ ನಿಮಿಷ, ನಿಮ್ ಧ್ವನಿ ಮೊದ್ಲಂಗ್ ಕೇಳಿಸ್ತಾ ಇಲ್ಲ, ಕಟ್ ಆಗ್ತಿದೆ ಸರ್. ಸ್ವಲ್ಪ. ಇವಾಗ ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಿದೆಯಾ ನನ್ನ ಧ್ವನಿ? ಕೇಳಿಸ್ತಾ ಇದೆಯಾ ಸರ್? ಹೇಳಿ. ಸರ್ ಕೇಳಿಸ್ತಾ ಇದೆ ಸರ್. ಒಂದು ಅಫಿಷಿಯಲಿ ನಾನು ಅದು 10,000 ಬಾಡಿಗೆ ಸರ್ ಮನೆ. ಯಾಕಂದ್ರೆ ನನ್ನ ಮಗ ನನ್ನ ಹೆಂಡತಿ ಚೆನ್ನಾಗಿರ್ಬೇಕು ಅಂತ ಒಳ್ಳೆ ಏರಿಯಾದಲ್ಲೇ ಮನೆ ಮಾಡಿದೀನಿ ಸರ್ ನಾನು. 10,000 ಬಾಡಿಗೆ? 10,000 ಬಾಡಿಗೆ ಸರ್. ನನಗೆ ಸ್ಕೂಲಲ್ಲಿ 22,000 ಪೇಮೆಂಟ್ ಸರ್. ನಾನು ಪಾರ್ಟ್ ಟೈಮ್ ಆಟ ಓಡಿಸ್ತಿದ್ದೀನಿ ಸರ್ ನಾನು. ನಾನೇನಂದ್ರೆ ಸರ್, ನಮ್ಮ ಅಕ್ಕ ನನ್ನ ನಂಬಿ ಕೊಟ್ಟಿದ್ದಾಳೆ ಅಂತ ನನ್ನ ಮನೆಯನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ನಾನು ಆ ರೇಂಜ್ ನಾನು ನಿರ್ಧಾರ ತಗೊಂಡು ಸ್ವಲ್ಪ ಮನೆ ಬಾಡಿಗೆ ಸರ್. ಓಕೆ. ನನ್ನ ಮಗ ಇವಾಗ 5 ವರ್ಷ 6 ತಿಂಗಳು ಸರ್ ನನ್ನ ಮಗಗೆ. ಓಕೆ. ಸರಿ ಸರ್. ಇವಾಗ ನಾನು ಗ್ಯಾರೇಜ್ ಹೋಗಿದ್ದೆ ಸರ್, ನಾನು ಗಾಡಿ ರಿಪೇರಿ ಮಾಡ್ಸಕ್ಕೆ. ಸರ್ ನಮ್ಮ ಮನೇಲಿ ನಾನು ಫೋನ್ ಮಾಡಿದೆ, ಏನ್ ಮಾಡ್ತಿದ್ಯಾ ಅಂತ. ನಾನು ಬೆಡ್ರೂಮ್ ಅಲ್ಲಿ ಮಲಗಿದೀನಿ, ತಲೆ ನೋಯ್ತಾ ಇದೆ ಅಂತ ಅಂದ್ರು ಸರ್ ಅವರು. ಆ ಕ್ಷಣಕ್ಕೆ ನಾನು ವಿಡಿಯೋ ಕಾಲ್ ಮಾಡಿದೆ ಸರ್ ನಾನು. ಸರ್ ಅವ್ರು ಎತ್ತಿಲ್ಲ ಸರ್, ಅವ್ರು ವಿಡಿಯೋ ಕಾಲ್ ಎತ್ತಕ್ಕೆ ಎಷ್ಟು ಸೆಕೆಂಡ್ ತಗೊಂಡ್ರು ಅಂದ್ರೆ ಒಂದು 20 ಸೆಕೆಂಡ್ ತಗೊಂಡ್ರು ಸರ್. 20-30 ಸೆಕೆಂಡ್ ತಗೊಂಡ್ರು.
ಅವಾಗ ಹಾಲಲ್ಲಿ ಬಂದ್ಬಿಟ್ಟು ಎತ್ಬಿಟ್ರು ಸರ್ ವಿಡಿಯೋ ಕಾಲ್. ಯಾರು? ನಮ್ಮ ಮನೆಯವ್ರು ಸರ್, ನನ್ನ ಹೆಂಡತಿ. ಒಂದು 20-30 ಸೆಕೆಂಡ್ ಆದ್ಮೇಲೆ ಎತ್ತಿದ್ರು ಅಂತ. ಮೊದ್ಲಿಗೆ ಎತ್ತಲಿಲ್ಲ ಸರ್ ಅದು, ಓಕೆ. ಆಮೇಲೆ ಎತ್ತಿದ್ರು ಸರ್ ವಿಡಿಯೋ ಕಾಲ್. ಅವಳು ಯಾವತ್ತೂ ಹಾಲಲ್ಲಿ ಮಲ್ಗಲ್ಲ ಸರ್. ಅವಳು ಯಾವತ್ತೂ ಹಾಲಲ್ಲಿ ಮಲ್ಗಲ್ಲ ಸರ್. ಅವಳು ಹಾಲಲ್ಲಿ ಒಂದು ಮನುಷ್ಯ ಇದೆ ಸರ್, ಅಲ್ಲಿ ಮಲ್ಗಲ್ಲ ಸರ್. ಅವಳು ಹಾಲಲ್ಲಿ ಮಲಗುತ್ತಿರ್ಲಿಲ್ಲ ಯಾವತ್ತು ಅಂತ. ಯಾವತ್ತು ಮಲಗ್ತಿರ್ಲಿಲ್ಲ ಸರ್ ಅವಳು. ಬಟ್ ಅವತ್ತು ವಿಡಿಯೋ ಕಾಲ್ ರಿಸೀವ್ ಮಾಡಿದಾಗ ಹಾಲಲ್ಲಿದ್ರು. ಹಾಲಲ್ಲಿದ್ರು ಸರ್ ಅವರು. ಹಾಲಲ್ಲಿದ್ರು. ಬಂದ್ಬಿಟ್ಟು ನಾನು ಫೋನಲ್ಲಿ ಮಾತಾಡ್ಬೇಕಾರೆ ಬೆಡ್ರೂಮ್ ಅಲ್ಲಿ ಇದ್ದೀನಿ, ತಲೆ ನೋಯ್ತಾ ಇದೆ, ಮಲಗಿದ್ದೀನಿ ಅಂತ ಅಂದ ಸರ್ ನನಗೆ. ಹೌದನಪ್ಪಿ, ಅಯ್ಯೋ ಯಾಕೆ ತಲೆ ನೋಯ್ತಾ ಇದ್ದೀನಿ ಅಂತ ನಾನ್ ಕೇಳಿದೆ ಸರ್ ಅವ್ರನ್ನ. ಇಲ್ಲ ನನ್ಗೆ ಯಾಕೂ ಗೊತ್ತಿಲ್ಲ, ತಲೆ ನೋಯ್ತಾ ಇದೆ ಅಂದ್ರು. ಸರಿ ವಿಡಿಯೋ ಕಾಲ್ ಮಾಡ್ತೀನಿ, ನೀನ್ ನೋಡ್ಬೇಕು ಎತ್ತು ಅಂತ ಅಂದೆ ಸರ್ ನಾನು ಅವ್ರಿಗೆ. ಅವ್ರು ಎತ್ತಲಿಲ್ಲ ಸರ್. ಅವಾಗ ಒಂದ್ 20 ಸೆಕೆಂಡ್ ಎತ್ತಲಿಲ್ಲ ಸರ್. ಸಡನ್ಲಿ ಹಾಲಲ್ಲಿ ಬಂದ್ಬಿಟ್ಟು ಎತ್ತಿದ್ರಲ್ಲ ಸರ್. ಅವಾಗ ಹಾಲಿಗೆ ಬಂದು ಎತ್ತಿದ್ರು. ಎತ್ತಿದ್ರು ಸರ್. ಅವ್ರನ್ನ ನಾನು ನೋಡಿದೆ ಸರ್. ಅವ್ರನ್ನ ಯಾರನ್ನ? ನಮ್ಮ ಮನೆಯನ್ನ ನಾನು ನೋಡಿದೆ. ನಾನ್ ಮದುವೆಗಿದ್ದೇನೆ ಸರ್. ಅವ್ರನ್ನ ನಾನು ನೋಡಿದೆ. ಯಾಕಿಷ್ಟು ನಾನು ಅವಾಗ ಅವಳ ಹತ್ರ ಮಾತಾಡಿದೆ ಸರ್. ಅವಳು ಫಸ್ಟ್ ನನಗೆ ಫೋನ್ನಾಗ ಹೇಳಿದ್ದು ಬೆಡ್ರೂಮ್ ಅಲ್ಲಿ ಅಂತ ಸರ್ ಅವರು. ಈಗ ಹಾಲಲ್ಲಿ ಅಂತಿದ್ದಾಳಲ್ಲ ಏನು ಅಂತ ನನಗೆ ಸ್ವಲ್ಪ ಸಡನ್ಲಿ ನನಗೆ ತಡ್ಕನಕ್ಕಾಗ್ಲಿಲ್ಲ ಸರ್. ನನಗೆ ಒಂಥರ ಏನೋ ಒಂದು ನೋಡ್ಬೇಕು ಅಂತಂದು ಗ್ಯಾರೇಜ್ ಸರ್. ಒಂದ್ ನಿಮಿಷ. ಈಗ ಅವರು ಹೇಳಿದ ಬೆಡ್ರೂಮ್ ಅಲ್ಲಿ ಇಲ್ಲಿ ಒಂದ್ ಫೋನ್ ಎತ್ತಾಗ ಹಾಲಲ್ಲಿ ಇದ್ರು. ಸಡನ್ ಆಗಿ ನಿಮ್ ತಲೆ ಇಷ್ಟೆಲ್ಲ ಓಡ್ಬಿಡ್ತಾ? ಸರ್ ಓಡ್ಬಿಡ್ತು ಸರ್ ನನಗೆ. ಯಾಕೆಂದ್ರೆ ಸರ್ ನಾನು ವಿಡಿಯೋ ಸರ್ ನೀವೀಗ ನೀವು ಕಾಲ್ ಮಾಡಿದ್ರೆ ಅಂದ್ರೆ ನಾನು ವಿಡಿಯೋ ಕಾಲ್ ಮಾಡಿದೆ ಅಂದ್ರೆ ಎತ್ತಕ್ಕೆ ಎಷ್ಟು ಸೆಕೆಂಡ್ ಬೇಕು ಸರ್? ಓಕೆ, ನಾವು ಕೆಲಸದಲ್ಲಿ ಇರ್ಬೋದಲ್ಲ. ಇಲ್ಲ ಸರ್, ನನಗೆ ಯಾಕೆ ಅಂದ್ರೆ ನನಗೆ ಹಂಗ್ ಸಡನ್ಲಿ ಎತ್ತಲ್ ಸರ್ ಅವಳು. ಯಾವಾಗೂ ನಾನು ಮಾಡ್ತಾ ಇದ್ದೀಯಲ್ಲ ಸರ್, ಸಡನ್ಲಿ ಎತ್ತಲ್ ಸರ್. ಸಡನ್ಲಿ ಮುಖ ತೋರ್ಸೋದು, ಸಡನ್ಲಿ ಎಲ್ಲ ಮಾಡೋದು. ಇವನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೇರೆ ಮಾಡಿರೋದ್ರಿಂದ. ಹೌದು ಸರ್. ಓಕೆ, ಬೇಗ ಎತ್ತಬೇಕಿತ್ತು. ಯಾಕಂದ್ರೆ ಬೇಗ ಎತ್ತಬೇಕಿತ್ತು ಸರ್ ಅವರು. ನನಗೆ ಡೈಲಿ ನಾನು ಆಲ್ಮೋಸ್ಟ್ ನಾನು ಸರ್ 180% ಕಾಲ್ ಮಾಡಿದಾಗೆಲ್ಲ ವಿಡಿಯೋ ಕಾಲ್ ಅಲ್ಲೇ ಇದಾರೆ ಸರ್ ಅವರು. ಬಟ್ ಅವತ್ತು ಸಡನ್ಲಿ ಎತ್ತಲಿಲ್ಲ ಸರ್ ನನಗೆ ಅವರು. ಆಯ್ತು, ಎತ್ತಲಿಲ್ಲ. ನಾನು ಬೆಡ್ರೂಮ್ ಅಲ್ಲಿ ಇದ್ದೀನಿ ಅಂದ್ಲು. ಇವಳು ಆರಿ ಬಂದ್ಬಿಟ್ಟು ವಿಡಿಯೋ ಕಾಲ್ ಮಾಡ್ತಿದ್ದಾಳಲ್ಲ, ವಿಡಿಯೋ ಮಲ್ಕೊಂಡು ಹಾಲಲ್ಲಿದ್ದ ಅಂತ ನನಗೆ ಗ್ಯಾರೇಜ್ ಸರ್. ಅರ್ಧ ಕಿಲೋಮೀಟರ್ ಅಷ್ಟೇ ಸರ್ ನನಗಿರೋದು. ಅರ್ಧ ಕಿಲೋಮೀಟರ್ ನಾನೇನ್ ಮಾಡ್ಬಿಟ್ಟೆ, ನನ್ನ ಗಾಡಿಗಳು ಜಾಸ್ತಿ ಇದ್ವು ಸರ್. ಅಲ್ಲಿ 3 ಗಾಡಿ ಇದ್ದು, 4ನೇ ಗಾಡಿ ನಿಂದು ಇನ್ನೊಂದ್ 2 ಅವರ್ ಲೇಟ್ ಆಗುತ್ತೆ ಅಂದ್ರು ಸರ್ ಅವರು. ನಾನೇನ್ ಮಾಡಿದೆ, ನನಗೆ ಡೌಟ್ ಇಂದ ಹೋಗ್ಲಿಲ್ಲ ಸರ್ ನನ್ನ ಮನೆಗೆ. ನನ್ನ ಮಗನ ಮೇಲೆ ಆಡೋಗಿ ಹೇಳ್ತೀನಿ ಸರ್. ನಾನು ಏನ್ ಮಾಡಿದೆ, ಇನ್ನು 4 ಅವರ್ ಲೇಟ್ ಆಗುತ್ತಲ್ಲ, ಬಿಡು ಬೇಡ. ಮತ್ತು ಮನೆಗೆ ಹೋಗಿ ಹಣ 3 ಗಾಡಿ ಮಾಡಿದ್ಮೇಲೆ ನಾನು ಗಾಡಿ ಮಾಡ್ಲೇಬೇಕು ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ಬಿಟ್ಟು ನಾನು ಮನೆಗೆ ಹೋಗೋದೆ ಸರ್. ನಾನು ಅಂದ್ರೆ ಗಾಡಿ ನಿಲ್ಸ್ಬಿಟ್ಟು ಹೋದ್ರ ತಗೊಂಡು ಹೋದ್ರ ಸರ್? ಗಾಡಿ ತಗೊಂಡ್ ಹೋದೆ. ಅವ್ರು ನಾನು ಪರಿಚಯದಾರ ಸರ್, ಗ್ಯಾರೇಜರ್ ಅವರು. ಓಕೆ, ಅದೆಲ್ಲ ಆದ್ಮೇಲೆ ಫೋನ್ ಮಾಡಿ ಅಂತ. ಎಲ್ಲ ಆದ್ಮೇಲೆ ಫೋನ್ ಮಾಡಿ ನನಗೆ ಸ್ಕೂಲ್ ಬಸ್ ಓಡಿಸಿದ್ದೀನಲ್ಲ, ಬೆಳಗ್ಗೆ 5:15 5:45 ನಾನು ಬಸ್ಸಿಗೆ ಹೋಗೋದಲ್ಲ, ನಾನು ನಿದ್ದೆ ಬರ್ತಾ ಇದ್ದೆ, ಒಂಚೂರು ರೆಸ್ಟ್ ಮಾಡಿ ನಾನು ಬರ್ತೀನಿ ಅಂತ ನಾನು ಬಂದಕ್ಕೆ ಅವರು ಅಯ್ಯೋ ನೀನ್ ಹೋಗಪ್ಪಿ ನಾನು ಅಂತ ನಂದು ಬಹಳ ರಿಕ್ವೆಸ್ಟ್ ಇಲ್ಲೇ ನನ್ ಕಳ್ಸಿದ್ರು ಸರ್ ಅವರು. ಓಕೆ ಓಕೆ ಸರ್, ನಾನು ಮನೆಗೆ ಹೋಗಿ ಗಾಡಿ ನಿಲ್ಸಿ ಡೋರ್ ಹೊಡಿತಿದ್ದೀನಿ ಸರ್. ಸರ್, ನನ್ ಮಗ ಎಲ್ಲಿದ್ದಾನ ಅಂದ್ರೆ ಬೇರೆ ಹುಡುಗ್ರ ಜೊತೆಗೆ ಆಟ ಆಡ್ತಾ ಇದ್ದಾನೆ ಹೊರಗಡೆ. ಓಕೆ, ಅರ್ಥ ಆಯ್ತಾ ಸರ್? ಒಂದ್ ಫೀಲ್ಡ್ ಅಲ್ಲಿ ಬೇರೆ ಸಣ್ಣ ಮಕ್ಕಳ ಜೊತೆಗೆ ಆಟ ಆಡ್ತಾ ಇದ್ದಾನೆ. ಮಗು ಆಚೆ ಇದೆ? ಆಚೆ ಇದೆ ಸರ್. ನಾನು ಗಾಡಿ ತಗೊಂಡ್ ಹೋದ ತಕ್ಷಣ ಡ್ಯಾಡಿ ಅಪ್ಪಾಜಿ ಅಂತ ಬಂತು ಸರ್. ಅಪ್ಪಾಜಿ ಅಂತ ಬಂದಾದ್ಮೇಲೆ ರಿಟರ್ನ್ ಮತ್ತೆ ಅವ್ರ ಜೊತೆಗೆ ಆಟ ಆಡಕ್ ಹೋತು ಸರ್ ಅದು. ನಾನು ಅವಾಗ ಮನೆಗೆ ಹೋದೆ ಸರ್. ನಾನು ಬಾಗಿಲು ಬಡ್ತಿದ್ವಿ ಸರ್, ಬಾಗಿಲು ತೆಗಿತಿಲ್ಲ ಸರ್. ಬಾಗಿಲು ಬಡದೆ ತೆಗಿತಾ ಇಲ್ಲ. ಆಮೇಲೆ ಲಾಸ್ಟಿಗೆ ಬಾಗಿಲು ತೆಗಿತಾರ ಸರ್. ಯಾಕೆ ಇಷ್ಟೊತ್ತು ಬಾಗಿಲು ತೆಗಿಯೋದಕ್ಕೆ ಬಾಗಿಲು ಮುಚ್ಚೆ ಪ್ರಯತ್ನ ಪಡ್ತಿದಾರ ಸರ್. ಬಾಗಿಲು ಸರ್, ಬಾಗಿಲು ಬಡಿತಾ ಇದೀನಲ್ಲ, ನಾನು ನೋಡ್ಬಿಟ್ಟು ಬಾಗಿಲು ರಿಟರ್ನ್ ಮುಚ್ಚಕ್ಕೆ ಪ್ರಯತ್ನ ಪಡ್ತಿದಾರ ಸರ್ ಅವರು. ಓ, ಬಡಿತಿದ್ದವ್ರು ಯಾರು ಅಂತ ಗೊತ್ತಿಲ್ಲದೆ ತೆಗೆದು ಬಿಟ್ರು? ಅಲ್ಲ, ನಾನು ನೋಡಿ ಮತ್ತೆ ಮುಚ್ಚಕ್ ಪ್ರಯತ್ನ ಪಡ್ತಿದಾರ ಸರ್ ಅವರು.
ನಿಮ್ಮನ್ನ ನೋಡಿದ ತಕ್ಷಣ ಮತ್ತೆ ಮುಚ್ಚೋದು. ಸರ್ ಒಳಗಡೆ ಬೇರೆ ಇರೋರು ಸರ್. ಹ್ಮ್ ಸರ್ ನಾನು ಇಷ್ಟಪಟ್ಟು ಮದುವಾಗಿ ಎಷ್ಟು ಕಷ್ಟಪಟ್ಟಿದ್ದೀನಿ ಸರ್. ನಾನು ಬೇರೆ ವ್ಯಕ್ತಿನ ಮನಸ್ಸಿದ ಮೇಲೆ ಬೇರೆ ಬೆಚ್ಚ ನೋಡ್ಬೇಕಂದ್ರೆ ಹೆಂಗಾಗುತ್ತೆ ಹೇಳಿ ಸರ್, ನೀವೇ ನೋಡೋಣ ಸರ್. ನನ್ನ ಎದೆ ಮೇಲೆ ಅವಳ ಹೆಸರು ಬರ್ಸ್ಕೊಂಡಿದ್ದೀನಿ ಸರ್ ನಾನು. ನೀವು ಒಳಗಡೆ ಹೋದ್ರ? ಸರ್ ಒಳಗಡೆ ಅವಳು ನನ್ನನ್ನು ದೂಡಿ ಮುಚ್ಚಕ್ ಪ್ರಯತ್ನ ಪಟ್ಲು ಸರ್. ಏನಂದ್ರೆ ಇಲ್ಲ ನಾನು ಇವ್ರಿಂಗ್ ಮಾಡ್ಬೇಕು, ನಾನು ಅಲ್ಲಿ ಹೋಗ್ಬೇಕು, ಇಲ್ಲ ತಡಿ ನನ್ನ ತೆಗಿತೀನಿ ಅಂತ ನನ್ನನ್ನು ದೂಡಕ್ ಪ್ರಯತ್ನ ಪಟ್ಲು ಸರ್. ಅವಾಗ ನಾನು ಅವಾಗ ಜೋರ ದೂಡ್ಬಿಟ್ರೆ ಸರ್, ಬೇರೆ ಬೆತ್ತಲೆ ಮಾಡ್ಕೊಂಡೇನೆ ಸರ್. ಬೇರೆ ಯಾರೋ ಬಂದ್ಬಿಟ್ರೆ ಏನ್ ಮಾಡೋದು ಸರ್, ಹೇಳಿ ಸರ್ ನೋಡೋಣ ಸರ್. ಇವ್ರು ತೆಗಿಬೇಕಾರೆ 10 ನಿಮಿಷ ಟೈಮ್ ತಗೊಂಡಿತ್ತು ಸರ್. ಡೋರ್ ಬಡ್ದು ಸಾಕಾಗಿ ಸರ್ ಅವ್ನು ಬರೇ ಬಟ್ಟೆ ನೋಡ್ತಾ ಇದೀನಿ ಸರ್. ನಾನು ಅವನ್ನೆಲ್ಲ ಬಟ್ಟೆ ಹಾಕಂತಾ ಇದ್ದಾನೆ. ನಾನು ಏನ್ ಮಾಡ್ಬೇಕು ಹೇಳಿ ಸರ್. ಇದರಲ್ಲಿ ನಾನು ಲವ್ ಮಾಡಿ ಸರ್ ಮದುವೆ ಆಗಿರೋದು. ನಾನು ಎಷ್ಟು ನನ್ನ ಮಗಗಾಗ್ಲಿ ನನ್ನ ಹೆಂಡತಿಗಾಗ್ಲಿ ಸರ್ ನನ್ನ ಬ್ಲಡ್ ಎಲ್ಲ ಕೊಟ್ಟಿದ್ದೀನಿ ಸರ್. ನನ್ನ ಹೆಂಡತಿಗೆ ಕೊರೋನಾದಲ್ಲಿ ಬ್ಲಡ್ಡೇ ಸಿಗ್ತಿರ್ಲಿಲ್ಲ ಸರ್. ಅವನು ಬೆತ್ತಲೆ ಮಲಗಿದ್ನ ಅಲ್ಲಿ ಸರ್. ನಾನು ಡೋರ್ ತೆಗ್ದಾಗ ಏನ್ ಮಾಡಿದ್ರು ಸರ್, ಇವಳು ಮಗ ಬಂದಾನೋ ಅಂದ್ಕೊಂಡು ಡೋರ್ ತೆಗಲು ಸರ್. ಇವಳು ಮಗ ಬಂದಿದ್ದಾನಂತೆ ಡೋರ್ ತೆಗೆದು ಬಿಟ್ರೆ ಅವನು ಚಡ್ಡಿಲ್ ಮಲ್ಕೊಂಡಿದ್ದಾನೆ ಸರ್ ಬೆಡ್ರೂಮ್ ಅಲ್ಲಿ. ಏನ್ ಮಾಡ್ತೀನಿ ಹೇಳಿ ಸರ್ ನೋಡೋಣ. ಯಾರು ಬೇರೆ ವ್ಯಕ್ತಿ ಸರ್. ಎಷ್ಟು ನೋವಾಗುತ್ತೆ ಹೇಳಿ ಸರ್. ಎದೆ ಮೇಲೆ ಎಷ್ಟು ದೊಡ್ಡದಾಗಿ ಹಾಕಿ ಹೆಸರು ಹಾಕ್ತಿದ್ದೀನಿ ಸರ್ ನಾನು. ಸರ್ ನೀವ್ ನಂಬ್ತೀರ ಇಲ್ವೋ, ನಮ್ಮ ರಿಲೇಷನ್ ಅಲ್ಲಿ ಇದ್ರೆ ಇವ್ರಂಗಿರ್ಬೇಕು ಅಂತ ಹೇಳ್ತಾರೆ ಸರ್. ಸರ್ ಇವಾಗೂ ಜೊತೆಗೆ ಆ ರಿಲೇಷನ್ ಗೊತ್ತಿಲ್ಲ, ಬಟ್ ಇದ್ರೆ ಇವ್ರಂಗಿರ್ಬೇಕು ಗಂಡ ಹೆಂಡತಿ ಆ ತರ ಟಿಕ್ ಟಾಕ್ ಅಲ್ಲಿ ಸರ್. ಅವ್ರಿಗೆ ಒಂದು ಚೂರು ನಾನು ಒಂದು ಕೊರತೆಯಲ್ಲಿ ಹೆಂಗ್ ನೋಡ್ಕೊಂಡಿದೀನಿ ಸರ್. ಒಂದು ಫಿಲಮ್ ಆಗ್ಲಿ ಸರ್, ಊಟ ನೀನ್ ಇಂಥದೇ ತಮ್ಮ ಅಂದ್ರೆ ಗೋಬಿಯಿಂದ ಒಂದು ಪಾನಿಪುರಿಯಿಂದ ಸರ್ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಸರ್ ಅವಳನ್ನ. ಸರ್ ಈ ಮೋಸ ಹೆಂಗೆ ನಾನು ಅರ್ಕೋಬೇಕು ಹೇಳಿ ಸರ್. ಚೆಂಡು ಮಾಡ್ಕೊಂಡಿದ್ದಾನೆ ಸರ್. ಯಾರೋ ಒಬ್ಬ ವ್ಯಕ್ತಿ ಬೆಡ್ರೂಮಲ್ಲಿ ಎಷ್ಟು ನೋವಾಗುತ್ತೆ ಹೇಳಿ ಸರ್. ಒಬ್ಬ ಡ್ರೈವರ್ ಸರ್ ಎಷ್ಟು ನನಗೆ ಹೆಂಗೆ ಏನ್ ಮಾಡ್ಬೇಕು ಹೇಳಿ ಸರ್ ಆ ಜಾಗದಲ್ಲಿ. ಬಟ್ ನಿಮ್ಮನ್ನ ಅಲ್ಲಿ ಬೆಡ್ರೂಮಿಗೆ ಹೋಗ್ದಂಗ್ ತಡೆದ್ರ ಅವರು? ಸರ್ ಇವಾಗ ಡೋರ್ ತೆಗಿತಿದ್ದಂಗೆ ನಾನು ಇವ್ರಿಂಗ್ ಹೋಗ್ಬೇಕು, ತಡಿ ನೀನ್ ಬಾಗಿಲು ತೆಗಿಬೇಡ ಅಂದ್ರು ಸರ್. ನಾನಾದ್ರೂ ದೂಡಿ ಅವನು ಆ ದೂಡಿದ ತಕ್ಷಣ ಅವನು ಬಟ್ಟೆ ಹಾಕ್ತಾ ಇದ್ದಾನೆ ಸರ್ ಒಳಗಡೆ ಬೆಡ್ರೂಮ್ ಅಲ್ಲಿ. ಸರ್ ನಾನು ಏನ್ ಮಾಡ್ಬೇಕು ಹೇಳಿ ಸರ್. ಅವ್ನು ಓಡೋಗ್ಬಿಟ್ಟೆ ಸರ್ ಬಟ್ಟೆ ಹಾಕಿರ್ಬಿಟ್ಟು ನನ್ನನ್ನು ದೂಡಿ ನನ್ನನ್ನು ಮಂಚದ ಕೆಳಗಡೆ ಬೀಳಿಸಿ ನನಗೆಲ್ಲ ತಲೆಗೆಲ್ಲ ಏಟಾಗಿ ಸರ್. ನಾನು ಈಗೂ ಸಹಿತ ನನ್ನ ಪೇನ್ ಅನುಭವಿಸ್ತಿದ್ದೀನಿ ಸರ್. ನಾನು ಅವಳನ್ನ ಬಿಟ್ಟು ಅವನು ಓಡೋಗ್ಬಿಟ್ಟ ಸರ್. ಚಪ್ಪಲಿ ಎಲ್ಲ ಬಿಟ್ಟು ಓಡೋಗ್ಬಿಟ್ಟ. ಅಂದ್ರೆ ಹುಡುಗನ ಅಥವಾ ಸರ್ ಹುಡುಗ ಸರ್. ಈಶ್ವರ ಸರ್ ಎಷ್ಟು ನೋವಾಗುತ್ತೆ, ಎಷ್ಟು ಇಷ್ಟಪಟ್ಟು ಮದುವಾಗಿ ಎಷ್ಟು ಕಷ್ಟಪಟ್ಟು ಬದುಸ್ಕೊಂಡು ನಾನ್ ಸರ್ ನೀವ್ ನಂಬ್ತಿರಲ್ಲ ನಮ್ಮ ಇಡೀ ರಿಲೇಷನ್ ಅಲ್ಲಿ ಬಂಗಾರಂಗ್ ನೋಡ್ಕೊಂತಿದ್ದೆ ಸರ್. ನಾನು ಒಂದು ಕೊರತೆ ಮಾಡಿಲ್ಲ ಸರ್. ಪ್ರಾಮಿಸ್ ಸರ್. ದೇವ್ರನಿಗೆ ಸರ್ ನನ್ನ ಮಗನಿಗಾಗ್ಲಿ ನನ್ನ ಹೆಂಡತಿಗಾಗ್ಲಿ ಒಂದು ಚೂರು ನಾನು ಕೊರತೆ ಮಾಡಿಲ್ಲ ಸರ್. ನಾನು ಡ್ಯೂಟಿ ಮಾಡ್ಬಿಟ್ಟು ಸರ್ ಅಡಿಗೆ ಮಾಡಿ ನಾನು ತುಪ್ಪ ಮಾಡ್ತಿದ್ದೀನಿ ಸರ್ ಅವ್ರಿಗೆ. ನಾನು ಅಡಿಗೆ ಮಾಡ್ತೀನಿ ಸರ್ ನಾನು. ಆದ್ರೆ ನಿನ್ನ ಕೈಯಲ್ಲಿ ತಿನ್ಬೇಕು ಅಂತ ಅಂತಿದ್ರು ಸರ್. ನಾನು ಆದ್ರೂ ನಾನು ಕಷ್ಟಪಟ್ಟು ದುಡ್ಕೊಂಬಂದ್ರು ಜೊತೆಗೆ ರಾತ್ರಿ ದುಡ್ಕೊಂಬಂದು ಅವ್ರಿಗೆ ತುಪ್ಪ ಮಾಡ್ತಿದ್ದೀನಿ ಸರ್ ನಾನು. ಆಯ್ತು ಹೋದ್ಮೇಲೆ ಸರ್ ಖಾಲಿ ಬೀಳ್ತಾರೆ. ನಾ ತಪ್ಪು ಮಾಡಿದೆ ಸರ್. ನನ್ ಮಗ ಅಪ್ಪಾಜಿ ಆ ಮೂಮೆಂಟ್ ಅಲ್ಲಿ ಸರ್ ಅವ್ರು ಖಾಲಿ ಬೀಳ್ತಾರೆ. ನನ್ ಮಗ ಅಪ್ಪಾಜಿ ಒಟ್ಟಿಸಿ ಅಮ್ಮ ಹೊರಗೆ ಹಾಕಿದ್ದಾರೆ. ನಾನು ಏನ್ ಮಾಡ್ಲಿ ಅಪ್ಪಾಜಿ ಅಂತ ಸರ್. ನಾನು ಏನ್ ಮಾಡ್ಲಿ ಸರ್ ಹೇಳಿ ಸರ್, ನೀವೇ ನೋಡೋಣ. ಮಗು ಆ ಸಮಯದಲ್ಲಿ ಹೇಳ್ತಾ ಅದನ್ನ
ದೇವ್ರಡಿಗೆ ಹೇಳ್ತು ಸರ್, ಅಪ್ಪಾಜಿ ಹೊಟ್ಟೆ ಹಸಿತಾ ಇದೆ, ಅಮ್ಮ ಹೊರಗೆ ಹಾಕಿದ್ಲು ನೊಂದ ಅಂತ ಹೇಳ್ದ ಸರ್. ಎಷ್ಟು ನೋವಾಗುತ್ತೆ ಹೇಳಿ ಸರ್, ನೀವೇ ನೋಡೋಣ. ಇದನ್ನ ನನಗೆ ಎಷ್ಟು ಆರಕ್ಷವಾಗಿ ಕೇಳಿ ಸರ್. ಈಗ ಸಹಿತ ನನ್ ಮಗ ಸೇಮ್ ನನಗೆ ಸರ್ ಹೆಂಗಿದಾನೆ ಅಂದ್ರೆ ಅಪ್ಪಾಜಿ ಅಪ್ಪಾಜಿ ಅಂತಿದ್ದಾನೆ ಸರ್. ಒಬ್ಬ ಡ್ರೈವರ್ ಹೊರಗೆ ಹೋದ್ರೆ ಹಿಂಗೆಲ್ಲ ಮಾಡಿದ್ರೆ ಹಿಂಗೆ ಸರ್. ನೀವ್ ಹೇಳಿ ಒಬ್ಬ ಬೇರೆ ಜೊತೆಗೆ ಮಲಕ ಸರ್ ನಾವು 50 ಸೆಕೆಂಡ್ ಹೊರಗೆ ಹೋದ್ರೆ 5 ನಿಮಿಷಕ್ಕೆ ಕರ್ಕೊಂಡ್ರು ಸರ್ ನನಗೆ ಅವ್ರು. ನಾನು ಏನ್ ಮಾಡ್ಬೇಕು ಸರ್? ಕ್ಯಾಮ್ರಾದೆಲ್ಲ ಚೆಕ್ ಮಾಡಿಸಿ ಎಲ್ಲ ನೋಡಿದ್ರು 5 ಸರ್. ನಾನು ಹೊರಗೆ ಹೋಗಿ 5 ನಿಮಿಷಕ್ಕೆ ಕರ್ಕೊಂಡ್ರು ಸರ್. ಅಂದ್ರೆ ನೀವು ಅಲ್ಲಿ CCTV ಹಾಕ್ಸಿದ್ರೆ ಬೇರೆಯವ್ರು ಚೆಕ್ ಮಾಡಿಸಿದ್ರು? CCTV ಓನರ್ ಹಾಕ್ಸಿದ್ರು ಸರ್, ಮನೆ ಓನರ್ ಹಾಕ್ಸಿದ್ರೆ. ಬಟ್ ಇದು ಬಹಳ ದಿನ ಹಿಂದೆಯಿಂದಲೂ ನಡೆದಿರೋದ ಅಥವಾ? ಸರ್ CCTV ಚೆಕ್ ಮಾಡಿ 7 ಸರಿ ನಡೆದಿದೆ ಸರ್. 5 ಅವರು ನನ್ನ ಮಗನ ಹೊರಗೆ ಹಾಕಿ ಮಲಗಿದಾರ ಸರ್. ನಾನು ಕಷ್ಟಪಟ್ಟು ಕೋಲಾರ ಸರ್, ನನ್ನ ಹೆಂಡತಿ ನನ್ನ ಮೇಲೆ ನಂಬಿಕೆ ಐತಿ ಅಂತ ಸರ್ ಕೋಲಾರ ಬಾಡಿಗೆ ಬಂದಿದ್ದೆ ಚೆನ್ನೈ ಅಂತಿದ್ದೆ, ಮೈಸೂರಿಗೆ ಹೋಗ್ತಾ ಇದ್ದೀನಿ ಚೆನ್ನೈ ಅಂತಿದ್ದೆ. ಅವಾಗೆಲ್ಲ ಅವ್ರು ಕನ್ಸ್ಕೊಂಡ್ಬಿಟ್ಟು ಈ ತರ ಮಾಡಿದ್ರು ಸರ್. ಸರ್ ಮನೇಲಿ 5 ಇರೋರು 6 ಅವರೆಲ್ಲ ಇದೆ ಸರ್. ನನ್ನ ಮಗನ ಹೊರಗೆ ಹಾಕಿಬಿಟ್ಟು ಎಷ್ಟು ನೋವಾಗುತ್ತೆ ಹೇಳಿ ಸರ್. ನೀವೇನ ಎಲ್ಲ CCTV ಚೆಕ್ ಮಾಡ್ತಿದ್ದೆ. 4 ಅವರು 5 ಇರೋರು ಅವನು ಆಗಿಟ್ಕೊಂಡು ನನ್ನ ಮಗನ ಹೊರಗೆ ಹಾಕಿದಾರೆ ಸರ್. ನನ್ ಮಗ 7 ತಿಂಗಳು ಸರ್ ಹಾಲು ಕೊಡ್ತಿಲ್ಲ ಸರ್. ನನ್ ಮಗಿಗೆ ಪೌಡರ್ ಹಾಲಲ್ಲೇ ಬೆಳೆಸಿದ್ದೀನಿ ಸರ್ ನಾನು. ಎದೆ ಹಾಲು ಇರ್ಲಿಲ್ಲ ಸರ್ ಅವಳಿಗೆ ಅವಾಗ. ನಾನು ಬರೀ ಪೌಡರ್ ಹಾಲಲ್ಲಿ ಬೆಳೆಸಿದ್ದೀನಿ ಸರ್ ನನ್ ಮಗನ್ನ. ಎಷ್ಟು ಕೊರೋನಾದಲ್ಲಿ ಎಷ್ಟು ಕಷ್ಟ ಬೆಳೆಸಿದ್ದೀನಿ ಸರ್. ಯಪ್ಪ ಸರ್ ಎಷ್ಟು ನೋವಾಗುತ್ತೆ. 7 ಸತಿ ಸರ್ 2 ತಿಂಗಳಲ್ಲಿ 2.5 ತಿಂಗಳಲ್ಲಿ 7 ಸತಿ ಬಂದಿದ್ದಾನೆ ಸರ್ ಮನೆಗೆ. 5 ಅವರು 4 ಅವರು ಇದ್ದೋಗಿದ್ದಾನೆ ಸರ್. ಮನೆ ಓನರ್ ಹೇಳ್ತಿದ್ರು ತೋರ್ಸ್ತಾರೆ ಸರ್. ಅವ್ರೆ ಏನ್ ಮಾಡೋದು ಹೇಳಿ ಸರ್. ನನ್ಗೆ ಎಷ್ಟು ಇಷ್ಟ ಸರ್. ನಾನು ಇವಾಗ ನಾನು ಎದೆ ಮೇಲೆ ಅವಳ ಹೆಸರು ಹಾಕೊಂಡಿದ್ದೀನಿ ಸರ್. ನನಗೆ ಎಷ್ಟು ನೋವು ಪಡ್ತಾ ಇದೆ ಸರ್. ನಿಮ್ ಕಾಲ್ ದೇವ್ರೊಳಗೆ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ನನಗೆ ಏನ್ ಮಾಡ್ಬೇಕು ಅಂತಂದ್ರೆ ಗೊತ್ತಾಯ್ತೈತೆ ಸರ್. ಜಸ್ಟ್ 1-15 ದಿನ ಆಗಿದೆ ಸರ್ ಇದು ಈ ಮ್ಯಾಟ್ರ್ ಆಗ್ಬಿಟ್ಟು. ನನ್ ಏನ್ ಮಾಡ್ಬೇಕು, ಸಾಯ್ಬೇಕು, ಬದುಕ್ಬೇಕು ಒಂದು ಗೊತ್ತಾಯ್ತಲ್ಲ ಸರ್. ಅವ್ರ ಅಮ್ಮನ ಜೊತೆಗೆ ಸಲೀಸಾಗಿ ಹೋಗ್ಬಿಟ್ಲ ಸರ್ ಓನರ್. ನಿನ್ ಅಷ್ಟಿಲ್ಲಿಂದ ತೊಳಗು ಅಂತ ಹೇಳಿ ಅವ್ರ ಅಮ್ಮನ ಜೊತೆಗೆ ಮಗನ್ ಕರ್ಕೊಂಡು ಹೋಗ್ರಿ ಸರ್. ನನ್ನ ಬೇಕು ಏನ್ ಮಾಡ್ಬೇಕು ಕೇಳಿ ಸರ್ ನೀವೇ. ಎಷ್ಟು ಸರ್ ಪ್ರತಿಯೊಬ್ಬರು ಡ್ರೈವರು ಮಗ ಎಷ್ಟು ಚೆನ್ನಾಗಿರ್ಲಿ ಅಂತ ಹೊರಗಡೆ ಎಷ್ಟು ಕಷ್ಟಪಟ್ಟು ದುಡಿತಾರೆ ಸರ್. ಬಟ್ ನೀವು ಇಷ್ಟು ಸಮಯ ಹೊರಗಡೆ ಇರ್ತೀನಿ ಅನ್ನೋ ಧೈರ್ಯದ ಮೇಲೆ ಹಂಗ್ ಮಾಡ್ಬಿಟ್ಟಿದಾರ? ಅಂದ್ರೆ ನೀವು ಸಮಯ ಬರಲ್ಲ ಅನ್ನೋದು ಅವ್ರಿಗೆ ಗೊತ್ತಿತ್ತು ಅನ್ನೋ ಅರ್ಥನ ಅದು? ಅಂದ್ರೆ ನೀವು ಬೇರೆ ಬೇರೆ ದಿನ ಎಲ್ಲ ಹೊರಗಡೆ ಹೋಗಿರ್ತೀರಿ ಅಥವಾ ಇಷ್ಟು ಸಮಯ ಬರಲ್ಲ, ಹೇಳ್ದೆ ಬರಲ್ಲ ಅನ್ನೋದೆಲ್ಲ ಅವರಿಗೆ ಗೊತ್ತಿತ್ತು ಸರ್? ಹೆಂಗೆ ಅಂದ್ರೆ ಸರ್ ನಾನು 10 ನಿಮಿಷಕ್ಕೆ 5 ನಿಮಿಷಕ್ಕೆ ಫೋನ್ ಮಾಡ್ತಿದ್ದೆ ಸರ್ ಅವರಿಗೆ. ಅವರು ಫೋನ್ ಮಾಡೋರು. ನನಗೆ ಈ ತರ ಅನ್ನೋದು ನನ್ನ ದೇವ್ರ ನನಗೆ ಗೊತ್ತಿರ್ಲಿಲ್ಲ ಸರ್. ನಾನೆಲ್ಲ ಹೇಳ್ಕೊಂಡಿದ್ದೆ ಸರ್ ಅವರಿಗೆ. ನನಗೇನಂದ್ರೆ ಕೋರಮಂಗಲದಾಗಿದ್ದೀನಿ, ಮೆಜೆಸ್ಟಿಕ್ ಅಲ್ಲಿ ಇದ್ದೀನಿ, ನಾನು ಬೀಚ್ ಇದ್ದೀನಿ ಅಂತ ಎಷ್ಟು ನೀಟಾಗಿ ಊಟ ಮಾಡ್ತೀನಿ. ನಾನು ಇಲ್ಲೆಲ್ಲ ಹೊರಗೆ ಏನಾರು ಒಂದ್ ತಿಂತೀನಿ ಅಂತೀನಿ. ಎಷ್ಟು ಬಾಡಿಗೆ ಸಿಕ್ಕಿದ್ರೆ ಚೆನ್ನಾಗಿ ಅಂತೀನಿ. ನೀಟಾಗೆಲ್ಲ ಮಾತಾಡ್ತೀನಿ ಸರ್ ಅವ್ರ ಹತ್ರ. ನಾನು 5 ನಿಮಿಷ ಇಷ್ಟಪಟ್ಟು ಮದ್ವೆಗಿದ್ರು ಸರ್ ಅವ್ರನ್ನ. ನಾನು 5 ನಿಮಿಷಕ್ಕೂ ಎಷ್ಟು ಸರಿ ಫೋನ್ ಮಾಡಿದ್ರು. ನಾನು ಸರಿ ಅಲ್ಲಿದೀಯಾ, ಇಲ್ಲಿದೀಯಾ, ಇಲ್ಲಿದೀಯಾ, ಎಷ್ಟೊತ್ತಿಗೆ ಬರ್ತೀಯಾ ಅಂತಂದು ಕೇಳ ಸರ್ ಅವರು. ಬಟ್ ಇದು ಚೆಕ್ ಮಾಡಿದಾಗ 7 ಬಾರಿ ಈ ತರದ್ ನಡೆದಿದೆ.
ಸರ್ ಎಷ್ಟು ಬಾರಿ ಈ ತರ ನಡೆದಿದೆ? ಸರ್ ಕ್ಯಾಮ್ರಾ ಚೆಕ್ ಮಾಡಿ 7 ಬಾಯಿ ಸರ್, 7 ಸತತ 5 ಅವರ್ 6 ಅವರ್. ನನ್ನ ಮಗ ನನಗೆ ಅದು 7 ಅವರ್ಲ್ಲ 7 ದಿನ ಅವ್ರು ಬಂದು ಲೆಕ್ಕಲ್ಲ ಸರ್. ನಾನು ಹೋಗಿ ಬಾಗಿಲು ತೆಗಿಯಕ್ಕೆ ಅಪ್ಪಚ್ಚಿ ಒತ್ತಂತಿ ಅಂತಿದ್ರು ಸರ್. ಅಮ್ಮ ಬಾಗಿಲು ತೆಗಿತಾ ಇಲ್ಲ, ಎಷ್ಟು ನನ್ನ ಅಮ್ಮ ಅಂದ್ರೆ ತೆಗಿತಾ ಇಲ್ಲ ಅಂತಿದ್ರು ಸರ್. ನನ್ನ ಮಗ ಇದು ಕಂದ ಸರ್. ಎಷ್ಟು ಸರ್ ನೀವು ನೋಡಿದ್ರೆ ನನ್ನ ಮಗನ ಹೆಂಗ್ ಮಾತಾಡ್ತಾರೆ ಗೊತ್ತು ಸರ್, ಅಷ್ಟು ಚಂದ ಇದೆ ಸರ್. ಮಗನ ಹೊರಗೆ ಹಾಕಿ ಇನ್ನು ಮನ್ಸಿ ಪಕ್ಕಂದು ತಕ್ಷಣ ನೀವೇ ಪ್ರತಿಕ್ರಿಯೆ ಏನಿತ್ತು ನಿಮ್ಮ ಹೆಂಡ್ತಿದು? ಸರ್ ಅವ್ರ ನಾನು ಹೊಡೆದ ಸರ್. ಅವನು ಓಡೋಗ್ಬಿಟ್ಟ ಸರ್. ಅವನು ಓನರ್ ಎಲ್ಲ ಬಂದ್ರು, ಆ ಗಲಾಟೆ ಆ ಬಾಯಿ ಆ ಜಗಳ ಮಾಡಕ್ ಓನರ್ ಎಲ್ಲ ಬಂದ್ರು. ಇವಳು ಅಂದ್ರೆ ನಾನ್ ತಪ್ಪು ಮಾಡಿದೀನಿ ಅಂತ ಖಾಲಿ ಬಿಡ್ತಾರ. ಏನ್ ಮಾಡೋದು ಹೇಳಿ ಸರ್ ನೀವೇ? ಅವ್ರ ಅಮ್ಮನೆಲ್ಲ ಕರ್ಸಿದ್ರು ಸರ್. ಅವ್ರಿದ್ರೆ ತಪ್ಪು ಮಾಡಿದೀನಿ ಅಂತ ಸರ್. ಏನಪ್ಪ ತಪ್ಪು ಮಾಡಿದೀನಿ ಅಂತಾಳೆ. ಈಗ ನಿಮ್ ಜೊತೆಲಿ ಇದ್ದಾರಾ? ಇಲ್ಲ ಸರ್, ಅವ್ರ ಅಮ್ಮ ಕರ್ಕೊಂಡು ಹೋಗಿದ್ದಾರೆ. ಮಗುನುವ? ಹೌದು ಸರ್. ಅಂದ್ರೆ ಅದಾದ್ಮೇಲೆ ನಾನು ತಪ್ಪು ಮಾಡಿದೆ ಅನ್ನೋ ಪಶ್ಚಾತ್ತಾಪ ಇತ್ತ ಅವ್ರಿಗೆ? ಅದೇ ಈ ತರ ತಪ್ಪು ಮಾಡಿದೆ ಅಂತ. ಬಟ್ ನೀವು ಅವ್ರಿಗೇನಾದ್ರು ಹೊಡೆದ್ರ ಆ ಸಮಯದಲ್ಲಿ? ನಿಮಗೆ ಗೊತ್ತಲ್ಲ ಸರ್, ಸಿಟ್ಟು ಬಂತು ಸರ್. ಎಷ್ಟು ಸಿಟ್ಟು ಸರ್. ನಂತರ ಪುತ್ರ ನಾನು ಊಟ ಮಾಡ್ಲಿಕ್ಕೆ ಅವ್ರಿಗೆ ಊಟ ತಗೊಂಡು ಊಟ ಮಾಡ್ತಿದ್ದೀನಿ ಸರ್ ನಾನು. ಸರ್ ದೇವ್ರನಿಗೂ ತುಂಬಾ ಕಷ್ಟಪಟ್ಟಿನಿ ಸರ್. ನಮ್ಮ ಅಮ್ಮನ್ನು ಕಳ್ಕೊಂಡಿದ್ದೀನಿ, ನಮ್ಮ ಅಪ್ಪಜ್ಜನ್ನು ಕಳ್ಕೊಂಡಿದ್ದೀನಿ. ಇವಳೇ ನನ್ ಸರ್ವಸ್ವ ಅಂತ ನಾ ತಿಳ್ಕೊಂಡಿಲ್ಲ ಸರ್ ನಾನು. ಸರ್ ಆಮೇಲೆ ನನ್ನ ಮಗ 3 ತಿಂಗಳ ಸರ್. ಅವಾಗ ನಮ್ಮ ಅಮ್ಮನ್ನ ಜಗಳ ಮಾಡಿ ಊರಿಗೆ ಕಳಿಸಿದ್ರು ಸರ್, ಹಳ್ಳಿಗೆ. ಇವಳು ನಮ್ಮಮ್ಮ ಹೋಗಿ 5 ದಿನಕ್ಕೆ ತೀರೋಯ್ತು ಸರ್. 5 ದಿನಕ್ಕೆ ತೀರೋದ್ರ ಸರ್? ನಾನು ಹೇಳ್ತೀನಿ ಅಮ್ಮ, ಇವರು ಅವಾಗ 3 ತಿಂಗಳು ಸರ್. ನಾನು ನನ್ನ ಮಗನ್ನು ನನ್ನ ಹೆಂಡತಿನೂ ಯೋಚನೆ ಮಾಡಿದೆ ನಾನು. ಅವ ನಮ್ಮ ಅಮ್ಮ ಏನ್ ಹೇಳ್ತು, ನಿನ್ ಮಗನು ನಿನ್ ಹೆಂಡತಿನೂ ಚೆನ್ನಾಗ್ಬೇಕ, ನಾನ್ ನಮ್ಮ ಅಮ್ಮನ ಮನೇಲಿ ಇರ್ತೀನಿ ಅಂತ ಹೋದ್ರು ಸರ್ ಅವರು. ಹೋಗಿ 5ನೇ ದಿನಕ್ಕೆ ಚಿಂತೆ ಹಚ್ಕೊಂಡ್ಬಿಟ್ಟು ತೀರೋದ್ರು ಸರ್. ಹೋಗುತ್ತೆ ಹೇಳಿ ಸರ್. ಸರ್ ನಮ್ಮಮ್ಮ ಎಷ್ಟು ಕಷ್ಟಪಟ್ಟು ಬೆಳೆಸತ್ತು ಗೊತ್ತಾ ಸರ್. ನಮ್ಮನ್ನ ಕೂಲಿ ನಾಲಿ ಮಾಡಿ ಬೆಳೆಸತ್ತು ಸರ್. ಇವಳಿಗೋಸ್ಕರ ನಾನು ನಮ್ಮ ಊರಿಗೆ ಹೋಗಿ 4 ದಿನ ಒಂದು ವಾರ ಇರು ಅಂತಂದು ಹೇಳಿ ಜಗಳ ಮಾಡಿ ಕಳ್ಸಿದ್ದೆ ಸರ್ ನಾನು. ಅಯ್ಯೋ, ಅಂದ್ರೆ ನಿಮ್ಮ ಅಮ್ಮಂಗೂ ಇವ್ರಿಗೂ ಆಗ್ ಬರ್ತಿರ್ಲಿಲ್ವಾ ಅಷ್ಟೊಂದು? ಸರ್ ಇವ್ರು ಒಟ್ಟು ಹೊಂದ್ಕೊಂತಿರ್ಲಿಲ್ಲ ಸರ್ ನಮ್ಮ ಅಮ್ಮಗೆ. ಹಳ್ಳಿ ಜೀವನ ಸರ್ ನಮ್ಮ ಅಮ್ಮರು, ಹಂಗಾಗಿ ಒಂದ್ ಚಿಂತನೂ ಇರ್ಲಿಲ್ಲ ಸರ್. ಬಟ್ ದುರಂತ ಒಂದ್ ಸ್ವಲ್ಪ ಜಗಳ ಮಾಡಿ ಅಮ್ಮನ್ ಕಳ್ಸಿದ್ರ ನೀವು? ಅಮ್ಮನ್ ಕಳ್ಸ್ಬಿಟ್ರು ಸರ್. ಅವಾಗ ನಾನು ಕೆಲ್ಸದಲ್ಲಿದ್ದೆ ಸರ್, ನಾನು ಲಾರಿ ಓಡಿಸ್ತಾ ಇದ್ದೆ. ಇದಕ್ಕಿದ್ದಂಗ ಫೋನ್ ಮಾಡ್ಬಿಟ್ಟು ನಿಮ್ಮ ಅಮ್ಮ ಹುಚ್ಚಿನ ತರ ಆಡ್ತಾ ಐತಿ, ಹಂಗೆ ಹಿಂಗೆ ಅಂತ ಜಗಳ ಆಡ್ಬಿಟ್ಟು ನಾನ್ ಬಂದ್ಬಿಟ್ಟು ನಮ್ಮ ಅಮ್ಮಗೆ, ಅಮ್ಮ ಮಗ ಇದ್ದಾನೆ ಹೇಳೋ ಅರ್ಥ ಮಾಡ್ಕೊ ಅಂದಕ್ಕೆ ನಮ್ಮಮ್ಮ ನಿನ್ ಮಗನ್ ಚೆನ್ನಾಗ್ ನೋಡ್ಕೊಂತ ಹೇಳಿ ನಾನೇ ಊರಿಗೆ ಬಿಟ್ಟು ಬಂದೆ ಸರ್. ಹೋಗಿ ಅವ್ರ ಅಮ್ಮನ ಹತ್ರ ಹೋಗಿ 5ನೇ ದಿನಕ್ಕೆ ನಮ್ಮಮ್ಮ ತೀರೋಗ್ಬಿಟ್ರು ಸರ್. ಎಷ್ಟು ನೋವಾಗುತ್ತೆ ಗೊತ್ತು ಸರ್. ನಾವು ಅಮ್ಮನ ನೋಡಿ ನೀವು ನಂಬ್ತಿರಲ್ಲ, ನಮ್ಮ ಅಮ್ಮನ ಅಕ್ಕ ಇದ್ರು ಸರ್. ನಮ್ಮಮ್ಮ ಉಪವಾಸ 5 ದಿನ 5 ದಿನ ಉಪವಾಸ ಇದ್ದು ಸತ್ತಿದ್ದಾರೆ ಸರ್ ನಮ್ಮಮ್ಮ. ನಮ್ಮಮ್ಮ ಒಂದ್ ತುಟ್ಟು ನೀರು ಕೊಟ್ಟಿಲ್ಲ, ನಮ್ಮ ಅಮ್ಮಗ್ ಒಂದ್ ತುಟ್ಟು ಊಟನೂ ಕೊಟ್ಟಿಲ್ಲ ಸರ್. ಅಲ್ಲಿ ಅವ್ರು ಯಾರು ಕೊಟ್ಟಿಲ್ಲ ಸರ್. ಬಟ್ ನಿಮ್ಮ ಅಮ್ಮನ ಹಾಗೆ ಕಳಿಸ್ಬಾರ್ದಿತ್ತು ಅಂತ ಈಗ ಪಶ್ಚಾತ್ತಾಪ ಇದೆಯಾ? ದೇವರು ಇದೆ ಸರ್. ಇವಾಗ ಯಾವ ಹೆಂಡತಿಗೋಸ್ಕರ ತಾಯಿ ವಿಚಾರವಾಗಿ ಸ್ವಲ್ಪ ಕಠೋರವಾಗಿ ನಡ್ಕೊಂಡ್ರೆ, ಹೌದು ಅವತ್ತಿಗೆ ಅದು ಸರಿ ಅಂತ ಅನ್ಸಿರ್ಬೋದು, ಆದರೆ ಪರಿಸ್ಥಿತಿ ಅದೇನೇ ಇರಲಿ,
ಆ ನಿರ್ಧಾರಗಳು ಬೇಡವಾಗಿತ್ತು. ಬಟ್ ಮಗ, ಹೆಂಡತಿ ಈಗ ನನಗೆ ಮುಖ್ಯ ಕಣಮ್ಮ, ಒಂಚೂರು ಅರ್ಥ ಮಾಡ್ಕೊಳ್ಳಮ್ಮ ಅಂದಾಗ ತಾಯಿ ಅಲ್ಲಿ ಹೋದಾಗ ನನಗೆ ಯಾರಪ್ಪ ದಿಕ್ಕು ಅಂತ ಏನೂ ಹೇಳಲಿಲ್ಲ. ಆಯ್ತು ನಿನ್ನ ಮಕ್ಳು ನೋಡ್ಕೊಳಪ್ಪ ಅಂತ ಹೇಳ್ಬಿಟ್ಟು ಹೋಯ್ತಲ್ಲ ಅದು. ಸರ್ ದೇವರಿಗೂ ಸರ್ ಒಂದಿನ ಒಮ್ಮೆ ಇವತ್ತು ಹೇಳಿರೋ ಸರ್, ನಿನ್ ಮಗನ್ ಚೆನ್ನಾಗಿ ನೋಡ್ಕೊಂತ ಹೇಳಿರ್ತದೆ ಸರ್. ನನ್ಗೆ ಈಗೂ ನೆನಪಿದೆ ಸರ್. ಹಾಗೂ ಅದು ಶಾಶ್ವತವಾಗಿ ಹೊರಟೋಯ್ತು. ಆಯ್ತಪ್ಪ, ಈಗ ಅವ್ರ ತಾಯಿಗಿದು ಎಲ್ಲ ಹೇಳಿದ್ದೀರಾ ನೀವು? ಸರ್ ಅವ್ರ ತಾಯಿ ಮಗ ಎಲ್ಲರೂ ಅವ್ರಿಗೆ ತಮ್ಮ ಇರೋನ್ ಸರ್. ಅವ್ರಿಗೆ ಹೇಳಿದ್ರೆ ಅವ್ರಿಗೆಲ್ಲ ನೀವು ಇದನ್ನ ಎಲ್ಲ ಗೊತ್ತಿದೆ ಸರ್. ಅವ್ರಿಗೆ ನನಗೊಂದು ಮಾತು ಹೇಳಿಲ್ಲ ಸರ್ ಯಾರು. ಏನಂದ್ರು? ಅಂದ್ರೆ ಈ ವಿಚಾರ ಅವ್ರಿಗೆ ಗೊತ್ತಾ ಸರ್? ಅವ್ರಿಗೆ ಅಂದ್ರೆ ಅವ್ರನ್ನೇ ಸರ್. ಅಯ್ಯೋ ದೇವ್ರೆ, ನಾವೆಲ್ಲ ಆ ವಿಚಾರ ಎಲ್ಲ ಗೊತ್ತಿ ಸಿಕ್ಕಾಕೊಂಡಾದ್ಮೇಲೆ ವಿಷಯ ಹೇಳಿದ್ರ ಅಂತ ಕೇಳಿದ್ರೆ, ಬಟ್ ನಿಮಗೆ ಗೊತ್ತಾಗಿಂತ ಮುಂಚೆ ಅವ್ರಿಗೆಲ್ಲ ಗೊತ್ತಿತ್ತಾ ಇದು? ಅವ್ರಿಗೆ ಗೊತ್ತಿತ್ತು ಸರ್. ಅವ್ರಿಗೆ ಗೊತ್ತು, ನನಗೊಂದು ಮಾತು ಹೇಳಿಲ್ಲ ಸರ್ ಅವರು. ನಾನು ಬೇಕಂತ ಹೊರಕ್ಕೆ ಕೆಲಸ ಕಳ್ಸಿದ ಸರ್ ಇವಳು. ನನ್ ಬೇಕಂತ ನನ್ನನ್ನು ಹೊರಗೆ ಕೆಲ್ಸ ಕಳಿಸಿ ಅವನು ಕರ್ಸ್ಕೊಂಡಿದ್ದಾಳ ಸರ್ ಇವಳು. ಬೇಕು ಅಂತ ಮಾಮೂಲಿ ನೀವು ಹೋಗ್ತಾನೆ ಇದ್ರಲ್ವಾ, ಈಕೆ ಏನ್ ಕಳ್ಸಿದ್ರು? ಹೋಗ್ತಾ ಇದ್ದೆ ಸರ್. ನನಗೆ ಫೋನ್ ಬಾಡಿಗೆ ಬಂದಾಗ ಅಪ್ಪಿ ಹಿಂಗೆ ಕೋಲಾರಕ್ಕೊಂದು ಬಾಡಿಗೆ ಬಂದಿದೆ ಅಂತ ಹೇಳ್ತಿದ್ದೆ ಸರ್ ನಾನು ನಮಗ. ಅಯ್ಯೋ ಹೋಗು, ಫಸ್ಟ್ ಹೋಗು, ದುಡ್ಡು ನೋಡು ಸರ್. ಒಳ್ಳೆ ಕತೆ. ಆಯ್ತು, ಈಗ ನೀವೊಬ್ರೇ ಇದ್ದೀರಾ ಇಲ್ಲಿ? ಮಗಿನ ಸರ್, ನಾನು ಏನ್ ಮಾಡೋಣ ಹೇಳಿ ಸರ್. ಸರ್ 100% ಸರ್, ನಾನು ಯಾವ ದೇವ್ರ ಮೇಲೆ ಪ್ರಮಾಣ ಮಾಡಿದ್ರು ಸರ್, ನನ್ನ ಎಡೆ ಮೇಲೆ ಅವಳ ಹೆಸರು ಎಲ್ಲ ರಕ್ಷಣೆ ಸರ್ ನಾನು. ಅಲ್ಲ ಹೌದಪ್ಪ, ನಿಮ್ಮೇಲೆ ಫೋಟೋ ಹಾಕ್ಸ್ಕೊಂಡಿದ್ದೀವಿ ಹೌದು. ಆದ್ರೆ ಈ ಸಮಯದಲ್ಲಿ ಆಕೆ ಈ ರೀತಿ ಮಾಡಾದ್ಮೇಲೆ ನೀವು ಅವರನ್ನ ಮತ್ತೆ ಕ್ಷಮಿಸಿ ಹತ್ರ ಕರ್ಕೊಳ್ಳುವಷ್ಟು ಶಾಂತತೆ ಇದೆಯಾ ಈಗ ನಿಮಗೆ? ನನಗೆ ಅದೇ ನೆನಪಾಗ್ತಿದೆ ಸರ್. ಅವನ ಬಟ್ಟೆ ಸ್ವಲ್ಕಂದು ಅದೇ ನೆನಪಾಗ್ತಿದೆ ಸರ್ ನನಗೆ. ಅವಳನ್ನ ಫೋನ್ ಮಾಡಿ ಸರ್, ಅವಳು ಫೋನ್ ಮಾಡಿ ನಾನು ಯಾಕೆ ಹಿಂಗ್ ಮಾಡ್ದಿ, ಇಲ್ಲ ನಾ ತಪ್ಪು ಮಾಡ್ದೆ ಅಂತಾಳೆ. ಯಾಕೆ ಹಿಂಗ್ ಮಾಡ್ದಿ, ನಾ ತಪ್ಪು ಮಾಡ್ದೆ ಅಂತಾಳೆ. ಯಾಕೆ ಹಿಂಗ್ ಮಾಡ್ದಿ, ಇಲ್ಲ ನಾ ತಪ್ಪು ಮಾಡ್ದೆ ಅಂತಾಳ. ಏನ್ ಹೇಳೋಣ ಹೇಳಿ ಸರ್ ನೋಡೋಣ. ಏನ್ ಕೇಳಿದ್ರೆ ನಾನು ತಪ್ಪು ಮಾಡ್ದೆ ಅಂತಾರೆ. ತಪ್ಪು ಮಾಡ್ದೆ ಮಾಡಿದೆ ಅಂತ ಕೇಳಿದ್ದು ತಪ್ಪ. ಅದೇ ಏನ್ ಕೇಳಿದ್ರೆ ತಪ್ಪು ಮಾಡ್ದೆ ಅಂತಾರಲ್ಲ, ಅದೇ ತಪ್ಪು ಯಾಕೆ ಮಾಡಿದವಾ? ಅದು ಒಂದು ಸೂತ್ರ ಸರ್, ಬೇರೆ ಏನು ಮಾತಾಡ್ತಿಲ್ಲ ಸರ್. ಈಗ ನೀವು ನಾನು ಫೋನ್ ಮಾಡಿ ಈಗ ಅದಕ್ಕೆ ಉತ್ತರ ಕೊಟ್ಟೇದಾಗ್ಬೇಕಿದೆ. ಆಯ್ತು, ಈಗ ನಿಮ್ಗೆ ಉತ್ತರ ಹೇಳಿದ್ರು, ಏನ್ ಮಾಡ್ಕತ್ತೀರಿ? ಅಂದ್ರೆ ತನ್ನ ಹೆಂಡತಿ ಹೀಗೆ ಕಂಡವರಿಗೆ ಸೆರ್ಗಾಸಿ ಮಲಗಿದ್ದಾಳೆ, ಅಥವಾ ಅವನು ಯಾವನೋ ಬಂದಲ್ಲಿ ಮಲಗಿದ್ದಾನೆ ಚಡ್ಡಿ ಬಿಚ್ಕೊಂಡು ಅಂದಾಗ ಅದನ್ನೊಬ್ಬ ಗಂಡನಾಗಿ ನೋಡಿದಾಗ ಅದಕ್ಕೆ ನಮ್ಮ ಬಳಿ ಸಾಂತ್ವನ ಏನು ಹೇಳ್ತೀರಿ? ಅದಕ್ಕೆ ಸಾವಿಗೆ ಹೇಳ್ಬೋದು, ಇದಕ್ಕೇನು ಹೇಳ್ತೀರಿ? ನಿಮ್ಮ ದುಃಖ ಕೇಳಿಸ್ಕೊಳ್ಳಿ. ನಿಮ್ಮ ದುಃಖಕ್ಕೆ ನಾನು ಅದಕ್ಕೆ ನಿಮ್ಗೆ ಎಷ್ಟು ಕಣ್ಣೀರಿದೆ ಎಲ್ಲ ಆಚೆ ಬಂದ್ಬಿಡ್ಲಿಂತ ಸುಮ್ಮನೆ ಆಗ್ಬಿಟ್ಟೆ. ನನಗೆ ಅರ್ಥವಾಗುತ್ತೆ ನಿಮ್ಮ ದುಃಖದ ಆಳ ಎಂಥದ್ದು. ಅಷ್ಟು ಪ್ರೀತಿಯಿಂದ, ಅಷ್ಟು ಎಲ್ಲರನ್ನ ಎದುರು ಹಾಕೊಂಡು ನನಗೆ ಇವಳೇ ಬೇಕು ಅಂತ, ಅಥವಾ ಆ ಪ್ರೀತಿಯನ್ನು ಗೆದ್ದುಕೊಂಡು ಮಗ ಹೆಂಡತಿಗೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟು ಊರೂರು ಆಟೋ ಸುತ್ತಿ ದುಡಿಮೆ ಮಾಡಿ ಸಾಕಿದಾಗ, ಹೀಗೆ ಗಂಡ ಹೊಸ್ಲಿಂದ ಆಚೆ ಹೋದಾಗ ಒಳಗಡೆ ಯಾವನೋ ಬರ್ತಾನೆ ಅಂದಾಗ, ಮತ್ತು ನೀವು ಅದನ್ನು ಕಣ್ಣಾರೆ ನೋಡಿದಾಗ, ಅಪ್ಪ ಅದು ಬಹಳ ದೊಡ್ಡ ದುಃಖವಯ್ಯ. ನಾನು ಅದಕ್ಕೇನು ಹೇಳಿ? ಆದರೆ ನೀವು ಬಿಡ್ತೀನಿ, ಏನೋ ಮಾಡ್ಕೊಂಡ್ಬಿಡ್ತೀನಿ, ಅದು ಬೇಡ. ಸರ್ ನನ್ ಮಗ ಸೇಮ್ ನನ್ನಂಗೆ ಸರ್. ಅಪ್ಪ ಅಂದ್ರೆ 100 ಜೀವ ಸರ್. ಅವನು ನಾನು ಹುಟ್ಟಿದ್ರೆ ಮಾತ್ರ ಉಣ್ತಾನೆ ಸರ್. ಅಂತ ಮಗ ಹುಟ್ಟಿದ ಸರ್ ನನಗೆ. ಆಯ್ತು ಈಗ ನಾನು ಹೇಳೋದು, ನಿಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಸರ್ ಸಾಯೋ ನಿರ್ಧಾರ ಎಲ್ಲ ಮಾಡಿಬಿಟ್ಟಿದ್ದಾರೆ. ಈಗ ಅಂಥವೆಲ್ಲ ನೋಡಾದ್ಮೇಲೆ ನೀವು ನಾಳೆ ಸತ್ತು ಹೋಗಿದ್ದೀರಾ. ಇನ್ನು ಸಾಯೋದು ಏನು ಉಳಿದಿದೆ ಅಲ್ಲಿ ಸಾಯೋಕ್ಕೆ? ಈಗ ನೀವು ಯೋಚನೆ ಮಾಡಿ,
ಕೇಳಿಸ್ಕೊಳ್ಳಿ. ಈಗ 10 ಎಷ್ಟು ಕಣ್ಣೀರು ಹಾಕಿದ್ರೂ ಕೂಡ ಅದೇ ನಿಮ್ಮ ಮನಸ್ಸಿನ ಆ ದುಃಖ ಅಥವಾ ನಿಮ್ಮ ಅಂತರಂಗದಲ್ಲಿರೋ ಆ ದುಃಖ ದ್ವೇಷವಾಗದ ಹಾಗೆ ನೋಡ್ಕೊಳ್ಳಿ ದಯವಿಟ್ಟು. ಯಾಕೆ ನಾನು ಹೇಳ್ತೀನಿ ನೋಡಿ, ಯಾರನ್ನು ಬಲವಂತವಾಗಿ ತನ್ನ ಜೊತೆ ಇಟ್ಕೊಳ್ಳೋಕ್ಕಾಗಲ್ಲ, ಆಯ್ತಾ? ಯಾಕಂದರೆ ಸರ್, ನಾನು ಈ ಕಾರ್ಯಕ್ರಮದಲ್ಲಿ ಕಳೆದ 7-8 ವರ್ಷದಲ್ಲಿ ಎಂತೆಂಥ ಕತೆ ಕೇಳಿದ್ದೀನಿ ಅಂದರೆ, ಪ್ರೀತಿಸಿ ಇವರೇ ಬೇಕು ಅಂತ ಎಲ್ಲರನ್ನ ಎದುರು ಹಾಕ್ಕೊಂಡು ಮದುವೆಯಾಗಿ ಒಂದು 15-20 ವರ್ಷದ ಸಮಯದಲ್ಲಿ ಇನ್ಯಾವನಿಗೂ ಆಸಕ್ತನಾಗಿ ಅಥವಾ ಇನ್ಯಾವಳಿಂದನೂ ಹೋಗಿ ಹೆಂಡತಿ ಗಂಡನಿ ಮೋಸ ಮಾಡಿ, ಇದಕ್ಕಿಂತ ಹೀನಾಯವಾಗಿ ನನಗೆ ಮಕ್ಕಳು ಬೇಡ ಯಾರೂ ಬೇಡ ಅಂತ ಬಿಟ್ಟು ಇನ್ಯಾವನ್ನೋ ಮದುವೆಯಾಗಿ ಹೋಗಿ ಬದುಕಿದವರು ಇದ್ದಾರೆ. ಅಥವಾ ಅಂಥ ಸ್ಥಿತಿಯಲ್ಲೂ ಕೂಡ ಮಕ್ಕಳನ್ನು ಸಾಕೊಂಡು ಈ ವ್ಯಕ್ತಿ ಜೀವನ ಮಾಡಿರೋದು ಇದೆ. ಈಗ ನೀವೇನೋ ಮಾಡ್ಕೊಂಡ್ಬಿಟ್ರೆ ಅಥವಾ ನೀವೇನೋ ಸತ್ತು ಬಿಟ್ರೆ ಏನೋ ಆಗ್ಬಿಟ್ರೆ ಈ ಮಗನ ಬದುಕನ್ನು ಕಟ್ಟೋರು ಯಾರು? ಆಕೆ ಬರ್ತಾಳೋ ಬರಲ್ವೋ, ಸರಿ ಹೋಗ್ತಾಳೋ ಹೋಗಲ್ವೋ ಅದು ಬೇರೆ. ನನ್ನನ್ನು ಯಾರು ನಂಬ್ಕೊಂಡು, ಅಂದರೆ ತಾಯಿಯನ್ನಂತೂ ನನ್ನ ಪ್ರೀತಿಸ್ತಿದ್ದ, ನನ್ನನ್ನು ಕಾಳಜಿ ಮಾಡ್ತಿದ್ದ ತಾಯಿಗೆ ನಾಲ್ಕೆ ಸಾಯೋ ಸಮಯದಲ್ಲಿ ನೀರು ಬಿಡೋಕ್ಕಾಗಲಿಲ್ಲ ನನ್ನ ಕೈಲಿ, ನನ್ನ ಯೋಗ್ಯತೆಗೆ ನನ್ನ ಮಗನನ್ನಾದರೂ ನನ್ನ ಜೀವನ ಕಟ್ಟೋಣ ಅಂತ ಒಂದು ಹಠ ಛಲ ಬರಬೇಕು. ಈ ಸಮಯದಲ್ಲಿ ಈಕೆಯನ್ನು ನೀವು ನಿಮ್ಮ ಅತ್ತೆನೋ ಅಥವಾ ಆ ದೊಡ್ಡವರೋ ಪಂಚಾಯಿತಿ ಮಾಡಿ ತಿದ್ದೋದಕ್ಕಿಂತ ಆತ್ಮಸಾಕ್ಷಿ ಇರಬೇಕು. ಅಯ್ಯೋ, ನನ್ನ ಗಂಡ ದಿನವಿಡೀ ಆ ಶಾಲಾ ಬಸ್ ಅಂದರೆ ಸ್ಕೂಲ್ ಬಸ್ ಓಡಿಸೋದ್ರ ಜೊತೆಗೆ ಆ ಸ್ಕೂಲ್ ಮಕ್ಕಳು ಬಿಡೋ ಅಷ್ಟರಲ್ಲಿ ತಡೆಯಪ್ಪ ನನ್ನ ಆಟೋ ಓಡಿಸ್ಕೊಂಡು ಹೋಗಿ ಅಲ್ಲಿ 4 ಕಾಸು ದುಡ್ಡು ಮಾಡ್ಕೊಂಡು ನನ್ನ ಹೆಂಡತಿ ಮಕ್ಕಳಿಗೆ ಹೊಟ್ಟೆ ತುಂಬಿಸೋಣ ಅಂದ್ಕೊಂಡು ಹಂಗೆ ಓಡಾಡ್ತಿದ್ದ ನನ್ನ ಗಂಡನಿಗೆ ಅವನನ್ನೆಲ್ಲೋ ಕಳಿಸಿ ನಾನು ಇನ್ಯಾವನ್ನೋ ಕರ್ಕೊಂಬಂದು ಮಂಚದ ಮೇಲೆ ಮಲಗಿಸ್ಕೊಳ್ಳೋಷ್ಟು ನೀಚತನ ಮಾಡಬಾರ್ದಿತ್ತು. ಇನ್ನು ಮುಂದೆ ನಾನು ಹಂಗೆ ಮಾಡಬಾರ್ದಲ್ಲ ಅಂತ ಆಕೆ ಹೃದಯಕ್ಕೆ ಬರೋದೇ ಹೊರತು, ನೀವು ಪಂಚಾಯಿತಿ ಮಾಡಿಸಿದ್ದು ಇನ್ನೂ ದೊಡ್ಡದು ಮಾಡಿದ್ರು ಇನ್ನೂ ಸಂಬಂಧಗಳು ಹಾಳಾಗ್ತವೆ ಹೊರತು ಉದ್ಧಾರ ಆಗಲ್ಲ. ಆದರೆ ನಿಮಗೆ ನಾನು ಮೊದಲೇ ಹೇಳೋದು, ಸಾಯೋದು ಯಾಕೆ ಅದಕ್ಕೆ? ಪರವಾಗಿಲ್ಲ, ಇದಾದ ಮೇಲೆ ತಿದ್ದುಕೊಂಡು ಬಂದರೆ ಅಂದರೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಸರ್, ಆಟೋ ಚಾಲಕರಾಗಿರಿ ಅಥವಾ ಡ್ರೈವರ್ ಆಗಿರಿ, ಯಾರೇ ಆಗಿರಿ, ಹೆಂಡತಿ ಅನ್ನೋ ವಿಚಾರಕ್ಕನ್ನು ಎಷ್ಟು ಪ್ರೀತಿಸಬೇಕೋ, ಎಷ್ಟು ಅವಳನ್ನು ಕಾಳಜಿ ಮಾಡಬೇಕೋ, ಎಷ್ಟು ಅವಳಿಗೆ ದೊಡ್ಡ ಬೆಲೆ ಕೊಡಬೇಕೋ ಅಷ್ಟೇ ಕಟ್ಟುನಿಟ್ಟಾಗೂ ಇಡಬೇಕು. ನನ್ನ ಗಂಡನಿಗೆ ಗೊತ್ತಾದ್ರೆ ನನ್ನನ್ನು ಕತ್ತರಿಸಾಕ್ಬಿಡ್ತಾನಪ್ಪ ಅನ್ನೋ ಭಯ ಭಕ್ತಿಲೂ ಬೆಳೆಸಬೇಕು. ಹೌದು, ಅವರಿಗೆ ನೀವು ದುಡ್ದು ಹಾಕೋದು, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ಅವ್ರ ಮಾತಿಗೂ ಬೆಲೆ ಕೊಡೋದು, ಅವರನ್ನು ಇಲ್ಲ ಕಣೆ ನೀನೇ ನನಗೆ ಮುಖ್ಯ, ನೀನು ನನಗೆ ಅದ್ಭುತ ಕಣೆ, ನೀನಿಂದನೇ ಕಣೆ ನನ್ನ ಜೀವನ, ಅವ್ರಿಗೆ ಎಷ್ಟು ದೇವತೆ ಸ್ಥಾನ ಕೊಡಬೇಕು. ಹೌದು, ಅದ್ರ ಜೊತೆಗೆ ಆಗಾಗ ಉಗ್ರ ನರಸಿಂಹನೂ ಆಗಬೇಕು. ಅಯ್ಯೋ, ಏನೋ ತಪ್ಪು ಮಾಡಿದ್ರೆ ನನ್ನ ಗಂಡ ಬಿಡ್ತಾನೋ ಅನ್ನೋ ಭಯ ಇರಬೇಕು. ಅಯ್ಯೋ, ನನ್ನ ಹೆಂಡ್ತಿಗೆ ಏನು ಬೇಕು ಅದು ಕೊಡಿಸ್ತಿದ್ದೆ ಸರ್, ನನ್ನ ಹೆಂಡ್ತಿ ಫೋಟೋ ಎದೆ ಮೇಲೆ ಹಾಕೊಂಡಿದ್ದೆ ಸರ್, ಹಂಗೆ ಹಾಕಿದ್ದೆ ಹಿಂಗೆ ಹಾಕಿದ್ದೆ. ಆದರೆ ಯಾವನ್ನೋ ಕರ್ಕೊಂಬಂದು ಮನೆ ಒಳಗಡೆ ಮಲಗಿಸ್ಕೊಂಡ್ರು ನಾನು ಬಚಾವಾಗ್ತೀನಿ ಅನ್ನೋ ಧೈರ್ಯ ಹೆಂಗೆ ಬಂತ ಆಕೆಗೆ? ಸರ್, ಇದು 1% ನಾನು ಯೋಚನೆ ಮಾಡಿಲ್ಲ ಸರ್. ಅಷ್ಟು ನಾನು ನೀಟಾಗಿ ನೋಡ್ಕೊಂಡಿನಿ ಸರ್. ನಾನು CC ಕ್ಯಾಮ್ರಾ ಮನೆ ಮಾಡಿರೋದು ಯಾಕೆ ಅಂದ್ರೆ ನನ್ನ ಹೆಂಡತಿ ನನ್ನ ಮಗ. ಈಗ ಇದೇನು ಮೊದಲೇ ಸರಿ ಹೇಳ್ತಾ ಇಲ್ಲ. ಕತೆ ಆರಂಭವಾದ ಕಾಲದಿಂದಲೂ ನಿಮ್ಮ ಹೆಂಡತಿಯನ್ನು ನೀವು ಎಷ್ಟು ಪ್ರೀತಿಸಿದ್ರಿ, ಕಾಳಜಿ ಮಾಡಿದ್ರಿ, ಎಷ್ಟು ಸತರ ಕೊಟ್ಟಿದ್ರಿ, ಎಷ್ಟೆಲ್ಲ ಚೆನ್ನಾಗಿ ನೋಡ್ಕೊಂಡ್ರಿ, ಅದೆಲ್ಲ ಒಂದು ಹೆಣ್ಣಿಗೆ ಕೊಡಬೇಕಾದ ದೊಡ್ಡ ಸ್ಥಾನಮಾನ ಕೊಟ್ಟಿದ್ದೀರಿ. ನೀವು ಗ್ರೇಟ್. ಆದರೆ ಯೋಚನೆ ಮಾಡಿ, ಈ ಮಟ್ಟಿನ ಧೈರ್ಯ ಬರಬೇಕು ಅಂದರೂ ಕೂಡ ನೀವೆಲ್ಲೋ ಅಂದರೆ ಒಬ್ಬ ಶಿಕ್ಷಕ ಒಬ್ಬ ಮಗುವಿಗೆ, ತನ್ನ ವಿದ್ಯಾರ್ಥಿಗೆ, ಶಿಷ್ಯನಿಗೆ, ಒಬ್ಬ ಗುರು ಮುದ್ದಿಸೋದ್ರ ಜೊತೆಗೆ ಪಕ್ಕದಲ್ಲಿ ಕೋಲ್ ಹಿಡ್ಕೊಂಡು ಒಂದು ದೊಣ್ಣೆ ಇಟ್ಕೊಂಡು ಓಡಾಡಿದ್ರೆ ಶಿಷ್ಯ ಬುದ್ಧಿ ಕಲಿಯೋದು, ಹೌದಲ್ಲ? ಬಹುಶಃ ನಿಮ್ಮ ಬಳಿ ಮುದ್ದಿಸುವಿಕೆ ಇತ್ತು, ಅಲ್ಲೇ ಪಕ್ಕದಲ್ಲಿ ಒಂದು ದೊಣ್ಣೆ ಇಟ್ಕೊಳ್ಳೋದು ಮರ್ತು ಬಿಟ್ಟಿದ್ರಿ ನೀವು. ಯಾಕೆಂದ್ರೆ ಅಂಥದ್ದೇನೂ ಆಗಿಲ್ಲ ಸರ್, ನನ್ನ ಹೆಂಡತಿ ದೇವತೆ ಅಂತವಳು, ಎಲ್ಲ ಚೆನ್ನಾಗಿತ್ತು, ಎಲ್ಲ ಸರಿಯಾಗಿತ್ತು. ಇವತ್ತಿಗೆ ಯಾರನ್ನು ನಂಬ್ತೀರಿ ಸರ್? ಅದಕ್ಕೆ ನಾನು ಹೇಳೋದು ನೋಡಿ, ಯಾರನ್ನು ಜುಟ್ಟು ಹಿಡ್ಕೊಂಡು ನನ್ನ ಜೊತೆ ಬಾಳು ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಅವರವ್ರಿಗೆ ಬರಬೇಕು. ನಾನು ಯಾವನ ಜೊತೆ ನಾವು ಮಲಗಿ ಮೂರು ಕ್ಷಣ ಸುಖ ತಗೊಂಡ್ರೆ ನಾಳೆ ದಿನ ಹೊರಗಡೆಗೆ ಬಂದರೆ ನನ್ನನ್ನು ಮೂಸ್ ನೋಡೋರು ಯಾರೂ ಇರಲ್ಲ. ಕಡೆಗೆ ನನ್ನ ಗಂಡನೇ ಗತಿ. ನಾನು ಗಂಡನಿಗೆ ಅನ್ಯಾಯ ಮಾಡಿ ಗಂಡ ದುಡಿಯೋಕೆ ಹೋದಾಗ ಮಗುವನ್ನು ಆಚೆ ಬಿಟ್ಬಿಟ್ಟು ಯಾವನ್ನೋ ಒಂದು ಕರ್ಕೊಂಬಂದು ಒಳಗಡೆ ಮಲಗಿಸ್ಕೊಳ್ಳುವಷ್ಟು ನೀಚಳು ನಾನು ಆಗಬಾರ್ದು ಅಂತ ಆಕೆಗೆ ಬರಬೇಕಿತ್ತು. ಅದೊಂದು ದೊಡ್ಡ ಸಂಸ್ಕಾರ. ಆದರೆ ನೀವು ಹೇಳೋದಕ್ಕೂ ಅಥವಾ ನಾನು ಹಿಂಗೆ ಬಳಸ್ದೆ ಸರ್, ಹಿಂಗೆ ಸಾಕಿದೆ, ನೀವು ಹೇಳೋದಕ್ಕೂ ಇಲ್ಲಿ ನಡೆದಿರೋ ಕತೆಗೂ ಸಾಮ್ಯತೆಯೇ ಇಲ್ಲ.
ಸರ್ ಎಷ್ಟು ನೋವಾಗುತ್ತೆ ಹೇಳಿ ಸರ್ ನೋಡ. ಹೌದು ಸರ್ ನಾನು ಹೌದು ಹೌದು ಸರ್ ನಾನು ಉಣ್ಲಿದ್ರು ಅವಳಿಗೆ ಊಟ ತಂದ್ಕೊಟ್ಟು ಊಟ ಮಾಡಿಸಿ ಮಲ್ಕಿದೀನಿ ಸರ್. ಅವ್ರ ಅಮ್ಮಗೂ ಗೊತ್ತು ಸರ್, ಅವ್ರ ತಮ್ಮಗೂ ಗೊತ್ತು ಸರ್, ಅವ್ರ ಎಲ್ಲಾ ರಿಲೇಷನ್ಗೂ ಗೊತ್ತು ಸರ್ ನಾನು ಹೆಂಗ್ ನೋಡ್ಕೊತಿದೀನಿ ಅಂತ. ನೀವು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ ನಾನು ಹೇಳ್ತಿಲ್ಲ, ಆದರೆ ಪ್ರತಿ ಸಾರಿ ಒಂದು ಸಂಸಾರವನ್ನು ನಿಭಾಯಿಸಬೇಕಾದ್ರೆ ಹೆಂಡತಿಗೆ ಗಂಡನ ಭಯ, ಗಂಡತಿಗೆ ಹೆಂಡತಿಯ ಭಯ, ನಂಬಿಕೆ ಅನ್ನೋದು ಬಹಳ ಬಹಳ ಏನು ಬೆಲೆ ಇಲ್ದಿರೋ ಸ್ಥಿತಿಗೆ ಬಂದು ನಿಂತಿರೋ ಕಾಲ ಸರ್. ಅಯ್ಯೋ ನನ್ನ ಹೆಂಡತಿ ಗಂಡನ ಮೇಲೆ ನಂಬಿಕೆ, ಗಂಡನಿಗೆ ಹೆಂಡತಿ ಮೇಲೆ ನಂಬಿಕೆ ಇದ್ರೆ ಸಾಕಲ್ವ ಸರ್? ಇಲ್ಲ, ಎಷ್ಟು ಸಾಕಾಗಲ್ಲ ಇವತ್ತಿನ ಕಾಲಕ್ಕೆ. ನಿಮ್ಮ ಈಗ ಆಯಿತು, ನಿನ್ನ ಮಗುವನ್ನೇ ನೀವು ತುಂಬ ಪ್ರೀತಿಸ್ತೀರಿ, ತುಂಬ ಕಾಳಜಿ ಮಾಡ್ತೀರಿ, ಏನೆಲ್ಲ ಮಾಡ್ತೀರಾ ಅಂತಲೇ ಅಂದ್ಕೊಳ್ಳೋಣ. ಆದರೆ ಆತನಿಗೆ ಅಲ್ಲಲ್ಲಿ ಪೆಟ್ಟು ಕೊಡೋದು ಅಷ್ಟೇ ಮುಖ್ಯವಾಗುತ್ತಲ್ಲ. ಹೌದು ಸರ್. ನೀವು ಪೆಟ್ಟು ಕೊಟ್ರಿ ಅಂದ್ರೆ ಅದರ ಅರ್ಥ ನಿಮ್ಮ ಮಗುವನ್ನು ನೀವು ಪ್ರೀತಿಸಲ್ಲ ಅಂತ ಏನಲ್ಲ. ಅಥವಾ ನಿನ್ನ ಹೆಂಡತಿಗೆ ಒಂಚೂರು ಭಯ ಭಕ್ತಿ ಇಟ್ರಿ ಅಥವಾ ನಿನ್ನ ಹೆಂಡತಿಗೆ ಒಂಚೂರು ಭಯ ಹುಟ್ಟಿಸಿದ್ರಿ ಅಂದ್ರೆ ಅರ್ಥ ನಿನ್ನ ಹೆಂಡತಿಯನ್ನು ಪ್ರೀತಿಸಲ್ಲ ಅಂತ ಏನಲ್ಲ. ಮನುಷ್ಯ ಸರ್, ತಪ್ಪು ಆಲೋಚನೆಗಳು ಪ್ರತಿಯೊಬ್ಬನಿಗೂ ಪ್ರತಿಯೊಬ್ಬಳಿಗೂ ಬರ್ತಾವೆ. ಆದರೆ ನಾನು ಅದನ್ನು ಕಾರ್ಯರೂಪಕ್ಕೆ ತಂದ್ರೆ ನನ್ನ ಗಂಡ ಬಿಡ್ತಾನೆ. ತಪ್ಪು ಆಲೋಚನೆಗಳು ಮನುಷ್ಯ ಸಹಜ. ಗಂಡನನ್ನು ಹೊರತುಪಡಿಸಿ ಇನ್ಯಾರ್ದು ಆಸೆ ಆಗೋದು, ಭಾವನೆ ಬರೋದು, ಏನೇನೋ ಬರೋದು ಸಹಜ. ಆದರೆ ಅದನ್ನು ಕಾರ್ಯರೂಪಕ್ಕೆ ತಂದ್ರೆ ನನ್ನ ಗಂಡ ಬಿಡ್ತಾನ ಅನ್ನೋ ಭಯ ಇರೋದಿದೆಯಲ್ಲ, ಅದನ್ನು ನಾವು ವ್ಯಕ್ತಿಗತವಾಗಿ ಮನುಷ್ಯ ಪ್ರಯತ್ನದಿಂದ ಮನೆಯಲ್ಲಿ ರೂಪಿಸಬೇಕು. ಸರ್ ಯಾರು ನಮ್ ರಿಲೇಷನ್ ತೀರಿಸ್ತು ಸರ್, ನೀನ್ ಅವ್ರಿಗೆ ಬಾ ಅಂತಂದು ನಾನು ದೊಡ್ಡಪ್ಪನೇ ತೀರೋಗಿದ್ರು ಸರ್. ನಾನು ಒಬ್ನೇ ಹೋಗಿ ಕಾರ್ಯ ಬಂದ್ರೆ ಆ ಪೂರ್ತಿ ನೈಟ್ ಅವ್ರ ಸರ್ ಎಷ್ಟು ದುಃಖ ಹೇಳಿ ಸರ್. ನೋಡ ನೀವೇ ಕೇಳಿಸ್ಲಿ ಸರ್, ನಮ್ಮ ಅಪ್ಪಾಜಿ ಅಣ್ಣ ತೀರೋಗಿದ್ರು ಸರ್, ದೊಡ್ಡಪ್ಪ. ಅವಾಗ ಇವ್ರು ಆ ಸುದ್ದಿ ಕೇಳಿದ ತಕ್ಷಣ ಹುಷಾರಿಲ್ಲ ಅಂದ್ರು ಸರ್ ಇವರು. ಓಹೋ, ಅಂದ್ರೆ ನಾನು ಅಲ್ಲಿಗೆ ಹೋಗ್ಬೇಕಾಗುತ್ತೆ ಅಂತ ಹುಷಾರಿಲ್ಲ ಅನ್ನೋದು ಹುಷಾರಿಲ್ಲ ಅಂದ್ರು ಸರ್. ನಾನು ಅದಕ್ಕೆ ಅವ್ರನ್ನ ಬಿಟ್ಟು ನಾನು ಒಬ್ನೇ ಹೋದೆ ಸರ್. ನಾನು ಒಬ್ಬನೇ ಹೋದ್ರೆ ಕರ್ಸ್ಕೊಂಡು ತಿರುಗಿದ್ದೆ. ನನಗೆ ಏನ್ ಬೆಲೆ ಇದೆ ಸರ್, ಎಷ್ಟು ಕಷ್ಟಪಟ್ಟಿದ್ದೀನಿ ಸರ್. ನಾವು 16 ವರ್ಷ ಮಟ್ಟ ನಾನು ಬೇರೆಯವ್ರ ಬಟ್ಟೆ ಹಾಕೊಂಡು ಬೆಳೆದಿದ್ದೀನಿ ಸರ್. ನಾನು ಒಂದು ಬಟ್ಟೆ ನಾನು ಹಾಕಿಲ್ಲ ಸರ್, ಬೇರೆಯವ್ರ ಬಟ್ಟೆ ಹಾಕೊಂಡು ಬೆಳೆದಿದ್ದೀನಿ ಸರ್. ಅಷ್ಟು ಬರ್ತದಿಂದ ಬಂದಿದ್ದೀನಿ ಸರ್ ನಾನು. ನಮ್ದು ದೊಡ್ಡಪ್ಪತ್ತಿರೋಗಿದೆ, ಇವ್ರಲ್ಲಿ ಮಜಾ ಮಾಡ್ತಿದಾರ. ನೀವ್ ಹೇಳಿ ಸರ್, ಎಷ್ಟು ನೋವಾಗುತ್ತೆ ಹೇಳಿ ಸರ್. ಹೌದಪ್ಪ, ಹೌದು, ನೋವಾಗುತ್ತೆ. ಆಯ್ತು, ಏನು ಆಗೋಗಿದೆ. ಈಗ ಆಯ್ತು, ಈಗ ಅಳದ್ ನಿಲ್ಸಿ. ಇಲ್ಲಿ ಮುಂದೆ ಆಗಬೇಕಾದ್ರು ಕೆಲವು ವಿಚಾರಗಳನ್ನು ಮಾತಾಡೋಣ. ಬಿಡಿ, ಆಯ್ತು. ಹೇಳಿ ಸರ್, ದಯವಿಟ್ಟು ಸರ್ ನಿಮ್ ನೋಡ್ಬೇಕು ಅನ್ಸ್ತದೆ ಸರ್. ನನ್ ಫ್ರೆಂಡಿಗೆ ನನ್ ಬದುಕಿರೋದೇ ನನ್ ಫ್ರೆಂಡ್ಸಿಗೋಸ್ಕರ ಸರ್. ನಾವು ಅಷ್ಟು ಧೈರ್ಯ ಕೊಟ್ಟಿದ್ದಾನೆ ಸರ್ ಅವನು. ಖಂಡಿತ ನಿಮ್ಮನ್ನ ಭೇಟಿ ಆಗ್ತೀನಿ ಸರ್. ಭೇಟಿ ಆಗಿ ಸರ್. ಸರ್ ನಿಮಿತ್ತು ಸೆಕೆಂಡ್ ಬರ್ತೀನಿ ಸರ್. ಅಷ್ಟು ನೋವಿದೆ ಸರ್ ನನಗೆ. ಆಯ್ತು, ನನ್ನನ್ನು ನೀವು ನೋಡೋವರೆಗೂ ಈ ಬದುಕಿನ ವಿಚಾರದಲ್ಲಿ ಸಾಯ್ತೀನಿ ಅದು ಇದು ಇದೆಲ್ಲ ನಿರ್ಧಾರ ಮಾಡಬಾರ್ದು. ಇಲ್ಲ ಸರ್, ಪ್ರಾಮಿಸ್ ಮಾಡಲ್ಲ ಸರ್. ನೀವು ನೋಡ್ಬೇಕು ಸರ್. ಮಗು ಇದೆ, ನಾನು ಖಂಡಿತ ನಿಮಗೆ ಜೊತೆ ಇರ್ತೀನಿ, ನಾನು ಮಾತಾಡ್ತೀನಿ. ಏನೋ ದೇವ್ರ ದಯಿಂದ ಇವತ್ತಿಲ್ಲಿ ಬಂದಿದ್ದೀರಿ, ಮಾತಾಡಿದ್ದೀರಿ. ನಿಮ್ಮ ಕಥೆಯ ಮೂಲಕ ಸಮಾಜದಲ್ಲಿ ಅದೆಷ್ಟೋ ಜನ ಡ್ರೈವರ್ಗಳು ಮಾತ್ರ ಅಲ್ಲ ಸರ್, ಎಸ್ಪೆಷಲಿ ನೀವು ಹೇಳ್ದಂಗೆ ಎಷ್ಟು ಜನ ಡ್ರೈವರ್ಗಳು ಬಂದು ಈ ತರದ ಕತೆ ಹಂಚ್ಕೊಳ್ತಾರೆ ಗೊತ್ತಾ? ಅದಕ್ಕೆ ನಾನು ಸರ್ ನಿಮ್ಮನ್ನ ಮೀಟ್ ಮಾಡ್ರಿ ಸರ್. ನನಗೆ ಮೋಸ ಆಗಬಾರ್ದು ಅಂತ ಸರ್. ಮೋಸ ನೀವೊಬ್ಬ ವ್ಯಕ್ತಿಯಾಗಿ, ನೀವೊಬ್ಬ ಗಂಡನಾಗಿ ನೀವೆಷ್ಟು CCTV ಹಾಕ್ಸ್ಬೋದು, ನೀವೆಷ್ಟು ಸಾರಿ ನಿಮಿಷಕ್ಕೂ ಫೋನ್ ಮಾಡಿ ಮಾತಾಡ್ಬೋದು. ಆದರೆ ದಾರಿ ತಪ್ಪಲೇಬೇಕು, ಮೋಸ ಮಾಡಲೇಬೇಕು, ಚಪ್ಪಲಕ್ಕೆ ಬೀಳಲೇಬೇಕು ಅಂತ ಇರೋರಿಗೆ ನೀವು ಯಾವ CCTV ಹಾಕ್ಸಿದ್ರೆ ಏನು ಬಂತು? ಮೋಸ ಮಾಡೋರು ಯಾವುದೋ ಕಣ್ ತಪ್ಪಿಸಿ ಮಾಡೇ ಮಾಡ್ತಾರಲ್ಲ. ನೋಡಿ, ಅರ್ಥ ಮಾಡ್ಕೊಳ್ಳಿ. ನಾವು ನಮ್ಮ ಜೊತೆ ಇರುವವರನ್ನ ಯಾವುದೋ CCTVಯಿಂದಲೋ ಯಾವುದೋ ಸೆಕ್ಯೂರಿಟಿ ಇರೋದ್ರಿಂದಲೋ ಮೋಸ ಅಲ್ಲ, ಅಥವಾ ಮೋಸ ಆಗದೆ ಇರೋ ಥರ ತಪ್ಪಿಸೋಕ್ಕಾಗಲ್ಲ.
ಆಗೋ ಥರ ತಪ್ಪಿಸೋಕ್ಕಾಗಲ್ಲ. ಅವ್ರವ್ರ ಹೃದಯಕ್ಕೆ ಬರಬೇಕು. ಆಯಿತು, ಆ ವ್ಯಕ್ತಿಯನ್ನು ಒಳಗಡೆ ಕರೆಸ್ಕೊಂಡಿಲ್ಲ, ಮನೆ ಒಳಗಡೆ ಕರೆಸ್ಕೊಂಡಿಲ್ಲ, ಮಲಗಿಸ್ಕೊಂಡಿಲ್ಲ ಅಂತಲೇ ಅಂದುಕೊಳ್ಳಿ. ಮನಸ್ಸಲ್ಲಿ ಒಂದು ಭಾವನೆ ಇಟ್ಟುಕೊಂಡು ಗಂಡ ಹೋಗೋದನ್ನೇ ನೆಪ ಮಾಡಿ ಫೋನಲ್ಲಿ ಮಾತಾಡಿ ಚಪ್ಪಲ ತೀರಿಸ್ಕೊಂಡ್ರು ಕೂಡ ಅದು ಮೋಸವೇ ಆಗಿತ್ತಲ್ಲ. ನೀವೊಂದು ವೇಳೆ ಮಲಗಿದ್ದು ತಪ್ಪು, ಹೌದು, ಅದು ಸತ್ಯ. ಅದಷ್ಟೇ ಅಲ್ಲದೆ ನೀವು ಯಾವುದೋ ಒಂದು ಸೆಕ್ಯೂರಿಟಿನೇ ತಂದು ಇಟ್ಬಿಟ್ರೆ ಇಂದ್ಕೊಳ್ಳಿ, ಮನೆ ಬಾಗಿಲಲ್ಲಿ ಕೂತ್ಕೊಳ್ಳಪ್ಪ, ಯಾರು ಒಳಗಡೆ ಬರೋಕ್ಕೆ ಬಿಡಬೇಡ ಕಣಪ್ಪ ಅಂತ, ಹೆಂಡ್ತಿ ಒಳಗಡೆ ಅವಳೆ, ನೀನು ಹೊರಗಡೆ ಕಾಯಪ್ಪ ಅಂತ ಸೆಕ್ಯೂರಿಟಿ ತಂದು ನಿಲ್ಸಿದ್ರಿ. ಅದ್ರ ಒಳಗಡೆ ಫೋನ್ ಮಾತಾಡ್ಕೊಂಡು ಅವಳು ಅದನ್ನೇ ಮುಂದುವರಿಸಿದ್ಲು ಅನ್ನೋದಾದರೆ ಅದನ್ನು ಮೋಸ ಅನ್ನಲ್ವಾ? ಮತ್ತೆ ನಾನೇನು ಹೇಳ್ತಾ ಇದ್ದೀನಿ, ನಾನು ಈಗ ಓಕೆ, ಇಲ್ಲಿ ಯಾರೋ ಒಬ್ಬ ಆಟೋ ಡ್ರೈವರ್ ಅಥವಾ ಇನ್ಯಾರೋ ಒಬ್ಬರು ಇದನ್ನು ಕೇಳಿಸ್ಕೊಳ್ತಿದ್ದಾರೆ, ಅವರವ್ರ ಹೆಂಡತಿ ಕುರಿತು ಅನುಮಾನ ಬರಲಿ ಅಂತಲ್ಲ. ಬದುಕಲ್ಲಿ ತನ್ನ ಹೆಂಡತಿ, ತನ್ನ ಗಂಡ, ತನ್ನ ಮಕ್ಕಳನ್ನು ಎಷ್ಟು ಪ್ರೀತಿಸ್ತೀವೋ ಅಷ್ಟೇ ನಾವು ಸ್ವಲ್ಪ ಭಯ ಭಕ್ತಿಯಿಂದ ಬೆಳೆಸಬೇಕು. ಎಷ್ಟು ನಾನು ನಿನಗೆ ಸೇವೆ ಮಾಡ್ತೀನಿ, ಎಷ್ಟು ನಾನು ನಿನಗೆ ಪ್ರೀತಿ ಕೊಡ್ತೀನಿ, ಎಷ್ಟು ನಿನಗೋಸ್ಕರ ನಾನು ಪ್ರಾಣ ಕೊಡೋಕೆ ತಯಾರಿದ್ದೀನಿ, ಅಷ್ಟೇ ಕೆಲವು ಅಕ್ಷಮ್ಯ ಅಪರಾಧಗಳು ನಡೆದರೆ ನಾನು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ತೀನಿ ಅನ್ನೋ ಭಯ ಭಕ್ತಿಯನ್ನು ಮಕ್ಕಳಿಗಾಗಲಿ, ಹೆಂಡತಿಗಾಗಲಿ, ಗಂಡನಿಗಾಗಲಿ ಪರಸ್ಪರ ಅವರೆಲ್ಲರಿಗೂ ಇರಬೇಕು. ಈಗ ನೀವು ಯಾರೋ ಒಬ್ಬರು ಇದನ್ನು ಕೇಳಿಸ್ಕೊಳ್ತಿರೋರು ಅವರ ಶ್ರೀಮತಿಯವ್ರ ಕುರಿತು, ಗಂಡನ ಕುರಿತು, ಹೆಂಡತಿ ಕುರಿತು ಅನುಮಾನ ಪಡಲಿ ಅಂತ ಅಲ್ಲ. ಆದರೆ ಮೋಸ ಮಾಡುವವರು ಯಾವತ್ತೂ ಉದ್ಧಾರ ಆಗಲ್ಲ. ಮೋಸ ಮಾಡಲಿಕ್ಕೆ ನಿಮಗೆ ಶಕ್ತಿ ಇದೆ, ಬುದ್ಧಿ ಇದೆ ಅಂತ ನಿಮ್ಮ ಬುದ್ಧಿಯನ್ನು, ಶಕ್ತಿಯನ್ನು ಮೋಸ ಮಾಡ್ಲಿಕ್ಕೆ ಬಳಸ್ಕೊಳ್ಳೋದ್ರ ಬದಲು ಪ್ರಾಮಾಣಿಕತೆಗೆ ಬಳಸ್ಕೊಂಡ್ರೆ ಇನ್ನು ಸಂಸಾರಗಳಾದರೂ ಉದ್ಧಾರ ಆಗ್ತಿದ್ವು ಅಲ್ವಾ? ನಿಮ್ಮ ಶಕ್ತಿಯನ್ನು ಏನಕ್ಕೆ ಬಳಸ್ಕೊಳ್ತೀರಾ ಅನ್ನೋದು ಮುಖ್ಯ. ನೀವು ನಿಮ್ಮ ಶಕ್ತಿಯನ್ನ ಸಂಸಾರ ಉದ್ಧಾರಕ್ಕೆ ಬಳಸಿದ್ರಿ, ಅವ್ರ ಶಕ್ತಿಯನ್ನ ಈ ಚಪಲಕ್ಕೆ ಬಳಸಿದ್ರು. ತಿರುಗ್ ದಿನನೇ ಫೋನ್ ಕೊಡ್ತಿದೀನಿ ಸರ್, 25,000 ರೂಪಾಯಿ ಫೋನ್ ಸರ್, ಸಾಲ ಮಾಡಿ. ನಾನು ಹೇಳ್ತಿ ಚೆನ್ನಾಗಿರ್ಲಿ, ಅವಳಿಗೆ ಬೇಜಾರಾಗುತ್ತೆ ಮನೇಲಿ, ವಾಟ್ಸಪ್ ಸ್ಟೇಟಸ್ ಎಲ್ಲ ನೋಡಿ ಅಂತ ಫೋನ್ ತಂದು ಕೊಟ್ಟೆ ಸರ್. ನೆಕ್ಸ್ಟ್ ದಿನನೇ ಗೊತ್ತಾಯ್ತು ಸರ್ ಈ ಕತೆ ಏನು ಅಂತ. ಹೆಂಗೆ ಅನುಭವ ಕೇಳಿ ಸರ್ ನೋಡೋಣ. ಅಂದ್ರೆ ನೀವು ಫೋನ್ ಅಂದ್ರೆ ಇಲ್ಲೇನು ಮಲಗಿದ್ ನೋಡಿದ್ರಲ್ಲ, ಅದಕ್ಕಿಂತ ಮುಂಚೆ ಈ ವಿಷಯದ ಬಗ್ಗೆ ನಿಮಗೆ ಗೊತ್ತಿತ್ತಾ? ಗೊತ್ತಿರ್ಲಿಲ್ಲ ಸರ್. ಫೋನ್ ಹೊಸ ಕೊಡ್ತಿದ್ದೆ ಸರ್ ನಾನು ಅವತ್ತು. ನನ್ ಕಷ್ಟ ಆದ್ರೂ ಲೋನಲ್ಲಿ ಕೊಡ್ತಿದ್ದೆ ಸರ್ ನಾನು. ಓಹೋ, ಹೊಸ ಫೋನ್ 25,000 ಸರ್. ನನ್ನ ಹತ್ರ 20,000 ರೂಪಾಯಿ ಫೋನ್ ಸರ್. ಅವ್ಳು ಚೆನ್ನಾಗಿರ್ಲಿ ಅಂತ 25,000 ರೂಪಾಯಿ ಫೋನ್ ಕೊಡ್ಸಿದ್ದ ಸರ್. ತಿರುಗ್ ದಿನ ಹಿಂದಿನ ದಿನನೇ ಸರ್ ನಾನು ಕೊಡ್ಸಿರೋದು. ಆಯ್ತು. ಈಗ ಅವ್ರ ಮನೆಯವ್ರು ಕರ್ಕೊಂಡು ಹೋಗಿರೋ ಉದ್ದೇಶ ಏನಂದ್ರೆ 1-2 ದಿವಸ ಇರ್ಲಿ ಕಣಪ್ಪ, ಆಮೇಲೆ ಸರ್ ಓನರ್, ನಾವು ಬಾಡಿಗೆ ಮನೇಲಿ ಇರೋದು ಸರ್. ನಾವು ಓನರ್ ಬಂದ್ಬಿಟ್ಟು ಏನಾದ್ರು ಆಪತ್ತು ಮಾಡ್ಕೊಂಡ್ರು ಅಂತ, ನೀನ್ ಇರ್ಕುಡ್ದು ಈ ಮನೇಲಿ, ಅವನ್ ಏನಂತ ನಮಗ್ ಗೊತ್ತು. ಆ ಹುಡುಗ ಅವನ್ ಒಳ್ಳೆತನಕ್ಕೆ ನೀನ್ ಅಲ್ಲ ಅವನಿಗೆ ಅಂತಂದು ಬೈದು ಬುದ್ಧಿ ಜಗಳ ಮಾಡಿ ಅವ್ರ ಅವಳನ್ನು ಕರ್ಕೊಂಡ್ ಹೋಗಂತ ಕಳ್ಸಿದ್ರು ಸರ್. ನನ್ ಮಗನು ಅವನ ಜೊತೆಗೆ ಹೋಗ್ಬಿಟ್ಟ ಸರ್. ನಾನೀಗ ಒಬ್ಬನೇ ಇದ್ದೀನಿ ಸರ್. ನಾನು ಇವಾಗ ಮಗು ಕರ್ಕೊಂಡು ಹೋದ್ರ ಅಥವಾ ಆ ಮಗುನೇ ಹೋಯ್ತಾ? ಅಂದ್ರೆ ಮಗು ಇಚ್ಛೆಯಿಂದ ಹೋಯ್ತಾ ಅಥವಾ ಕರ್ಕೊಂಡು ಹೋದ್ರ ಮಗುನ? ಇಲ್ಲ ಸರ್, ಅವ್ನಿಗೆ ತಿಳುವಳಿಕೆ ಇಲ್ಲ ಸರ್. ನಮ್ಮ ಅಮ್ಮನ ಜೊತೆಗೆ ಹೋಗ್ಬೇಕು ಅಂತ ಹೋದ ಸರ್ ಅವನು. ಇಲ್ಲಿ ತೊಂದ್ರೆ ಇಲ್ಲ. ಅಂದ್ರೆ ಹಾಗೆ ಹೋಗ್ಬೇಕಾದ್ರೆ ಅವರು ವಿಚಾರಗಳು ಏನಿದ್ದು, ಅಂದ್ರೆ ಹೋಗ್ಬಿಟ್ಟು ಎಲ್ಲ ಸರಿ ಮಾಡಿ ಕಳಿಸ್ತೀವಿ ಅನ್ನೋದಿತ್ತ ಅಥವಾ ಏನಿತ್ತ ಅದು ಕತೆ? ಇಲ್ಲ ಸರ್, ನಾನು ಸ್ವಲ್ಪ ತಪ್ಪು ಮಾಡಿದಾಳೆ, ಏನೋ ಕ್ಷಮಿಸು, ನೀನ್ ನನ್ನ ತಮ್ಮ ಆಗಿ ಏನು ಮಾಡಿದಾಳೆ, ತಪ್ಪು ಕ್ಷಮಿಸು ಅಂತ ಹೇಳಿ ಬುದ್ಧಿ ಹೇಳಿ ಕರ್ಕೊಂಬರ್ತೀವಿ ಅಂತ ಹೇಳಿ ಮಕ್ಕಳು ಕರ್ಕೊಂಡ್ ಹೋದ್ರು ಸರ್. ಬುದ್ಧಿ ಹೇಳಿ ಕರ್ಕೊಂಬರ್ತಾರೆ ಅಂತ ನಂಬಿಕೆ ಇದೆಯಾ ಸರ್? ನೀವು ನಂಬ್ತಿರಿಲ್ಲ ಸರ್. ಸರ್ ನೀವು ನಂಬ್ತಿರ್ಲ, 10 ಗಂಟೆಗೆ ನಾನು ತಿಂಡಿ ಕೊಟ್ಟಿದ್ದೀನಿ ಸರ್. ಅವಳಿಗೆ 10 ಅವನು ಬಂದಿದ್ದಾನೆ ಸರ್. ಇವಳು ಕರ್ರೆ ತಾರೆ ಸರ್ ಅವಳು ಬರೋದು. ಆಯ್ತು ಬಿಡಿ. ನಿಮ್ಮ ಅತ್ತೆ ಏನಂದ್ರು? ಏನು ಹಿಂಗ್ ತಪ್ಪು ಮಾಡಿದಾರಪ್ಪ, ನೀನ್ ನಮ್ ತಮ್ಮ 1-2 ದಿವಸ ಬುದ್ಧಿ ಹೇಳಿ ಕಳಿಸ್ತೀನಿ ಅಂತ ಹೇಳಿದ್ರ? ಹ್ಞೂ ಸರ್, ಅವ್ರಿಗೆ ಗೊತ್ತಿರ್ಲಿಲ್ಲ ಸರ್. ಪಾಪ ಅವರು ಮುದ್ರು ಸರ್. ಅವ್ರನ್ನೆಲ್ಲ ಇವಳು ಎದುರು ಇಟ್ಕೊಂಡ್ಬಿಟ್ಟಿಲ್ಲ ಸರ್ ಇವಳು. ಮತ್ತೆ ಅವ್ರ ಕಡೆ ಯಾರಿಗೂ ಗೊತ್ತಿದೆ ಅಂದ್ರಲ್ಲ, ಯಾರಿಗೆ? ಯಾರಿಗೂ ಗೊತ್ತಿಲ್ಲ ಸರ್. ಇದು ಅವ್ರ ತಮ್ಮಗೂ ಗೊತ್ತಿಲ್ಲ, ಅವ್ರ ಅಮ್ಮಗೂ ಗೊತ್ತಿಲ್ಲ. ಅವ್ರಿಗೆಲ್ಲ ಗೊತ್ತಿತ್ತು, ನನ್ಗೆ ಹೇಳಲಿಲ್ಲ ಅಂತ.
ಇಲ್ಲ ಸರ್, ನಾನು ಹೇಳ್ತಾ ಇರೋದು ಇದು ಮದ್ವೆ ನಾನ್ ಮದ್ವೆ ಆಗಕ್ಕಿಂತ ಮುಂಚೆಗೆ ಅವ್ರ ಅಣ್ಣ ತಂಗಿ ಅಂತ ಅನ್ಕೊಂಡಿದ್ರು ಸರ್ ಅವರು. ಅಂದ್ರೆ ಅವ್ರಿಬ್ರಿಗೂ ಮಾತುಕತೆ ಇತ್ತು, ಬಟ್ ಅವ್ರ ಅಣ್ಣ ತಂಗಿ ಅಂತ ಅನ್ಕೊಂಡಿದ್ರು. ಅಣ್ಣ ತಂಗಿ ಅಂತಂದು ಇವರು ದೂರ ಮಾಡಿ ನನಗೆ ಮದ್ವೆ ಮಾಡಿದ್ರು ಸರ್ ಇವರು. ಸೊ ಅದನ್ನು ನಿಮ್ಗೆ ಹೇಳಿರ್ಲಿಲ್ಲ ಅಂತನಾ? ಹೇಳಿರ್ಲಿಲ್ಲ ಸರ್, ಪ್ರಾಮಿಸ್ ಹೇಳಿರ್ಲಿಲ್ಲ ಸರ್. ಈಗ ಆಯ್ತು, ಈಗ ನೀವು ಹೇಳ್ತಿರೋದು ಓಕೆ, ಅದು ಹಿಂದೇನೋ ಇತ್ತು ಅದು ಬೇರೆ, ಬಟ್ ಈ ಮದುವೆ ಆದ್ಮೇಲೆ ಹಿಂಗೆಲ್ಲ ನಡೀತಾ ಇರೋದು ನಿಮ್ಮ ಅತ್ತೆ ಮಾವ ಅವ್ರ ತಮ್ಮನಿಗೆಲ್ಲ ಗೊತ್ತಿರ್ಲಿಲ್ಲ ಸರ್ ಪಾಪ ಅವ್ರಿಗೆ ಅಂತ, ಹೌದಾ? ಗೊತ್ತಿರ್ಲಿಲ್ಲ ಸರ್, ಗೊತ್ತಿರ್ಲಿಲ್ಲ ಸರ್, ಗೊತ್ತಿರ್ಲಿಲ್ಲ. ಇದರ ಪಾಪದ ಭಾರವನ್ನ ಅವ್ರ ಮೇಲೆ ಒರೆಸೋದು ಒಳ್ಳೇದಲ್ಲ ಸರ್ ಅಂತನಾ? ಸರ್ ಅವ್ರಿಗೆ ಗೊತ್ತಿರ್ಲಿಲ್ಲ ಸರ್. ನಮ್ಮ ಮಾವ ಸರ್ ಚರಂಡಿ ಕೆಲಸ ಸರ್, ಚರಂಡಿ ಪಿಟ್ ಕೆಲ್ಸಕ್ಕೆ ಹೋಗ್ತಾರೆ ಸರ್, ಅವ್ರಿಗೆ ಇವಾಗೂ ಗೊತ್ತಿಲ್ಲ ಸರ್. ಮತ್ ಮಗಳು ತವ್ರ ಮನೆಗೆ ಒಳ್ಳೆಯರು ಸರ್ ನಮ್ಮ ಮಾವ. ಪಿಟ್ ಕೆಲಸ ಸರ್, ಬಾತ್ರೂಮ್ ಚರಂಡಿ ಕೆಲ್ಸಕ್ಕೆ ಹೋಗ್ತಾರೆ ಸರ್, ಇವತ್ತು ನಾನ್ ತಿಳಿಸಿಲ್ಲ ಸರ್ ಅವ್ರಿಗೆ. ಆಯ್ತಪ್ಪ, ಈಗ ಮಗಳು ತವ್ರ ಮನೆಗೆ ಹೋಗಿ ಕೂತಾಳಲ್ಲ, ಏನ್ ಕಾರಣ ಕೊಟ್ಟಿರ್ತಾರೆ ಮತ್ತೆ? ಸರ್ ತವ್ರ ಮನೇಲಿ ಅಂದ್ರೆ ಅವ್ರ ಅಜ್ಜಿ ಊರಿಗೆ ಹೋಗಿದಾರೆ ಸರ್, ಅವ್ರ ಅಮ್ಮನ ಊರಿಗೆ ಹೋಗಿದ್ದಾರೆ. ತವ್ರ ಮನೇಲಿ ಹೋದ್ರೆ ಈ ಹುಡುಗ ಗಲಾಟೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಯಾವ ಹುಡುಗ? ಈಗ ಬಂದಿದ್ನಲ್ಲ ಸರ್ ಮನೆಗೆ. ಅವನೇ ಗಲಾಟೆ ಮಾಡ್ತಾನೆ ಅಂದ್ರೆ ಅವ್ನ್ ಗಲಾಟೆ ಅಲ್ಲ ಸರ್, ಇವ್ರು ಮರ್ಯಾದೆ ಏನೋ ಒಂದ್ ತೊಂದ್ರೆ ಆಗಿದೆ ಈ ತರ ಮನೆಗ್ ಬಂದು ಅಂತಂದು ಜಗಳ ಏನಾರ ಆಗಿದೆ ಅಂತ ಅವ್ರು ಅಲ್ಲಿಗೆ ಹೋಗಿಲ್ಲ ಸರ್. ಅವ್ರ ನಮ್ಮ ಅಕ್ಕನ ಅಮ್ಮನ ಊರಿಗೆ ಹೋಗಿದ್ದಾರೆ, ನಮ್ಮ ದೊಡ್ಡಮ್ಮರ ಅವ್ರಿಗೆ ಹೋಗಿದ್ದಾರೆ. ಆಯ್ತು, ಈಗ ಅವನನ್ನೇ ಮಾತಾಡ್ಸಿದ್ರೆ ಯಾರಾದ್ರು? ಯಾರು ಮಾತಾಡ್ಸಿಲ್ಲ ಸರ್, ಅವ್ನು ನೋಡೋಗಿರೋದು ಅಷ್ಟೇ ಸರ್ ಅವನು. ಆಮೇಲೆ ಇವ್ರು ಫೋನಲ್ಲಿ ರೆಕಾರ್ಡಿಂಗ್ ಇದೆ ಸರ್, ಎಷ್ಟು ಕೆಟ್ಟದ ಮಾತಾಡಿದಾರೆ ಸರ್, ನನ್ ಬಗ್ಗೆ ಕೆಟ್ಟ ಮಾತಾಡಿದಾರೆ ಸರ್. ಎಷ್ಟು ಕಷ್ಟಪಟ್ಟು ನೋಡ್ತೇನೆ ಸರ್, ಡೈಲಿ 2,000 ಮಿನಿಮಮ್ 2,000 ಆಟೋದಲ್ಲಿ ದುಡಿಬೇಕು ಸರ್. ಮಕ್ಕಳೆಲ್ಲ ಗುಳ್ಳೆ ಆಗಿದೆ ಸರ್, ನನಗೆ 2,000 ದುಡಿದ್ರೆ ಮನೆಗೆ ಹೋಗ್ಬೇಕು ಅನ್ಕೊಂಡಿನಿ ಸರ್. ನನಗೆ ಎಷ್ಟು ಕೆಟ್ಟ ಮಾತಾಡಿದಾರೆ ಸರ್ ಇವರು. ಏನ್ ಮಾತಾಡಿದಾರೆ? ಅವ್ನ ಕೆಲ್ಸಕ್ಕೆ ಆಗಲ್ಲ, ಅವ್ನ ಹಂಗೆ ಇವ್ನ ಹಿಂಗೆ, ಅವ್ನು ನನ್ ಬಗ್ಗೆ ಯೋಚನೆ ಮಾಡಲ್ಲ, ದುಡಿತಾನೆ ಹೋಗ್ತಾನೆ ಅಂತಂದು, ನೀನ್ ಬಾ ಬೇಗ ಬಾ ಸರ್. ಏನು ಸರ್ ಇದು? ಗೋವಿಂದ, ಆಯ್ತಪ್ಪ, ಈಗ ನಾನ್ ನಿಮ್ಗೆ ಕೇಳ್ತೀನಿ, ಈಗ ನಿಮ್ ಹೆಂಡತಿ ನಿಮಗೆ ಬೇಕೋ ಬೇಡ? ಸರ್ ಮಗ ಇದ್ದಾನ ಸರ್, ಅವನ್ ಬೇಕು ಅಂದ್ರೆ ಅವಳು ಬೇಕು ಸರ್ ನನಗೆ. ಆಯ್ತು, ಮಗನಿಗೋಸ್ಕರ ಹೀಗೆ ತ್ಯಾಗ ಮಾಡುವ ಅಥವಾ ಹೀಗೆ ತಮ್ಮ ನೋವನ್ನು ನುಂಗುವ ಕೋಟಿ ಕೋಟಿ ತಂದೆಗಳಲ್ಲಿ ನೀವು ಒಬ್ಬರು. ಇರ್ಲಿ, ಎಲ್ಲದಕ್ಕೂ ಕರ್ಮಕ್ಕೊಂದು ಫಲ ಅಂತ ಇದ್ದೇ ಇದೆ, ಬರ್ತಾರೆ, ಸ್ವೀಕರಿಸಿ. ಆದರೆ ದಯವಿಟ್ಟು ಹೇಳ್ತೀನಿ, ಸ್ವಲ್ಪ ಭಯಭಕ್ತಿಯಿಂದ ಬೆಳೆಸಿ. ನೋಡಿ, ಸ್ವಲ್ಪ ಏನೋ ಒಂಚೂರು ಬುದ್ಧಿ ಹೇಳಿದ್ರೆ, ಬೈದ್ರೆ, ಗದರಿಸಿದ್ರೆ ಬಿಟ್ಟು ಹೋಗ್ಬಿಡ್ತಾರೆ ಅಂತ ನೀವು ತುಂಬ ಎಲ್ಲವನ್ನು ಮುದ್ದಾಗಿ ಎಲ್ಲವನ್ನು ಒಂದೇ ರೀತಿ ಸಮಾಧಾನವಾಗಿ ಕೆಲವೊಂದು, ಅಂದರೆ ನನ್ನ ಗಂಡ ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ, ನನ್ನ ಗಂಡ ನನ್ನನ್ನು ಸರ್ವಸ್ವ ಅಂತ ಭಾವಿಸಿದ್ದಾನೆ, ನನಗೋಸ್ಕರ ಅವನು ಊಟ ತಿಂಡಿ ನಿದ್ದೆ ಎಲ್ಲ ಬಿಟ್ಟು ಹಗಲು ರಾತ್ರಿ ದುಡಿತಾನೆ, ನನಗೋಸ್ಕರ ಪ್ರಾಣ ಕೊಡೋಕ್ಕೂ ಸಿದ್ಧ ಇರೋ ಗಂಡ, ನಾನು ಏನಾದರೂ ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾದರೆ ನನ್ನನ್ನು ಸಿಗದ ಹಾಕಲಿಕ್ಕೂ ಹಿಂದೆ ಮುಂದೆ ನೋಡಲ್ಲ ಅನ್ನುವ ಈ ಎರಡೂ ಅಭಿಪ್ರಾಯಗಳನ್ನು ನಿಮ್ಮ ಪ್ರೀತಿ ಪಾತ್ರರಲ್ಲಿ ಮೂಡಿಸಿರಬೇಕು. ಇದನ್ನ ನೀವೊಬ್ಬ ಗಂಡನಾಗಿ ತುಂಬ ಮೈ ಮರೆತು ಬದುಕ್ಬಿಟ್ಟಿದ್ದೆ ನೀನು, ಹೌದಲ್ಲಪ್ಪ? ಹೌದು ಸರ್, ನಿಜ ಸರ್. ನಾನು ಅಷ್ಟು ನಂಬಿದ್ದೆ. ನನ್ನ ಗಂಡನಿಗೆ ನಾನು ಎಷ್ಟು ಸುಲಭವಾಗಿ ಮೋಸ ಮಾಡಬಹುದು ಅನ್ನೋ ಯೋಚನೆ ಹೆಂಡತಿಯಲ್ಲಿ ಬರಬೇಕು ಅಂದ್ರೆ ನೀವು ಮೈ ಮರೆತಿರೋದ್ರ ಬಗ್ಗೆ ಅವ್ರಿಗೆ ತುಂಬಾ ತಿಳುವಳಿಕೆ ಇತ್ತು. ಅರ್ಥಾತ್ ದಿವಸಕ್ಕೆ 2,000 ದುಡಿಬೇಕು, ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ಸಾಕಬೇಕು ಅಂದ್ಕೊಂಡು ನೀವು ನಿಮ್ಮ ಹೆಂಡತಿಯ ವಿಚಾರದಲ್ಲಿ ಸ್ವಲ್ಪ ಅಜಾಗರೂಕತೆಯಿಂದ ನಡ್ಕೊಂಡಿದ್ದೀರಿ. ನೋಡಿ, ಈ ವಿಚಾರ
ಹೊರಗಡೆ ಹೆಂಗೆ ಬರೋದು ಅದು ಬರೋದು ಇದು ಬರೋದು ಅನ್ನೋದಕ್ಕಿಂತ ನಿಮ್ಮ ಮಗುವಿನ ಚಿತ್ರ ನಿಮ್ಮ ಕಣ್ಣು ಮುಂದಿರಲಿ. ಮತ್ತು ಹೆಂಡತಿಯಾಗಿ ಅಷ್ಟೇ ಅಲ್ಲದೆ ಮನುಷ್ಯರಾಗಿ ಒಂದು ಅವಕಾಶ ಕೊಡೋದು, ಕ್ಷಮಿಸೋದು, ಅಷ್ಟೇ ದುಡಿರಿ, ಅಷ್ಟೇ ಚೆನ್ನಾಗಿ ನೋಡ್ಕೊಳ್ಳಿ, ಆದರೆ ಸ್ವಲ್ಪ ಭಯ ಭಕ್ತಿಲಿ ಬೆಳೆಸಿ. ಹಿಂಗೇನೋ ಬೈದು ಬಿಟ್ರೆ ಓಡೋಗ್ಬಿಡ್ತಾಳೆ, ಮುನ್ಸ್ಕೊಂಡ್ಬಿಡ್ತಾಳೆ ಅಂದ್ಕೊಂಡು ಸುಮ್ಮನಿರೋದಾದರೆ ಈ ನೋಡ್ಕೊಂಡು ಸುಮ್ಮನಿರಪ್ಪ ನೀನು. ಆಯಿತು, ಯಾರನ್ನಾರು ಕರ್ಕೊಂಡು ಬಾ ಅಂತ ನೀನು ಸುಮ್ಮನಿರು. ಇಲ್ಲ, ನನಗೆ ಅವನ್ನೆಲ್ಲ ಆಗಲ್ಲ ಅನ್ನೋದಾದರೆ ಸ್ವಲ್ಪ ಭಯಭಕ್ತಿಯಿಂದ ಬೆಳೆಸು. ಏನೋ ಅಂದ್ಬಿಟ್ರೆ ಮನೆ ಬಿಟ್ಟು ಹೋಗ್ಬಿಡ್ತಾಳೆ ಅಂದ್ಕೊಂಡು ಹಿಂಗೆಲ್ಲ ಮಾಡ್ಕೊಳ್ಳೋದಕ್ಕಿಂತ ಮನೆ ಬಿಟ್ಟು ಹೋಗೋದೇ ಒಳ್ಳೇದಲ್ಲ. ಮತ್ತೆ ಆಯಿತು, ಮಕ್ಕಳು ದೊಡ್ಡವಾಗಿ ಮುಂದೆ ಅಲ್ಲೆಲ್ಲೋ ಇಂಥವು ನಡೆದ್ಬಿಟ್ರೆ ಮಕ್ಕಳೆಲ್ಲ ಅದನ್ನೇ ಕಳಿತ್ರೆ ಏನು ಮನೆ ನಿನ್ನ ಮನೆ ಕತೆ ಏನು ಮತ್ತೆ? ಹೌದಲ್ಲಪ್ಪ? ನಿನ್ನ ಮನೆ ಮಕ್ಕಳೆಲ್ಲ ಅದನ್ನೇ ಮಾಡೋಕ್ಕೆ ಶುರು ಮಾಡಿದ್ರೆ ಕತೆ ಏನಪ್ಪ? ದಯವಿಟ್ಟು ನೀವು ಹೇಳ್ದಂಗೆ ಆ ಮಗುವಿಗೋಸ್ಕರ ಆಕೆಯನ್ನು ಸ್ವೀಕರಿಸಿ. ಆ್ಯಂಡ್ ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ, ಕ್ಷಮಿಸಿ, ಮನಸಾರೆ ಕ್ಷಮಿಸಿ. ಏನು ನಿಮ್ಮ ಪಾಲಿಗೆ ಈ ಜನ್ಮದಲ್ಲಿ ಹಿಂಗೆ ನಡೆಯೋದಿತ್ತು, ನಡೆದಿದೆ. ಆದರೆ ಮತ್ತೊಮ್ಮೆ ಒಂದು ವೇಳೆ ಹಂಗ ಆದರೆ ಖಂಡಿತ ಕ್ಷಮಿಸಬೇಡಿ. ಆದರೆ ಈ ಬಾರಿ ದಯವಿಟ್ಟು ಕ್ಷಮಿಸಿ. ಆ ಮಗುವಿಗೆ ಒಂದೊಳ್ಳೆ ಬದುಕನ್ನು ಕೊಡುವ ಪ್ರಯತ್ನ ಮಾಡಿ. ನಿಮ್ಮ ಮನಸ್ಸಿನ ನೋವು ನನ್ನ ಕೆಲವು ಈ ಕ್ಷಣದ ಮಾತುಗಳಿಂದ ಖಂಡಿತ ದೂರ ಆಗಲ್ಲ, ಅದು ಮತ್ತೆ ಮತ್ತೆ ನೆನಪಾಗುತ್ತೆ. ಆದರೆ ಅದನ್ನು ನೋಡೋ ದೃಷ್ಟಿಕೋನ ಬದಲಿಸ್ಕೊಳ್ಳಿ. ಪರವಾಗಿಲ್ಲ, ಯಾವನ ಜೊತೆನೂ ಸೇರಿ ತಲೆ ಮೇಲೆ ಕಲ್ಲೆತ್ತಾಕಿಲ್ಲ. ಯಾವ ಹೆಂಡತಿ ಮಕ್ಕಳಿಗೋಸ್ಕರ ನಿಮ್ಮ ಪ್ರಾಣ ಬಲಿ ಕೊಡೋದ್ರಲ್ಲಿ ಅರ್ಥವೇ ಇಲ್ಲ ಸರ್. ಹೆಂಡತಿಗೋಸ್ಕರ ರಕ್ತ ಕೊಟ್ಟೆ, ಮಗನಿಗೋಸ್ಕರ ಬೆವರು ಸುರಿಸಿ ಕೆಲಸ ಮಾಡ್ತಾ ಇದ್ರೆ ಎಲ್ಲ ಸರಿ. ಯಾವನ ಜೊತೆನೇ ಸೇರ್ಕೊಂಡು ನಿಮಗೆ ಗುಂಡಿ ತೊಡಿದ್ರೆ ಏನು ಮತ್ತೆ? ಕಂಡೀಷನ್ ಆಗಿ ಕರ್ಕೊಂಡು ಬನ್ನಿ. ಮಗನಿಗೆ ತಾಯಿ ಬೇಕಲ್ವ ಸರ್, ಅದು ಬೇಕಲ್ವ ಸರ್, ಇದು ಬೇಕಲ್ವ ಅಂತ ಈಗ ಹೆಂಗೆ ಕಾಲು ಹಿಡ್ದು ಹೋಗಿ ಕರ್ಕೊಂಬರ್ಲಿಕ್ಕೆ ತಪ್ಪಲ್ಲ, ನೀವೆಲ್ಲ ಮಾಡಿರೋದು ಅವ್ರದಲ್ಲ. ನೀವು ಊಟ ಮಾಡಿಕೊಂಡು, ದುಡಿಮೆ ಮಾಡಿಕೊಂಡು, ಸೇವಿಂಗ್ಸ್ ಮಾಡಿಕೊಂಡು, ಬಟ್ ಅಷ್ಟು ಬಾಡಿಗೆ ಮನೆಯಲ್ಲಿ ಒಬ್ಬ ಓನರ್ ಇರೋರಿಗೆ ಯಾರು ಬಂದ್ರು ಯಾರು ಹೋದ್ರು ಗೊತ್ತಾಯ್ತಿರ್ಲಿಲ್ವಾ? ಹಾಗಾಗಿ ತುಂಬಾ ದುಃಖ ಮಾಡ್ಕೊಳ್ಳೋದು, ಸಾಯೋ ಯೋಚನೆ ಮಾಡೋದೆಲ್ಲ ಮಾಡಬೇಡಪ್ಪ. ಖಂಡಿತ ನಿಮ್ಮನ್ನ ನಾನು ಯಾವಾಗಾದ್ರೂ ಆಶ್ರಮಕ್ಕೆ ಕರೆಸ್ಕೊಳ್ತೀನಿ. ದೇವ್ರು ಒಳ್ಳೇದು ಮಾಡಲಿ. ದಯವಿಟ್ಟು ಆಕೆಯನ್ನು ಕ್ಷಮಿಸಿ, ಮಗುವನ್ನು ಚೆನ್ನಾಗಿ ನೋಡ್ಕೊ. ಕೇಳಿಸ್ತಾ ಇದೀನಪ್ಪ? ಹಲೋ ಹಲೋ, ಪರವಾಗಿಲ್ಲ ಪಾಪ. ಅವರು ತುಂಬ ಅಂದರೆ ನನಗೆ ಆ ಕತೆ ಕೇಳಿ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಇನ್ನು ಅದನ್ನು ನೋಡಿ ಅದನ್ನು ಅರ್ಗಿಸ್ಕೊಳ್ಳೋಕ್ಕೆ ಇವ್ರಿಗೆ ಅದು ಎಷ್ಟು ಶಕ್ತಿ ಬೇಕು ಹೇಳಿ? ನನಗೆ ಅರ್ಥವಾಗುತ್ತೆ. ಒಬ್ಬ ಹುಡುಗನಾಗಿ ಹಾಗೆ ಪ್ರೀತಿಸಿದವರು ಇವರೇ ಸರ್ವಸ್ವ ಅಂತ ಭಾವಿಸಿ ಈ ಥರದ ಹೊಲಸು ನಿರ್ಧಾರ, ಈ ಥರದ ಪರಿಸ್ಥಿತಿಯನ್ನು ನೋಡಿದಾಗ ಅವ್ರಿಗೆ ಹೆಂಗೆ ಆಗಿರಬೇಕು ಅಂತ. ಏನೇ ಆಗಲಿ, ಇವರ ಸಂಸಾರ ಮತ್ತೆ ಒಳ್ಳೆ ರೀತಿಯಲ್ಲಾಗಲಿ. ಒಂದು ಹೆಣ್ಣು ಹುಟ್ಟಿದ ಮನೆಯನ್ನು ಬಿಟ್ಟು ಬಂದು ಗಂಡನ ಮನೆಯಲ್ಲಿ ಬಾಳಿ ಬದುಕಿ ಆ ಮನೆಯ ದೀಪವನ್ನು ಹಚ್ಚಿ ಆ ಮನೆಗೆ ಒಂದು ವಂಶೋದ್ಧಾರಕನನ್ನು ಕೊಟ್ಟು ಸಂತಾನಕ್ಕೆ ಕಾರಣವಾಗಿ ಆ ಮನೆಯನ್ನು ಬೆಳಗಬೇಕಾದವಳು ಒಂಚೂರು ದಾರಿ ತಪ್ಪಿದ್ರೆ ಮನೆಯೆಲ್ಲ ಸರ್ವನಾಶ ಅನ್ನೋದಕ್ಕೆ ಇದು ಉದಾಹರಣೆ.
ಗಂಡ ನಂಬಿಕೆ ಇಟ್ಟು ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ನಿಮಗೋಸ್ಕರ ಅವರು ಕಷ್ಟಪಟ್ಟು ದುಡಿತಾ ಇದ್ದಾರೆ. ಹೊರಗಡೆ ಏನು ಎಲ್ಲೋ ಹಳ್ಳಿ ಮರದಡೆ ಕೂತ್ಬಿಟ್ಟು ಏನೋ ಆಟಗಳು ಆಡಿ ದುಡ್ಡು ಕಳ್ಕೊಂಡು ಅಂಥ ದಾರಿ ತಪ್ಪಿರೋ ಗಂಡಸರಿಗೆ ಹೆಂಡ್ತಿದಿರು ಪಾಪ ನಿಯತ್ತಾಗಿರ್ತಾರೆ. ಅಯ್ಯೋ ನನ್ನ ಹೆಂಡ್ತಿಗೋಸ್ಕರ, ನಾವು ಹೆಂಡ್ತಿ ಮಕ್ಕಳಿಗೋಸ್ಕರ ದುಡ್ದು ಕಷ್ಟಪಟ್ಟು ಬೆವರು ಸೂರಿಸಿ ಒದ್ದಾಡೋ ಗಂಡಸರು ಹೊರಗಡೆ ಇದ್ದು ಅವ್ರಿಗಿಂತವು ನಡೆದಾಗ ಏನು ಅನ್ಯಾಯನಪ್ಪ ಈ ಬದುಕು ಅನ್ಸ್ಬಿಡುತ್ತೆ. ಹುಟ್ಟು ಅಯೋಗ್ಯ ಗಂಡಸರಿದ್ದಾರೆ, ಜವಾಬ್ದಾರಿ ಇಲ್ಲ, ಕುಡುಕ ಚಟ, ಇಂಥವ್ರಿಗೆ ಸಿಕ್ಕಿರೋ ಹೆಂಡ್ತಿದಿರು ದೇವತೆ ಅಂದಂಗಿರ್ತಾರೆ. ಒಳ್ಳೆ ರೀತಿಯಲ್ಲಿ ಹೆಂಡತಿ ಮಕ್ಕಳು ನೋಡ್ಕೊಳ್ಬೇಕು, ನಾವು 4 ಜನರ ಮುಂದೆ ಒಳ್ಳೆ ರೀತಿ ಬದುಕಬೇಕು, ನನ್ನ ಹೆಂಡತಿ ಮಕ್ಕಳು ಎಲ್ಲೂ ಕಡಿಮೆ ಆಗಬಾರ್ದು ಅವ್ರಿಗೆ ಅಂತ ಹೆಂಡ್ರ ಮಕ್ಕಳಿಗೋಸ್ಕರ ಹೊರಗಡೆ ಕತ್ತೆಗಿಂತ ಕಡೆಯಾಗಿ ದುಡಿಯೋರಿಗೆ ಇಂಥ ಮೋಸಗಳು. ಗಂಡನಿಗೆ ಅನ್ಯಾಯ ಮಾಡಿ ಇನ್ಯಾವೊಂದು ಪ್ರೀತಿ ಪಡ್ಕೊಂಡು ಏನು ಪಡ್ಕೊಳ್ಳೋದಿದೆ ಅದು ಪಾಪ. ಆ ಪಾಪಕ್ಕೆ ಸತ್ತ ಮೇಲೆ ಶಿಕ್ಷೆ ಸಿಗುತ್ತೆ ಅಂತ ನಾನು ಹೇಳಲ್ಲ, ಬದುಕಿದ್ದಾಗಲೇ ನರಕ ಅನುಭವಿಸ್ತೀರ. ಆ್ಯಂಡ್ ನಾನು ಹೇಳೋದು, ಬದುಕು ಎಲ್ಲದಕ್ಕಿಂತ ದೊಡ್ಡದು. ನಿಮ್ಮ ಜೀವನ ಸಂಗಾತಿ ಮದುವೆಗೆ ಮುಂಚೆ ಅಥವಾ ಮದುವೆಯ ನಂತರ ಇಂಥದ್ದೇನು ಹೊಲಸು ಎಡವಟ್ಟು ಮಾಡ್ಕೊಂಡು ಮೋಸ ಮಾಡಿದ್ರು ಅಂದರೆ ಬಹುಶಃ ಸಾಧ್ಯವಾದರೆ ದಯವಿಟ್ಟು ಕ್ಷಮಿಸಿ. ಆಗಲಿಲ್ವಾ ಸಾಯೋದು ಗೀಯೋದೆಲ್ಲ ಬೇಡ. ಜಗತ್ತು ವಿಶಾಲವಾಗಿದೆ. ಆ್ಯಂಡ್ ನೀವು ಸಾಯೋದು ಬೇಡ, ಯಾರನ್ನೂ ಸಾಯಿಸೋದು ಬೇಡ, ಎರಡೂ ತಪ್ಪೆ. ಒಂದು ಹಂತದವರೆಗೂ ಕ್ಷಮಿಸಬೇಕು. ಅವ್ರ ದುರ್ಬುದ್ಧಿಗಳನ್ನು ಬಿಡ್ಲಿಲ್ವಾ ಹೋಗ್ದು ಓಡಿಸ್ಬಿಟ್ಟು ನಮ್ಮ ಜೀವನ ನಾವು ಕಟ್ಟಿಕೊಳ್ಬೇಕು. ಬಟ್ ಶಿಕ್ಷೆಯಂತೂ ಆಗಲೇಬೇಕು. ಅದು ಕಾನೂನಿಂದಲೋ ಅಥವಾ ವಿಧಿಯೇ ಕೊಡುತ್ತೋ. ಇಲ್ಲಾಂದರೆ ಧರ್ಮಕ್ಕೇನು ಬೆಲೆ ಇದೆ? ಒಳ್ಳೆ ರೀತಿ ನಡೆಯೋರಿಗೆ ಏನು ಅರ್ಥವಿದೆ? ಮತ್ತೆ ಮೋಸ ಮಾಡಿದವ್ರಿಗೂ ಸುಮ್ಮನೆ ಕ್ಷಮಿಸಿ ಬಿಡೋದಾದರೆ ಒಳ್ಳೆ ನಡತೆಗೂ ಕೆಟ್ಟ ನಡತೆಗೂ ವ್ಯತ್ಯಾಸ ಏನು? ಮತ್ತೆ ಯಾವ ಗಂಡನೂ ಹೆಂಡತಿಗೆ ಅನ್ಯಾಯ ಮಾಡಬಾರ್ದು, ಯಾವ ಹೆಂಡತಿಯೂ ಗಂಡನಿಗೆ ಅನ್ಯಾಯ ಮಾಡಬಾರ್ದು. ಏನು ಮಾಡಲಿಕ್ಕಾಗಲ್ಲ. ಏನೋ ಫ್ರೆಂಡ್ಸ್ ಥರ ಕೆಲವೊಂದು ಮಾತುಕತೆಗಳು ನಡೀತವೆ ಅಂತ ಕ್ಷಮಿಸಬಹುದು, ಅಥವಾ ಓಕೆ ಫೈನ್, ಏನೋ ಅವ್ರ ಬಾಲ್ಯದ ಗೆಳೆಯರು ಅಥವಾ ಅವ್ರ ಒಳ್ಳೆ ಸ್ನೇಹಿತರು ಮಾತಾಡ್ತಾರೆ ಬಿಡಿ. ಆದರೆ ಮನೆ ಕರ್ಕೊಂಬಂದು ಮಲಗಿಸ್ಕೊಳ್ಳೋವಷ್ಟು ನಡೆದಾಗ ಅದಾದ ಮೇಲೂ ಕ್ಷಮಿಸಬೇಕು ಅಂದರೆ ಅದೇನು ರೋಬೋಟ? ಅವನ ಮನುಷ್ಯ ಅಲ್ವಾ? ನನಗೇನು ಅನಿಸುತ್ತೆ, ಈ ವ್ಯಕ್ತಿ ಖಂಡಿತ, ಯಾಕಂದರೆ ಬಾಲ್ಯದಿಂದಲೂ ಅಷ್ಟೇ ಕಷ್ಟಪಟ್ಟುಕೊಂಡು ಸಂಸಾರ ಆಯಿತು, ನನ್ನ ಮನೆ, ನನ್ನ ಅಮ್ಮ, ನನ್ನ ಅಪ್ಪ, ನನ್ನ ತಮ್ಮ, ಹಿಂಗೆ ಅಂದುಕೊಂಡು ಒದ್ದಾಡಿ ಕಷ್ಟ ನೋಡಿಕೊಂಡು ಬಂದಿರೋ ವ್ಯಕ್ತಿ. ಎಲ್ಲ ಸರಿ ಹೋಯಿತು, ಒಳ್ಳೆ ಹೆಂಡತಿ ಸಿಕ್ತರು, ಜೀವನ ಸರಿ ಹೋಯಿತು ಅನ್ನೋ ಅಷ್ಟೊತ್ತಿಗೆ ಮತ್ತಿದು. ಏನು ಜೀವನ ಪೂರ್ತಿ ಬರೀ ದುಃಖದಲ್ಲೇ ಕಳಿಬೇಕಾ ಅವರು? ನನಗೆ ನಂಬಿಕೆ ಇದೆ, ಈ ವ್ಯಕ್ತಿ ಬಾಲ್ಯದಿಂದಲೂ ಕಷ್ಟ ನೋಡಿಕೊಂಡು ಬಂದಿರೋರು ಇದೆಲ್ಲವನ್ನ ಮೀರಿ ನಿಲ್ತಾರೆ, ಮತ್ತೆ ಅವರ ಮಗುವಿಗೋಸ್ಕರ ಜೀವನ ಮಾಡ್ತಾರೆ. ಅವರು ಆ ಕಥೆಯನ್ನು ಹಂಚಿಕೊಳ್ಳೋ ಮೂಲಕ ಈ ಜಗತ್ತಿನ ಅದೆಷ್ಟೋ ನೊಂದ ಪುರುಷರಿಗೆ ಮತ್ತೆ ಎಲ್ಲರಿಗೂ ಎಚ್ಚರಿಕೆ ನೀಡಿದ್ದಾರೆ, ಸಂದೇಶ ನೀಡಿದ್ದಾರೆ. ಎಷ್ಟು ವಿಚಿತ್ರ ನೋಡಿ, ಯಾರನ್ನು ನಂಬೋದು? ದುಬಾರಿ ಆಗ್ಬಿಟ್ಟಿದೆ ನಂಬಿಕೆ ಎನ್ನುವಂಥದ್ದು. ನೀವು ಭಗವಂತನಿಗೆ ಪೂಜೆ ಮಾಡ್ತಿರೋ ಇಲ್ವೋ, ದೇವರಿಗೆ ಗಂಧಕಡ್ಡಿ ಹಚ್ಚುತ್ತೀರೋ ಇಲ್ವೋ, ತೀರ್ಥಕ್ಷೇತ್ರಗಳಿಗೆ ಹೋಗ್ತಿರೋ ಇಲ್ವೋ, ಅಥವಾ ಪವಿತ್ರವಾದ ಜಲಗಳಲ್ಲಿ ಸ್ನಾನ ಮಾಡ್ತಿರೋ ಇಲ್ವೋ, ನಿಮ್ಮನ್ನೇ ನಂಬಿರುವ ಒಂದು ಜೀವಕ್ಕೆ ಅನ್ಯಾಯ ಮಾಡಬೇಡಿ. ದೇವರಿಗೆ ಪೂಜೆ ಮಾಡಿಲ್ಲ, ಗಂಗಾ ಜಲದಲ್ಲಿ ಸ್ನಾನ ಮಾಡಿಲ್ಲ, ಅಥವಾ ಕಾಶಿಗೆ ಹೋಗಿಲ್ಲ, ಅಯೋಧ್ಯೆಗೆ ಹೋಗಿಲ್ಲ,
ಹೇಗಂದ ಮಾತ್ರಕ್ಕೆ ನಿಮಗೆ ನರಕ ಏನು ಸಿಗಲ್ಲ. ಆದರೆ ಯಾವಾಗ ನಿಮ್ಮನ್ನು ನಂಬಿರುವವರಿಗೆ ಬೆನ್ನಿಗೆ ಚೂರಿ ಹಾಕ್ತೀರಿ, ಒಂದು ಇಡೀ ಮನೆಯ ನಂಬಿಕೆಗಳನ್ನು, ಇಡೀ ಮನೆಯ ನೆಮ್ಮದಿಯನ್ನು ನೀವು ಕಿತ್ತುಕೊಳ್ತೀರಿ, ಇಂತಹ ಪಾಪ ಮಾಡಿ ನೀವು ವೆಂಕಟೇಶ್ವರನ ದರ್ಶನ ಮಾಡಿದ್ರೂ ನಿಮಗೆ ನರಕ ತಪ್ಪಿದ್ದಲ್ಲ. ನರಕ ಹಾಗೂ ಸ್ವರ್ಗ ಯಾವುದೋ ದೇವರ ದರ್ಶನದಿಂದ ಬರುವಂಥದ್ದಲ್ಲ. ಅದು ಸ್ವಯಂ ನಿಮ್ಮ ನಡವಳಿಕೆ ಹಾಗೂ ನೀವು ಪಾಲಿಸುವ ಧರ್ಮ ಅಧರ್ಮಗಳ ಮೇಲೆ ನಿರ್ಧಾರವಾಗುತ್ತೆ. ಹಾಗೂ ನಿಮ್ಮ ಪೂಜೆಗಳಿಗೆ ಯಾವ ಅರ್ಥವೂ ಇಲ್ಲ ನಿಮ್ಮ ನಡತೆಯನ್ನು ಹೊಲಸು ಮಾಡಿಕೊಂಡಿದ್ರೆ. ನೆನಪಿಟ್ಟುಕೊಳ್ಳಿ, ನಿಮ್ಮ ಕರ್ಮಗಳು ನಿಮ್ಮನ್ನು ಹುಡುಕಿಕೊಂಡು ಬಂದೇ ಬರುತ್ತವೆ. ಹೇಗೆ 1000 ಹಸುಗಳ ನಡುವೆ ಒಂದು ಕರುವನ್ನು ಬಿಡಿ, ಹಾಗೂ ಆ ಕರು ತನ್ನ ತಾಯಿಯನ್ನೇ ಹುಡುಕಿ ಹೋಗುವಂತೆ ನಿಮ್ಮ ಕರ್ಮಗಳು ನಿಮ್ಮನ್ನು ಹುಡುಕಿ ಬಂದೇ ಬರ್ತವೆ. ಕರ್ತೃ ಹಾಗೂ ಕರ್ಮ ಇವೆರಡೂ ಒಂದಕ್ಕೊಂದು ಬಹಳ ಅಂಟುಕೊಂಡೇ ಇರ್ತವೆ. ಕರ್ತೃ ಅಂದರೆ ಆ ಕರ್ಮ ಮಾಡಿರೋನು, ಆ ಕರ್ಮವನ್ನು ಮಾಡಿರುವವನನ್ನು ಕರ್ತೃ ಅಂತಾರೆ. ಹಾಗೂ ಏನು ಮಾಡಿದ್ನೋ ಆ ಕ್ರಿಯೆಯನ್ನು ಕರ್ಮ ಅಂತಾರೆ. ಅದು ಸತ್ಕರ್ಮವೋ ಪಾಪಕರ್ಮವೋ ನಿಮ್ಮನ್ನಂತೂ ಹುಡುಕಿ ಬಂದೇ ಬರುತ್ತೆ. ಗಂಡನಿಗೆ ಗೊತ್ತಿಲ್ಲದೆ, ಹೆಂಡತಿಗೆ ಗೊತ್ತಿಲ್ಲದೆ ನಾನು ತುಂಬ ಆಟ ಆಡ್ತೀನಿ. ನೀವು ನಿಮ್ಮ ಕರ್ಮಗಳಿಗೆ ಫಲವನ್ನು ಅನುಭವಿಸಲೇಬೇಕು. ಅದನ್ನು ತಪ್ಪಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಹಾಗಾಗಿ ಈ ಧರ್ಮಕರ್ಮಗಳ ಅರಿವನ್ನು ದಯವಿಟ್ಟು ಇಟ್ಕೊಳ್ಳಿ. ಎಲ್ಲದಕ್ಕೂ ಒಂದು ಮಿತಿ ಇರುತ್ತಲ್ಲ. ಜನರ ಕಣ್ಣು ತಪ್ಪಿಸ್ಬೋದು, ಆದರೆ ಕರ್ಮಗಳಂತೂ ನಿಮ್ಮನ್ನು ಹುಡುಕಿ ಬಂದೇ ಬರ್ತವೆ. ಹಾಗಾಗಿ ನಿಮಗೆ ಮದುವೆಗೆ ಮುಂಚೆ ಒಂದು ಅವಕಾಶ ಇದೆ. ಈತ ಬೇಡ, ಈತ ಬೇಕು, ಅಥವಾ ಈಕೆ ಬೇಡ, ಇವಳು ಬೇಕು, ಇಂಥದ್ದೇನೋ ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ. ಆದರೆ ಮದುವೆಯ ನಂತರ ಅಯ್ಯೋ ನನಗೆ ಇಷ್ಟ ಇರಲಿಲ್ಲ, ಅದಕ್ಕೆ ನನಗೆ ಬೇರೆಯವನ ಕಡೆ ಸಂಬಂಧ ಇಟ್ಕೊಂಡೆ, ಇದು ತಪ್ಪು. ಮದುವೆಗೆ ಮುಂಚೆ ಬೇಕಾದ್ರೆ ನಿಮ್ಮ ಅಪ್ಪ ಅಮ್ಮನನ್ನು ವಿರೋಧ ಮಾಡಿ, ಇಲ್ಲ ಅಮ್ಮ ನನಗಿದು ಬೇಡ, ಇಲ್ಲ ಅಪ್ಪ ನನಗಿದು ಬೇಡ, ಫೈನ್. ಆದರೆ ಮದುವೆ ಆದಮೇಲೆ ನಿಯತ್ತಾಗಿರಿ. ಮದುವೆಗೆ ಮುಂಚೆ ಹೆತ್ತವರಿಗೆ, ಮದುವೆ ಆದ ನಂತರ ಗಂಡನಿಗೆ, ವಯಸ್ಸಾದ ಮೇಲೆ ನಿಮ್ಮ ಮಕ್ಕಳಿಗೆ ನಿಯತ್ತಾಗಿರಬೇಕು. ನೋಡಿ ಎಂತೆಂಥ ಕಥೆಗಳಿದ್ದಾವೆ. ಹಾಗಂತ ನಿಮ್ಮ ಪ್ರೀತಿಯ ಹೆಂಡತಿ, ನಿಮ್ಮ ಪ್ರೀತಿಯ ಗಂಡನ ಮೇಲೆ ಇನ್ಮೇಲೆ ಅನುಮಾನ ಪಡಿ ಅಂತ ಅಲ್ಲ. ನಂಬಿಕೆ ಇಡಿ. ಎಂದೋ ಒಂದು ದಿವಸ ನಿಮ್ಮ ಕಣ್ಣಿಗೆ ಅಂಥದ್ದು ಬಿದ್ದರೆ, ಅಂಥದ್ದೇನೋ ನಡೀತಾ ಇದ್ರೆ ಖಂಡಿತ ನಿಮ್ಮ ಕಿವಿಗೆ ಬೀಳುತ್ತೆ. ಬಟ್ ಅದೃಷ್ಟವಶಾತ್ ನಿಮ್ಮ ಬದುಕಲ್ಲಿ ಅಂಥದ್ದೇನು ನಡೀದೇ ಇರಲಿ, ನಿಮ್ಮ ಹೆಂಡತಿ ಅಥವಾ ಗಂಡನನ್ನು ನಂಬಿ ಏನು ತೊಂದರೆ ಇಲ್ಲ. ಎಲ್ಲರೂ ಹಾಗೆ ಇರ್ತಾರೆ ಅಂತ ಇಲ್ಲ, ಬಟ್ ಅಲ್ಲಲ್ಲಿ ಹಿಂಗೆ ನಡೀತವೆ. ಅದರಲ್ಲೂ ಡ್ರೈವರ್ಸ್ಗಳಂತೂ ಎಷ್ಟು ಜನ ಪಾಪ ತಮ್ಮ ಕತೆಗಳನ್ನು ಹಂಚಿಕೊಳ್ತಾರೆ. ಎಲ್ಲ ಡ್ರೈವರ್ ಹೆಂಡತಿಗಳು ಹಂಗಿದ್ದಾರೆ ಅಂತ ಅಲ್ಲ. ಅಯ್ಯೋ ನನ್ನ ಗಂಡ ದಿನವಿಡೀ ಗಾಡಿ ಓಡಿಸಿ ಬರ್ತಾರಪ್ಪ, ಅವರಿಗೆ ನಾನು ಸಂತೋಷ, ನೆಮ್ಮದಿ, ಸುಖ, ಸಂತೋಷಗಳನ್ನು ಕೊಡಬೇಕು ಅಂತ ಗಂಡನನ್ನೇ ಸರ್ವಸ್ವ ಅಂದ್ಕೊಂಡು ಬದುಕೋ ತುಂಬ ಜನ ಇದ್ದಾರೆ. ಅದರಲ್ಲೂ ಡ್ರೈವರ್ ಹೆಂಡತಿಯರೇ ನನ್ನ ಬಳಿ ತುಂಬ ಜನ ಮಾತಾಡಿದ್ದಾರೆ. ಅಯ್ಯೋ ನಮ್ಮ ಗಂಡ ಇಷ್ಟೆಲ್ಲ ಕಷ್ಟಪಡ್ತಾರೆ. ಎಲ್ಲೋ ಕೆಲವೊಬ್ರು ಹಿಂಗೆ ಮಾಡ್ತಾರೆ. ಏನು ಮಾಡ್ತೀರಿ, ಅದು ಎಲ್ಲಿಲ್ಲ, ಎಲ್ಲ ಕಡೆನೂ ಇದೆ, ಡ್ರೈವರ್ ಕ್ಷೇತ್ರದಲ್ಲೇ ಅಂತ ಏನಲ್ಲ. ಆದರೂ ಸ್ವಲ್ಪ ಯಾಕೋ ಲೋಕದಲ್ಲ ಅದೊಂದು ರೂಢಿ. ಡ್ರೈವರ್ಗಳು ಹೆಂಗಾಯ್ತವೆ ಅಂತ. ಹಾಗೇನಿಲ್ಲ, ಡ್ರೈವರ್ ಹೆಂಡತಿ ಶ್ರೇಷ್ಠವಾದ ವ್ಯಕ್ತಿತ್ವ ಹೊಂದಿರೋರೇ ಆಗಿರ್ತಾರೆ. ಕೆಲವೊಮ್ಮೆ ಹಿಂಗೆ ನಡೀತೆ, ಏನು ಮಾಡಲಿಕ್ಕಾಗಲ್ಲ. ಇರಲಿ, ಅವೆಲ್ಲವನ್ನು ಎದುರಿಸಿ ಇವರು ಮತ್ತೆ ಜೀವಿಸಬೇಕು, ಚೆನ್ನಾಗಿ ಬಾಳಬೇಕು, ಆ ಮಗನ ಜೀವನವನ್ನು ಚೆನ್ನಾಗಿ ಕಟ್ಟಬೇಕು. ಆ ಹೆಂಡತಿಗೂ ಬುದ್ಧಿ ಬರಲಿ. ಶುಭವಾಗಲಿ.